ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡ್ತಾ ಇದ್ದೀವಿ? ಇವತ್ತಿನ ಕ್ಲಾಸ್ನಲ್ಲಿ ಸೆಲ್ ದ ಯೂನಿಟ್ ಆಫ್ ಲೈಫ್ ಈ ಚಾಪ್ಟರ್ನ ಲಾಸ್ಟ್ ಪಾರ್ಟ್ನ ಕಂಪ್ಲೀಟ್ ಮಾಡ್ತಾ ಇದ್ವಿ. ಇವತ್ತಿಂದು ಈ ಚಾಪ್ಟರ್ನ ಥರ್ಡ್ ಲೆಕ್ಚರ್. ಇದಕ್ಕೆ ಮುಂಚೆ ನಾವು ಫಸ್ಟ್ ಲೆಕ್ಚರ್ ಸೆಕೆಂಡ್ ಲೆಕ್ಚರ್ನ ಫಿನಿಶ್ ಮಾಡಿದ್ದೀವಿ. ಹೋಪ್ಫುಲಿ ನೀವು ಅದನ್ನೆಲ್ಲ ನೋಡಿ ಅದರಿಂದ ಕಲ್ತಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಫಸ್ಟ್ ಲೆಕ್ಚರಲ್ಲಿ ನಾವು ಸೆಲ್ಸ್ದು ಇಂಟ್ರೊಡಕ್ಷನ್ ಬಗ್ಗೆ ಓದಿದ್ವಿ. ಹಾಗೇನೆ ಪ್ರೊಕ್ಯಾರಿಯೋಟಿಕ್ ಸೆಲ್ ಸ್ಟ್ರಕ್ಚರ್, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅದ್ರ ಬಗ್ಗೆ ಎಲ್ಲ ಕಲ್ತಿದ್ದೀವಿ. ಸೊ ಹಿಂದಿನ ಲೆಕ್ಚರ್ ವಿಚ್ ವಾಸ್ ದ ಲೆಕ್ಚರ್ 2, ಅದ್ರಲ್ಲಿ ನಾವು ಏನು ಕಲ್ತಿದ್ದೀವಿ ಅಂತ ಒಂದ್ಸತಿ ಕ್ವಿಕ್ ಆಗಿ ರಿವೈಸ್ ಮಾಡಿ ಅದಾದ್ಮೇಲೆ ಇವತ್ತಿನ ಲೆಕ್ಚರ್ ಕಡೆ ಸಾಗೋಣ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಏನೆಲ್ಲ ಕಲ್ತಿದ್ವಿ? We started off by talking about eukaryotic cells. Eukaryotic cells ಅಂದ್ರೆ ಏನು, ಅದು ಯಾವುದೆಲ್ಲ ಆರ್ಗ್ಯಾನಿಸಮ್ಸ್ ಅಲ್ಲಿ ನಾವು ನೋಡ್ಬೋದು. ಹಾಗೇನೆ we spoke about the cell wall and the cell membrane, ಅದ್ರದ್ದು ಡೀಟೇಲ್ ಸ್ಟ್ರಕ್ಚರ್ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಯು ರಿಮೆಂಬರ್ ಸಿಂಗರ್ ಅಂಡ್ ನಿಕೋಲ್ಸನ್ ಮಾಡೆಲ್ ಆಫ್ ಸೆಲ್ ಮೆಂಬ್ರೇನ್, ಹಾಗೇನೆ ಫಾಸ್ಫೋಲಿಪಿಡ್ ಬೈಲೇಯರ್, ಪ್ರೋಟೀನ್ಸ್, ಇದ್ರ ಬಗ್ಗೆ ಎಲ್ಲ ನಾವು ಕಲ್ತಿದ್ದೀವಿ. ಆ್ಯಂಡ್ ವಿ ಎಂಡೆಡ್ the previous session with endomembrane system. Endomembrane system ಅಂದ್ರೆ ಏನು, ಅದರಲ್ಲಿ ಯಾವುದೆಲ್ಲ ಆರ್ಗನೆಲ್ಸ್ ಇನ್ಕ್ಲೂಡ್ ಆಗಿದೆ. We learnt about endoplasmic reticulum, Golgi apparatus, lysosomes, vacuoles, ಇದೆಲ್ಲದ್ರ ಬಗ್ಗೆ ಕೂಡ ಸ್ಟ್ರಕ್ಚರ್ ಮತ್ತೆ ಅದ್ರ ಫಂಕ್ಷನ್ ಏನು, ಸೊ ಹೌ ಎಕ್ಸಾಕ್ಟ್ಲಿ ಎಲ್ಲ ಆರ್ಗನೆಲ್ಸ್ದು ಫಂಕ್ಷನ್ಸ್ ಕೋಆರ್ಡಿನೇಟ್ ಆಗಿದೆ, ಇದ್ರ ಬಗ್ಗೆ ಎಲ್ಲ ನಾವು ಪ್ರೀವಿಯಸ್ ಲೆಕ್ಚರಲ್ಲಿ ಕಲ್ತಿದ್ದೀವಿ. ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಮಿಕ್ಕಿರೋ ಆರ್ಗನೆಲ್ಸ್ ಏನಿದೆ, ಎಂಡೋಮೆಂಬ್ರೇನ್ ಸಿಸ್ಟಮ್ ಅಲ್ಲಿ ಇನ್ಕ್ಲೂಡ್ ಆಗದೆ ಇರುವಂತ ಮಿಕ್ಕಿರೋ ಆರ್ಗನೆಲ್ಸ್ ಏನಿದೆ, ಅದನ್ನೆಲ್ಲ ನಾವು ಇವತ್ತಿನ ಸೆಷನ್ ಅಲ್ಲಿ ಕವರ್ ಮಾಡೋಣ. ಓಕೆನಾ? ಸೊ ಯಾವ್ದೆಲ್ಲ ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಇದೆ ಆರ್ಗನೆಲ್ಸ್ ಎಂಡೋಮೆಂಬ್ರೇನ್ ಸಿಸ್ಟಮ್ದು ಬಿಟ್ಟು ಅಂದ್ರೆ, ವಿ ಹ್ಯಾವ್ ಮೈಟೋಕಾಂಡ್ರಿಯಾ ವಿಚ್ ಇಸ್ ಆಲ್ಸೋ ವೆರಿ ಪಾಪ್ಯುಲರ್ಲಿ ಕಾಲ್ಡ್ ದ ಪವರ್ ಹೌಸ್ ಆಫ್ ದ ಸೆಲ್, ಪ್ಲಾಸ್ಟಿಡ್ಸ್ ವಿಚ್ ಇಸ್ ಫೌಂಡ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್, ರೈಬೋಸೋಮ್ಸ್, cytoskeleton, cilia and flagella which are locomotory structures. ನಿಮಗೆ ನೆನಪಿದ್ರೆ ನಾನು ಯೂಕ್ಯಾರಿಯೋಟಿಕ್ ಸೆಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳಿದಾಗ ಐ ಮೆನ್ಷನ್ 2 ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ತುಂಬ ಎಲಾಬ್ರೇಟ್ ಆಗಿ, ತುಂಬ ಎಕ್ಸ್ಟೆನ್ಸಿವ್ ಆಗಿ ಸೈಟೋಸ್ಕೆಲೆಟಲ್ ಮತ್ತು ಲೋಕೋಮೋಟ್ರಿ ಸ್ಟ್ರಕ್ಚರ್ಸ್ನ ನಾವು ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ನೋಡ್ಬೋದು ಅಂತ. ಸೊ ಎಕ್ಸಾಕ್ಟ್ಲಿ ಏನದು ಅಂತ ಇವತ್ತಿನ ಲೆಕ್ಚರಲ್ಲಿ ನಾವು ಕಲಿಯೋಣ. ಹಾಗೆಯೇ ವಿ ವಿಲ್ ಆಲ್ಸೋ ಕವರ್ ಸೆಂಟ್ರೋಸೋಮ್ಸ್ ಅಂಡ್ ಸೆಂಟ್ರಿಯೋಲ್ಸ್, ನ್ಯೂಕ್ಲಿಯಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಸೆಲ್, ಆ್ಯಂಡ್ ಆಲ್ಸೋ ದ ಮೈಕ್ರೋಬಾಡೀಸ್. ಸೊ ಈ ಎಲ್ಲ ಆರ್ಗನೆಲ್ಸ್ನ ನಾವು ಇವತ್ತಿನ ಲೆಕ್ಚರಲ್ಲಿ ಕವರ್ ಮಾಡೋಣ ಇನ್ ದಿ ಎಕ್ಸಾಕ್ಟ್ ಸೇಮ್ ಆರ್ಡರ್, ಸ್ಟಾರ್ಟಿಂಗ್ ವಿತ್ ಮೈಟೋಕಾಂಡ್ರಿಯಾ. ಸೊ ಮೈಟೋಕಾಂಡ್ರಿಯಾ ಅಂದ್ರೆ ಏನು? ಎಲ್ಲರಿಗೂ ಗೊತ್ತಿದೆ, ಮೈಟೋಕಾಂಡ್ರಿಯಾ ಇಸ್ ದ ಪವರ್ ಹೌಸ್ ಆಫ್ ದ ಸೆಲ್. ನಾವು ಯಾಕೆ ಮೈಟೋಕಾಂಡ್ರಿಯಾಗೆ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ? ಬಿಕಾಸ್ ಪವರ್ ಹೌಸ್ ಅಥವಾ ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಒಂದು ಮಾಲಿಕ್ಯೂಲ್ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತೀವಿ ಅಲ್ವಾ, ಆಡಿನೋಸಿನ್ ಟ್ರೈಫಾಸ್ಫೇಟ್. ಎನರ್ಜಿ, ಸೆಲ್ಯುಲರ್ ಎನರ್ಜಿ ಬಗ್ಗೆ ಯಾವಾಗೆಲ್ಲ ನಾವು ಮಾತಾಡ್ತೀವಿ ಅವಾಗ ATP ನ ಮೆನ್ಷನ್ ಮಾಡೇ ಮಾಡ್ತೀವಿ. ATP ಇಸ್ ನಥಿಂಗ್ ಬಟ್ ಆಡಿನೋಸಿನ್ ಟ್ರೈಫಾಸ್ಫೇಟ್. ಇಟ್ ಈಸ್ ಲೈಕ್ ದಿ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಅಲ್ವಾ. ಸೊ ಎನರ್ಜಿ ಎಲ್ಲೆಲ್ಲ ಸ್ಪೆಂಡ್ ಆಗಬೇಕು, ಎಲ್ಲೆಲ್ಲ ಯೂಸ್ ಆಗಬೇಕು, ಅಲ್ಲೆಲ್ಲ ATP ಮಾಲಿಕ್ಯೂಲ್ನ ಕರೆನ್ಸಿ ಥರ ಯೂಸ್ ಮಾಡ್ತೀವಿ. ನಾವು ಮೈಟೋಕಾಂಡ್ರಿಯಾನ ಯಾಕೆ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ ಇಸ್ ಬಿಕಾಸ್ ಮೈಟೋಕಾಂಡ್ರಿಯಲ್ಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ATP ಪ್ರೊಡ್ಯೂಸ್ ಆಗೋದು, ಎನರ್ಜಿ ಕರೆನ್ಸಿ ATP ಪ್ರೊಡ್ಯೂಸ್ ಆಗೋದು ಮೈಟೋಕಾಂಡ್ರಿಯಾದಲ್ಲಿ. ಹಾಗಾಗಿ ನಾವು ಇದಕ್ಕೆ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಸೊ ಈ ಮೈಟೋಕಾಂಡ್ರಿಯಾ ಇಸ್ ಅ ಪ್ಲೂರಲ್ ಟರ್ಮ್. ಎಷ್ಟೊಂದು ಮೈಟೋಕಾಂಡ್ರಿಯಾನ್ ಒಟ್ಟಿಗೆ ಇದ್ದಾಗ ವಿ ಕಾಲ್ ಇಟ್ ಮೈಟೋಕಾಂಡ್ರಿಯಾ. ಸಿಂಗ್ಯುಲರ್ ಒಂದು ಸಿಂಗಲ್ ಆರ್ಗನೆಲ್ಗೆ ನಾವು ಮೈಟೋಕಾಂಡ್ರಿಯಾನ್ ಅಂತ ಕರಿತೀವಿ. ಎಷ್ಟೊಂದು ಒಟ್ಟಿಗೆ ಇದ್ದಾಗ ಪ್ಲೂರಲ್ ಫಾರ್ಮ್ ವಿ ಕಾಲ್ ಇಟ್ ಮೈಟೋಕಾಂಡ್ರಿಯಾ. ಸೊ ಈ ಮೈಟೋಕಾಂಡ್ರಿಯಾ ಅನ್ನೋದು ಮೈಕ್ರೋಸ್ಕೋಪ್ ಕೆಳಗಡೆ ಸೆಲ್ಸ್ನ ನಾವು ನೋಡಿದಾಗ ಅಷ್ಟು ಕ್ಲಿಯರ್ ಆಗಿ ವಿಸಿಬಲ್ ಆಗಿರೋದಿಲ್ಲ, ಯಾಕೆಂದ್ರೆ ಇದರದ್ದು ಸೈಜ್ ಸ್ವಲ್ಪ ಚಿಕ್ಕದು. ಹಾಗಾಗಿ ಇದನ್ನ ಸ್ಪೆಷಲ್ ಬೇರೆ ರೀತಿಯಲ್ಲಿ ಸ್ಟೇನ್ ಮಾಡಿ ಸೆಲ್ಸ್ನ ನೋಡಿದ್ರೆ ಮಾತ್ರ ನಮಗೆ ಈ ಮೈಟೋಕಾಂಡ್ರಿಯಾ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಅನ್ಲೆಸ್ ವಿ ಹ್ಯಾವ್ ಸ್ಪೆಸಿಫಿಕಲಿ ಸ್ಟೇನ್ಡ್ ಮೈಟೋಕಾಂಡ್ರಿಯಾ ಕಾಣಬೇಕಂದ್ರೆ ಒಂದು ಸ್ಟೇನಿಂಗ್ ಪ್ರೊಸೀಜರ್ ಇದೆ. ಆ ಸ್ಟೇನಿಂಗ್ ಪ್ರೊಸೀಜರಲ್ಲಿ ನಾವು ಸೆಲ್ಸ್ನ ಸ್ಟೇನ್ ಮಾಡಿದ್ರೆ ಮಾತ್ರ ನಮಗೆ ಮೈಕ್ರೋಸ್ಕೋಪ್ ಕೆಳಗಡೆ ಈ ಮೈಟೋಕಾಂಡ್ರಿಯಾ ಕಾಣಿಸುತ್ತೆ. ಸೊ ಇಲ್ಲದೆ ಇದ್ರೆ ಅದು ಮೈಕ್ರೋಸ್ಕೋಪ್ ಕೆಳಗೆ ಅಷ್ಟು ಈಸಿಯಾಗಿ ವಿಸಿಬಲ್ ಆಗಿರೋದಿಲ್ಲ. ನೀವೆಲ್ಲ ಸ್ಕೂಲ್ ಅಥವಾ ಕಾಲೇಜಸಲ್ಲಿ ನೋಡಿರ್ಬೋದು, ಒಂದು ಆನಿಯನ್ ಪೀಲ್ ಮತ್ತು ಚೀಕ್ ಸೆಲ್ಸ್, ಇದರಲ್ಲೆಲ್ಲ ನ್ಯೂಕ್ಲಿಯಸ್ ತುಂಬ ಡಿಸ್ಟಿಂಕ್ಟಾಗಿ ಕಾಣುತ್ತೆ. ಆದರೆ ಮೈಟೋಕಾಂಡ್ರಿಯಾ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ಸ್ಟೇನ್ ಮಾಡಬೇಕು. ಇದರ ನಂಬರ್ ಬಗ್ಗೆ ಮಾತಾಡಬೇಕಂದ್ರೆ, ಒಂದು ಸೆಲ್ಲಲ್ಲಿ ಎಷ್ಟು ಮೈಟೋಕಾಂಡ್ರಿಯಾ ಇರುತ್ತೆ ಅದು ಆ ಸೆಲ್ನ ಫಿಸಿಯೋಲಾಜಿಕಲ್ ಆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ.
ಆ ಸೆಲ್ಗೆ ತುಂಬ ಎನರ್ಜಿ ರಿಕ್ವೈರ್ಮೆಂಟ್ ಇರೋ ರೀತಿಯ ಸೆಲ್ ಆಗಿದ್ರೆ ಅದರಲ್ಲಿ ಹೆಚ್ಚು ಮೈಟೊಕಾಂಡ್ರಿಯಾ ಇರುತ್ತೆ. ಆ ಸೆಲ್ ಅಷ್ಟೊಂದು ಆಕ್ಟಿವ್ ಇಲ್ಲದೆ ಇದ್ರೆ ಅದರಲ್ಲಿ ರಿಲೇಟಿವ್ಲಿ ಕಡಿಮೆ ಮೈಟೊಕಾಂಡ್ರಿಯಾ ಇರುತ್ತೆ. ಸೊ ಒಂದು ಸೆಲ್ಲಲ್ಲಿ ಒಂದು ಫಿಕ್ಸ್ಡ್ ನಂಬರ್ ಆಫ್ ಮೈಟೊಕಾಂಡ್ರಿಯಾ ಇರಲೇಬೇಕಂತ ಏನಿಲ್ಲ, ಓಕೆನಾ. ಸೊ ಅದರದ್ದು ನಂಬರ್ ಆ ಸೆಲ್ದು ಆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಟ್ ಈಸ್ ವೇರಿಯಬಲ್. ಶೇಪ್ ಆಲ್ಸೋ ಇಸ್ ವೇರಿಯಬಲ್, ಬಟ್ ಸುಮಾರು ಬಾರಿ ಮೆಜಾರಿಟಿ ಆಫ್ ದ ಟೈಮ್ಸ್ ಮೈಟೊಕಾಂಡ್ರಿಯಾದು ಸಾಸೇಜ್ ಶೇಪ್ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಸಾಸೇಜ್ ಶೇಪ್ ಇರುತ್ತೆ, ಅಥವಾ ವಿ ಕ್ಯಾನ್ ಈವನ್ ಕಾಲ್ ಇಟ್ ಸಿಲಿಂಡ್ರಿಕಲ್, ಆಸ್ ಯು ಕ್ಯಾನ್ ಸಿ ಇನ್ ದಿಸ್ ಇಲಸ್ಟ್ರೇಷನ್. ಓಕೆ, ಸೊ ಈ ರೀತಿ ಇದು ಆ್ಯಕ್ಚುಲಿ ನೀವೇನು ನೋಡ್ತಾ ಇದ್ದೀರಾ, ಒಂದು ಸೆಕ್ಷನ್ ಮೈಟೊಕಾಂಡ್ರಿಯಾ ಈ ರೀತಿ ಇರುತ್ತೆ. ಹಿಂಗೆ ಕಟ್ ಓಪನ್ ಮಾಡಿ ಈ ಪಾರ್ಟ್ ತೆಗೆದ್ಬಿಟ್ರೆ ಒಳಗಡೆ ಹೆಂಗೆ ಕಾಣಿಸುತ್ತೆ ಅದು ನೀವಿಲ್ಲಿ ನೋಡ್ತಾ ಇರೋದು, ಓಕೆನಾ. ಸೊ ಇದ್ರ ಶೇಪ್ ಬಗ್ಗೆ ಮಾತಾಡ್ಬೇಕಂದ್ರೆ ದಿಸ್ ಇಸ್ ಯೂಶಲಿ ಸಿಲಿಂಡ್ರಿಕಲ್ ಆರ್ ಸಾಸೇಜ್ ಶೇಪ್ಡ್. ಟಾಕಿಂಗ್ ಅಬೌಟ್ ದ ಸೈಜ್ ನಾವು, ಇದ್ರದ್ದು ಡೈಮೀಟರ್ ನಿಮಗೆ ಗೊತ್ತು, ಸೆಲ್ ಅಂದ್ರೇನೆ ಎಷ್ಟು ಚಿಕ್ಕದಂತ, ಅದ್ರ ಒಳಗಡೆ ಇರೋ ಆರ್ಗನೆಲ್ ಇನ್ನೂ ಚಿಕ್ಕದಾಗಿರುತ್ತೆ ಡೆಫಿನೆಟ್ಲಿ. ಸೊ ಈ ಮೈಟೊಕಾಂಡ್ರಿಯಾದು ಡೈಮೀಟರ್ is about 0.2 to 1 microns. ನಿಮಗೆ ನೆನಪಿದ್ರೆ ನಾನು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಮಾತಾಡುವಾಗ ಮೈಕ್ರಾನ್ ಎಷ್ಟು ಚಿಕ್ಕದು ಅಂತ ಹೇಳಿದ್ದೆ. 1 ಮಿಲಿಮೀಟರಲ್ಲಿ ನಾವು 1 ಸೆಂಟಿಮೀಟರಲ್ಲಿ ನಾವು 10,000 ಯೂನಿಟ್ಸ್ನ ಡಿವೈಡ್ ಮಾಡಿದ್ರೆ 1 ಯೂನಿಟ್ ಏನು ಬರುತ್ತೆ ಅದು 1 ಮೈಕ್ರಾನ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಇದು 0.2 to 1 ಮೈಕ್ರಾನ್ ಅಷ್ಟು ಡೈಮೀಟರ್ ಇರುತ್ತೆ. ಆವ್ರೇಜ್ ಯು ಕ್ಯಾನ್ ಟೇಕ್ ಅಬೌಟ್ 0.5 ಮೈಕ್ರಾನ್ಸ್ ಇರ್ಬೋದು ಡೈಮೀಟರ್. ಇದರ ಲೆಂತ್ ಬಗ್ಗೆ ಮಾತಾಡಬೇಕಂದ್ರೆ ಇದು 1 to 4.1 ಮೈಕ್ರಾನ್ಸ್ ಅಷ್ಟು ಉದ್ದ ಇರುತ್ತೆ. ಓಕೆ, ಸೊ ದ್ಯಾಟ್ ಈಸ್ ಹೌ ಟೈನಿ ದ ಮೈಟೊಕಾಂಡ್ರಿಯಾ ಆರ್, ಆ್ಯಂಡ್ ದೀಸ್ ಡಿವೈಡ್ ಬೈ ಫಿಷನ್. ಸೊ ಎಲ್ಲ ಆರ್ಗನೆಲ್ಸ್ ಕೂಡ ಒಂದೊಂದು ರೀತಿಯಲ್ಲಿ ಫಾರ್ಮ್ ಆಗುತ್ತೆ. ನಾನು ನಿಮ್ಗೆ ನಿನ್ನೆ ಗಾಲ್ಜಿ ಅಪ್ಯಾರಟಸ್ ಮತ್ತು ಲೈಸೋಸೋಮ್ಸ್ ಬಗ್ಗೆ ಮಾತಾಡುವಾಗ ಹೇಳಿದ್ದೆ ಪ್ರೀವಿಯಸ್ ಲೆಕ್ಚರಲ್ಲಿ. ಗಾಲ್ಜಿ ಅಪ್ಯಾರಟಸ್ ಪಿಂಚ್ ಆಫ್ ಮಾಡೋ ವೆಸಿಕಲ್ಸಲ್ಲಿ ಯಾವುದರಲ್ಲಿ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇರುತ್ತೆ ಅದು ಲೈಸೋಸೋಮ್ಸ್ನ ಫಾರ್ಮ್ ಮಾಡುತ್ತೆ ಅಂತ. ಸೊ ಲೈಸೋಸೋಮ್ಸ್ ಫಾರ್ಮ್ ಆಗಬೇಕಂದ್ರೆ ಅದು ಗಾಲ್ಜಿ ಅಪ್ಯಾರಟಸಿಂದನೇ ಆಗಬೇಕು. ಆ ರೀತಿ ಮೈಟೊಕಾಂಡ್ರಿಯಾ ಹೆಂಗೆ ಫಾರ್ಮ್ ಆಗುತ್ತೆ ಅಂದರೆ, ಒಂದು ಮೈಟೊಕಾಂಡ್ರಿಯಾ ಫಿಷನ್ ಅಂಡರ್ಗೋ ಆಗಿ, ನಿಮಗೆ ಗೊತ್ತಿರೋ ಹಾಗೆ ಬ್ಯಾಕ್ಟೀರಿಯಾಲಿ ನಾವು ಫಿಷನ್ ಬಗ್ಗೆ ಕಲ್ತಿರ್ತೀವಿ, ಬೈನರಿ ಫಿಷನ್ ಅಂತ. 1 ಬ್ಯಾಕ್ಟೀರಿಯಾ 2 ಬ್ಯಾಕ್ಟೀರಿಯಾಗೆ ಫಾರ್ಮ್ ಆಗುತ್ತೆ. ತುಂಬ ಸಿಮಿಲರ್ ಪ್ರಾಸೆಸ್ ಬ್ಯಾಕ್ಟೀರಿಯಾಲ್ ಹೆಂಗೆ ಫಿಷನ್ ಆಗುತ್ತೆ ಅದೇ ರೀತಿ ಮೈಟೊಕಾಂಡ್ರಿಯಾಲು ಕೂಡ ನಾವು ಫಿಷನ್ನ ನೋಡ್ಬೋದು. ಸೊ ಮೈಟೊಕಾಂಡ್ರಿಯಾ ಕ್ಯಾನ್ ಡಿವೈಡ್, ಅಂಡರ್ಗೋ ಫಿಷನ್ ಆ್ಯಂಡ್ ಗಿವ್ ರೈಸ್ ಟು ಮೋರ್ ಮೈಟೊಕಾಂಡ್ರಿಯಾ. ಓಕೆನಾ. ಸೊ ದ್ಯಾಟ್ಸ್ ಅಬೌಟ್ ಸಮ್ ಆಫ್ ದ ಜನರಲ್ ಫೀಚರ್ಸ್ ಆ್ಯಂಡ್ ಡೈಮೆನ್ಷನ್ಸ್, ಶೇಪ್ ಆ್ಯಂಡ್ ಸೈಜ್ ಆಫ್ ಮೈಟೊಕಾಂಡ್ರಿಯಾ. ಇವಾಗ ಮೈಟೊಕಾಂಡ್ರಿಯಾ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ. ಸೊ ಮೈಟೊಕಾಂಡ್ರಿಯಾ ಇಸ್ ಅ ಡಬಲ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್. ಓಕೆ, ಸೊ ನಾನಿಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ಮೈಟೊಕಾಂಡ್ರಿಯಾದ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ. ಒಂದು ಮೈಟೊಕಾಂಡ್ರಿಯಾ ಒಂದು ಸಿಲಿಂಡರ್ ಅಥವಾ ಸಾಸೇಜ್ ಶೇಪ್ ಇದೆ. ನೀವು ಅರ್ಧದಲ್ಲಿ ಕಟ್ ಮಾಡಿ ಮೇಲ್ಗಡೆಯಿಂದ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಆ ಡಯಾಗ್ರಾಮ್ನ ನಾನಿವಾಗ ಇಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ. ಈವರೆಗೂ ನೀವು ಯಾವುದೆಲ್ಲ ಆರ್ಗನೆಲ್ಸ್ ಬಗ್ಗೆ ಕಲ್ತಿದ್ದೀರಾ ಪ್ರೀವಿಯಸ್ ಲೆಕ್ಚರ್ನಲ್ಲಿ ಅದೆಲ್ಲ ಕೂಡ ಸಿಂಗಲ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್. ನಾವು ಈವರೆಗೂ ಯಾವುದೆಲ್ಲ ಆರ್ಗನೆಲ್ಸ್ನ ಡಿಸ್ಕಸ್ ಮಾಡಿದ್ದೀವಿ ಯುಕ್ಯಾರಿಯೋಟ್ಸಲ್ಲಿ. We started off with endoplasmic reticulum, Golgi apparatus, lysosomes, vacuoles. ಇದು 4 ಕೂಡ ಸಿಂಗಲ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್. ಅಂದರೆ ಆ ಆರ್ಗನೆಲ್ ಸುತ್ತ ಒಂದೇ ಒಂದು ಮೆಂಬ್ರೇನ್ ಇರುತ್ತೆ. ಆ ಮೆಂಬ್ರೇನ್ದು ಸ್ಟ್ರಕ್ಚರ್ ಇಸ್ ವೆರಿ ಸಿಮಿಲರ್ ಟು ದ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಓಕೆನಾ. ಸೊ ಆ ರೀತಿಯ ಸಿಂಗಲ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇರುತ್ತೆ. ಮೈಟೊಕಾಂಡ್ರಿಯಾ ಇಸ್ ಅ ಲಿಟಲ್ ಡಿಫ್ರೆಂಟ್ ವೆನ್ ಇಟ್ ಕಮ್ಸ್ ಟು ದ್ಯಾಟ್. ಈ ಮೈಟೊಕಾಂಡ್ರಿಯಾ ಸುತ್ತ 2 ಮೆಂಬ್ರೇನ್ಸ್ ಇರುತ್ತೆ. That is why we say it is a double membrane bound organelle. Okay, so here it looks like this. Idu outer membrane anta ankolli. Let's say this is the mitochondrion, one section ತಗೊಂಡಿದ್ದೀವಿ ನಾವು. This is the outer membrane, and as you can see, okay, outer membrane is continuous and smooth. Idrolagade you have the inner membrane. The inner membrane will have many infoldings present.
Okay, so this is the inner membrane. Inner membrane ಎಷ್ಟೊಂದು infoldings ಇರುತ್ತೆ. The reason why there are these many infoldings is because to increase the surface area. ಏನಕ್ಕೆ ಇಲ್ಲಿ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗಬೇಕು ಅಂತ ನಿಮಗೆ ಡೌಟ್ ಇರ್ಬೋದು. ಸೊ ಈ ಮೈಟೊಕಾಂಡ್ರಿಯಾದ ಫಂಕ್ಷನ್ ಏನು? ಮೈಟೊಕಾಂಡ್ರಿಯಾದ ಫಂಕ್ಷನ್ನು ಆ ಸೆಲ್ಗೆ ಬೇಕಾಗಿರೋ ಎನರ್ಜಿನ ಪ್ರೊಡ್ಯೂಸ್ ಮಾಡೋದು, ಹೆಚ್ಚು ಪ್ರಮಾಣದಲ್ಲಿ ಎನರ್ಜಿ ಪ್ರೊಡ್ಯೂಸ್ ಮಾಡೋದು. ಆ ಎನರ್ಜಿನ ಯಾವ ಮೂಲಕ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ATP ಅನ್ನೋ ಮಾಲಿಕ್ಯೂಲ್ ಥರ ಪ್ರೊಡ್ಯೂಸ್ ಮಾಡುತ್ತೆ. ಈ ATP ಅನ್ನೋ ಮಾಲಿಕ್ಯೂಲ್ ಇಸ್ ಅ ಹೈ ಎನರ್ಜಿ ಮಾಲಿಕ್ಯೂಲ್. ಆ ಮಾಲಿಕ್ಯೂಲಲ್ಲಿರೋ ಕೆಲವು ಬಾಂಡ್ಸ್ ಆರ್ ಹೈ ಎನರ್ಜಿ ಬಾಂಡ್ಸ್. ಆ ಬಾಂಡ್ಸ್ ಯಾವಾಗೆಲ್ಲ ಬ್ರೇಕ್ ಆಗುತ್ತೆ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇದು ಏನು ಎನರ್ಜಿನ ಪ್ರೊಡ್ಯೂಸ್ ಮಾಡಿರುತ್ತೆ ಅದನ್ನು ಈ ATP ಮಾಲಿಕ್ಯೂಲಲ್ಲಿ ಸ್ಟೋರ್ ಮಾಡಿ ಇಟ್ಟಿರುತ್ತೆ. ಸೊ ಸೆಲ್ಗೆ ಯಾವಾಗಾದರೂ ಎನರ್ಜಿ ಬೇಕಾದರೆ ATP ಮಾಲಿಕ್ಯೂಲ್ ಬ್ರೇಕ್ ಆಗುತ್ತೆ. ಆ ಎನರ್ಜಿ ಏನು ರಿಲೀಸ್ ಆಗುತ್ತೆ ಅದನ್ನು ಆ ಸೆಲ್ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಈ ಸೆಲ್ ಅಲ್ಲಿರುವಂಥ ಮೈಟೊಕಾಂಡ್ರಿಯಾ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೆಜಾರಿಟಿ ಆಫ್ ಎನರ್ಜಿ ಪ್ರೊಡಕ್ಷನ್. ಓಕೆನಾ? ಮೈಟೊಕಾಂಡ್ರಿಯಾ ಇಲ್ಲದೇ ಇದ್ರೂ ಕೂಡ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಮೈಟೊಕಾಂಡ್ರಿಯಾಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಎನರ್ಜಿ ರಿಚ್ ಮಾಲಿಕ್ಯೂಲ್ ATP ಸಿಂಥಸೈಸ್ ಆಗುತ್ತೆ. ಹೆಂಗೆ ಎಕ್ಸಾಕ್ಟ್ಲಿ ಇದಾಗುತ್ತೆ ಹೋಗ್ತಾ ಹೋಗ್ತಾ ನೀವು ಬೇರೆ ಚಾಪ್ಟರ್ಸ್ನಲ್ಲಿ ತಿಳ್ಕೊತೀರಾ. ಬಟ್ ಸದ್ಯಕ್ಕೆ ನೀವು ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಸೊ ಈ ATP ಮಾಲಿಕ್ಯೂಲ್ ಏನು ಪ್ರೊಡ್ಯೂಸ್ ಆಗುತ್ತೆ, ಈ ಮಾಲಿಕ್ಯೂಲ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಎನ್ಸೈಮ್ ಬೇಕು. ಆ ಎನ್ಸೈಮ್ ಇಸ್ ಕಾಲ್ಡ್ ATP ಸಿಂಥೇಸ್ ಆರ್ ಸಮಟೈಮ್ಸ್ ATP ಸಿಂಥೇಟೇಸ್ ಅಂತ ಕೂಡ ಕರೀತಾರೆ ಎನ್ಸೈಮ್ಗೆ. ಈ ಎನ್ಸೈಮ್ ಇಸ್ ಪ್ರೆಸೆಂಟ್ ಇನ್ ದಿ ಇನ್ನರ್ ಮೆಂಬ್ರೇನ್. ಅದು ಈ ರೀತಿ ಇನ್ನರ್ ಮೆಂಬ್ರೇನಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ನಿಮಗೆ ನೆನಪಿದೆಯಾ, ನೆನ್ನೆ ನಾನು ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್, ನೆನ್ನೆ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಬಗ್ಗೆ ಮಾತಾಡಿದ್ವಿ. ಅವಾಗ ನಾನು ನಿಮಗೆ ಹೇಳಿದ್ದೆ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಅ ಫಾಸ್ಫೋಲಿಪಿಡ್ ಬೈಲೇಯರ್ ಇರುತ್ತೆ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಯು ವಿಲ್ ಹ್ಯಾವ್ ಅ ಬೈಲೇಯರ್ ಆಫ್ ಫಾಸ್ಫೋಲಿಪಿಡ್ಸ್. ಈ ಬೈಲೇಯರ್ ಮಧ್ಯ ಮಧ್ಯ ಅಲ್ಲಲ್ಲೇ ಪ್ರೋಟೀನ್ಸ್ನ ಕೂಡ ನಾವು ನೋಡ್ತೀವಿ. ಅದೇ ರೀತಿ ಈ ಇನ್ನರ್ ಮೆಂಬ್ರೇನ್ನಲ್ಲಿ ಈ ಪ್ರೋಟೀನೇಷಿಯಸ್ ಎನ್ಸೈಮ್ ಈ ರೀತಿ ಪ್ರೆಸೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಅವರ್ ATP ಸಿಂಥೇಸ್ ಎನ್ಸೈಮ್. ಈ ATP ಸಿಂಥೇಸ್ ಎನ್ಸೈಮ್ ಇಂದಾನೇ ATP ಜನರೇಷನ್ ಆಗೋದು. ಓಕೆನಾ? ಸೊ ಈ ATP ಸಿಂಥೇಸ್ ಇನ್ನರ್ ಮೆಂಬ್ರೇನಲ್ಲಿ ಲೊಕೇಟ್ ಆಗಿರೋ ಕಾರಣದಿಂದ ಇನ್ನರ್ ಮೆಂಬ್ರೇನ್ ಎಷ್ಟು ಸರ್ಫೇಸ್ ಏರಿಯಾ ಜಾಸ್ತಿ ಇದ್ರೂ ಅಷ್ಟು ಜಾಸ್ತಿ ATP ಸಿಂಥೇಸ್ ಎನ್ಸೈಮ್ನ ಅಕಾಮಿಡೇಟ್ ಮಾಡ್ಕೋಬೋದು. ಈ ಸರ್ಫೇಸ್ ಏರಿಯಾ ಎಷ್ಟು ಹೆಚ್ಚಾಗಿರುತ್ತೆ ಅಷ್ಟು ಜಾಸ್ತಿ ATP ಸಿಂಥೇಸ್ ಅಕಾಮಿಡೇಟ್ ಮಾಡ್ಕೊಳ್ಳುತ್ತೆ. ಎಷ್ಟು ಜಾಸ್ತಿ ATP ಸಿಂಥೇಸ್ ಇರುತ್ತೆ ಅಷ್ಟು ಹೆಚ್ಚು ATP ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಅಷ್ಟು ಹೆಚ್ಚು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಕಾರಣದಿಂದ ATP ಸಿಂಥೇಸ್ ಯಾವ ಎನ್ಸೈಮ್ ATP ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಹೆಚ್ಚು ಪ್ರಮಾಣದಲ್ಲಿ ಅಕಾಮಿಡೇಟ್ ಮಾಡ್ಕೊಳ್ಬೇಕಾಗಿರೋ ಕಾರಣದಿಂದ ಈ ಇನ್ನರ್ ಮೆಂಬ್ರೇನ್ ಇಸ್ ಇನ್ಫೋಲ್ಡೆಡ್. ಸೊ ಈ ಇನ್ಫೋಲ್ಡಿಂಗ್ಸ್ಗೆ ನಾವು ಕ್ರಿಸ್ಟೆ ಅಂತ ಕರಿತೀವಿ. ಏನು ಇನ್ಫೋಲ್ಡ್ ಆಗಿದೆ ಈ ರೀತಿ, ಇದಕ್ಕೆ ನಾವು ಕ್ರಿಸ್ಟೆ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ಈ ಎರಡು ಮೆಂಬ್ರೇನ್ ಇರೋ ಕಾರಣದಿಂದ ಮೈಟೊಕಾಂಡ್ರಿಯಾ ಹ್ಯಾಸ್ 2 ಡಿಸ್ಟಿಂಕ್ಟ್ ಸ್ಪೇಸಸ್. ಇಲ್ಲಿ ಆಚೆ ಕಡೆ ಒಂದು ಸ್ಪೇಸ್ ಇದೆ, ಒಳಗಡೆ ಕೂಡ ಜಾಗ ಇದೆ. ಸೊ ಒಳಗಡೆ ಇರೋ ಜಾಗದಲ್ಲಿ ಯು ವಿಲ್ ಹ್ಯಾವ್ ಅ ಗ್ರ್ಯಾನ್ಯುಲಾರ್ ಮೇಟ್ರಿಕ್ಸ್. ಒಳಗಡೆ ಖಾಲಿ ಜಾಗ ಇರೋದಿಲ್ಲ. ಇದರೊಳಗಡೆ ಯು ವಿಲ್ ಹ್ಯಾವ್ ಅ ಗ್ರ್ಯಾನ್ಯುಲಾರ್ ಮೇಟ್ರಿಕ್ಸ್. ಈ ATP ಸಿಂಥೇಸ್ ಏನಿದೆ ಇನ್ನರ್ ಮೆಂಬ್ರೇನಲ್ಲಿ, ಇದಕ್ಕೆ ಕೆಲವೊಮ್ಮೆ ಆಕ್ಸಿಸೋಮ್ಸ್ ಅಂತ ಕೂಡ ಕರಿತೀವಿ. ಹಾಗೇನೆ ರ್ಯಾಕರ್ಸ್ ಪಾರ್ಟಿಕಲ್ಸ್ ಅಂತ ಕೂಡ ಕರಿತೀವಿ. Understood? So outer membrane, inner membrane, 2 membranes are there.
ಎರಡು ಮೆಂಬ್ರೇನ್ ಮಧ್ಯ ಸ್ಪೇಸ್ ಇದೆ, ಪೆರಿಮೈಟೊಕಾಂಡ್ರಿಯಲ್ ಸ್ಪೇಸ್ ಅಂತ ಕರಿತೀವಿ ಅದಕ್ಕೆ. ಅದ್ರೊಳಗಡೆ ಲೆಟ್ಸ್ ಟಾಕ್ ಅಬೌಟ್ ದ ಮೆಂಬ್ರೇನ್ಸ್ ಫಸ್ಟ್. ಔಟರ್ ಮೆಂಬ್ರೇನ್ ಸ್ಮೂತ್ ಆಗಿದೆ, ಇನ್ನರ್ ಮೆಂಬ್ರೇನಲ್ಲಿ ಎಷ್ಟೊಂದು ಇನ್ಫೋಲ್ಡಿಂಗ್ಸ್ ಇದೆ. ಈ ಇನ್ಫೋಲ್ಡಿಂಗ್ಸ್ಗೆ ನಾವು ಕ್ರಿಸ್ಟೆ ಅಂತ ಕರಿತೀವಿ. ಯಾಕೆ ಇನ್ಫೋಲ್ಡಿಂಗ್ಸ್ ಇದೆ? ಬಿಕಾಸ್ ಯು ವಾಂಟ್ ಟು ಅಕಾಮಡೇಟ್ ಮೋರ್ ನಂಬರ್ ಆಫ್ ATP ಸಿಂಥೇಸ್ ಮಾಲಿಕ್ಯೂಲ್ಸ್. ಹಾಗಾಗಿ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡೋದಕ್ಕೆ ದೇರ್ ಆರ್ ಇನ್ಫೋಲ್ಡಿಂಗ್ಸ್. ಈ ಇನ್ಫೋಲ್ಡಿಂಗ್ಸ್ ಒಂದು ಕ್ಯೂಟ್ ಹೆಸರಿದೆ, ಅದಕ್ಕೆ ನಾವು ಕ್ರಿಸ್ಟೆ ಅಂತ ಕರಿತೀವಿ. ಸೊ ಈ ಇನ್ನರ್ ಮೆಂಬ್ರೇನ್ ಒಳಗಡೆ ಎನ್ಕ್ಲೋಸಿಂಗ್ ದ ಇನ್ನರ್ ಮೆಂಬ್ರೇನ್ ಆರ್ ಎನ್ಕ್ಲೋಸ್ಡ್ ಬೈ ದಿ ಇನ್ನರ್ ಮೆಂಬ್ರೇನ್ ದೆರ್ ಇಸ್ ಅ ಗ್ರಾನ್ಯುಲರ್ ಮೇಟ್ರಿಕ್ಸ್ ದಟ್ ಇಸ್ ಪ್ರೆಸೆಂಟ್ ವಿತ್ ಇನ್ ದ ಮೈಟೊಕಾಂಡ್ರಿಯಾ. ಓಕೆ, ಸೊ ಅದಲ್ಲದೆ ನಾವು ಈ ಮೇಟ್ರಿಕ್ಸ್ ಒಳಗಡೆ we can find the presence of ribosomes. ಈ ribosomes are very similar to the ribosomes that we found in prokaryotes. prokaryotes ಅಲ್ಲಿ ribosomes ಬಗ್ಗೆ ಮಾತಾಡುವಾಗ ನಾನು ನಿಮ್ಗೆ ಹೇಳಿದ್ದೆ, ಅಲ್ಲಿ 2 ಸಬ್ ಯೂನಿಟ್ ಇರುತ್ತೆ. ಒಂದು 30s ಒಂದು 50s, ಎರಡು ಒಟ್ಟಿಗೆ ಬಂದಾಗ ಇಟ್ ವಿಲ್ ಬಿಕಮ್ 70s. ಇದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಇನ್ ದ ಫಸ್ಟ್ ಲೆಕ್ಚರ್ ವೆನ್ ಐ ಸ್ಪೋಕ್ ಅಬೌಟ್ ಪ್ರೊಕ್ಯಾರಿಯೋಟ್ಸ್ ಅಲ್ವಾ. ಸೊ ಅಲ್ಲಿ ಯಾವ ರೀತಿ 70s ರೈಬೋಸೋಮ್ಸ್ ಇತ್ತು, ಮೈಟೊಕಾಂಡ್ರಿಯಾ ಒಳಗಡೆ ಕೂಡ ವಿ ಕ್ಯಾನ್ ಫೈಂಡ್ ದೋಸ್ 70s ರೈಬೋಸೋಮ್ಸ್. ಇದಲ್ಲದೆ ಮೇಟ್ರಿಕ್ಸ್ ಒಳಗಡೆ ನಮಗೆ ಸರ್ಕ್ಯುಲರ್ DNA ಕೂಡ ಕಾಣಿಸುತ್ತೆ. ಅದು ಬಿಟ್ಟು ಮೇಟ್ರಿಕ್ಸ್ ಅಲ್ಲಿ ವಿ ಕ್ಯಾನ್ ಫೈಂಡ್ ಮೆನಿ ಎಂಜೈಮ್ಸ್ that are required for synthesis of proteins, DNA. ಹಾಗೇನೆ ಮೈಟೊಕಾಂಡ್ರಿಯಾ ಫಂಕ್ಷನ್ ಆಗಕ್ಕೆ ಯಾವೆಲ್ಲ ಎಂಜೈಮ್ಸ್ ಬೇಕು ಆ ಎಂಜೈಮ್ಸ್ನ ನಾವು ಮೇಟ್ರಿಕ್ಸ್ ಒಳಗಡೆ ನೋಡ್ಬೋದು. ಓಕೆನಾ? ಸೊ ಈ ಮೇಟ್ರಿಕ್ಸ್ ಅಲ್ಲಿ ನಮಗೆ ಎಂಜೈಮ್ಸ್ ಇರುತ್ತೆ. ರೈಬೋಸೋಮ್ ಇದ್ರೆ ಆಬ್ವಿಯಸ್ಲಿ ರೈಬೋಸೋಮ್ ಫಂಕ್ಷನ್ ಏನು? ಪ್ರೋಟೀನ್ ಸಿಂಥಸಿಸ್ ಅಲ್ವಾ. ಸೊ ಪ್ರೋಟೀನ್ ಸಿಂಥಸಿಸ್ಗೆ ಯಾವುದೆಲ್ಲ ಎಂಜೈಮ್ಸ್ ಬೇಕು, ಕೆಲವೊಂದು ಎಂಜೈಮ್ಸ್ ಅದನ್ನ ನಾವು ಮೈಟೊಕಾಂಡ್ರಿಯಲ್ ನೋಡ್ಬೋದು. ಹಾಗೇನೆ ಎನರ್ಜಿ ಪ್ರೊಡ್ಯೂಸ್ ಆಗೋಕ್ಕೆ ಆ ಪ್ರಾಸೆಸ್ಗೆ ಯಾವುದಾದ್ರೂ ಒಂದು ಫುಡ್ ಸಬ್ಸ್ಟೇಟ್ ಬ್ರೇಕ್ ಡೌನ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗೋಕ್ಕೆ ಯಾವುದೆಲ್ಲ ಎಂಜೈಮ್ಸ್ ಬೇಕು, ಕೆಲವೊಂದು ಆ ಎಂಜೈಮ್ಸ್ನ ಕೂಡ ನಾವು ಮೈಟೊಕಾಂಡ್ರಿಯಲ್ ಮೇಟ್ರಿಕ್ಸಲ್ಲಿ ನೋಡ್ಬೋದು. ಹಾಗೆಯೇ ಇಲ್ಲಿ DNA ಇದೆ ಅಂತ ನಾನು ಹೇಳಿದ್ದೀನಿ ನಿಮಗೆ. ಈ DNA ರೆಪ್ಲಿಕೇಟ್ ಆಗಿ ಕಾಪೀಸ್ ಮಾಡಬೇಕು ಅಂದರೆ DNA ರೆಪ್ಲಿಕೇಶನ್ ಆಗೋದಕ್ಕೆ ಯಾವುದೆಲ್ಲ ಎಂಜೈಮ್ಸ್ ಬೇಕು ಅದು ಕೂಡ ನಾವಿಲ್ಲಿ ಮೈಟೊಕಾಂಡ್ರಿಯಲ್ ಮೇಟ್ರಿಕ್ಸ್ ಒಳಗಡೆ ನೋಡ್ಬೋದು. ಸೊ ದಿಸ್ ಇಸ್ ಬೇಸಿಕಲಿ ದ ಸ್ಟ್ರಕ್ಚರ್ ಆಫ್ ಮೈಟೊಕಾಂಡ್ರಿಯಾ. ಇದು ನಿಮ್ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಇರುತ್ತೆ PU ಬೋರ್ಡ್ ಎಕ್ಸಾಮ್ಸ್ಗೆ. ಈ ಡಯಾಗ್ರಾಮ್ನ ಮಾಡಿ ಅದರದ್ದು ಸ್ಟ್ರಕ್ಚರ್ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ? ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ರಿಮೆಂಬರ್ ವೆರಿ ಕ್ಲಿಯರ್ಲಿ, there are 3 double membrane bound organelles in the eukaryotic cells. This is the first organelle that we are talking about. Okay na? So this is about mitochondria. Now let's move on to talk about plastids. Nan previous class nalli when we discussed difference between plant cell and animal cell, ನಾನು ನಿಮ್ಗೆ ಹೇಳಿದ್ದೆ ಪ್ಲಾಂಟ್ ಸೆಲ್ ಅಲ್ಲಿ ಒಂದು ಆರ್ಗನೆಲ್ ಇರುತ್ತೆ, ಅದನ್ನ ನಾವು ಆನಿಮಲ್ ಸೆಲ್ಸ್ ಅಲ್ಲಿ ನೋಡೋದಿಲ್ಲ ಅಂತ. ಅದು ಪ್ಲಾಸ್ಟಿಡ್ಸ್ or chloroplast. Okay, so plastids are organelles that are found in plant cells and also in euglenoids. Euglenoids ಅಂದ್ರೆ ಏನು? Euglenoids are a type of protist. ನೀವು ಅದ್ರ ಬಗ್ಗೆ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅನ್ನೋ ಚಾಪ್ಟರ್ ಕಲ್ತಿರ್ತೀರಾ. ಸೊ ಈ ಆರ್ಗ್ಯಾನಿಸಮ್ಸ್ ಅಲ್ಲಿ ನಾವು ಪ್ಲಾಸ್ಟಿಡ್ಸ್ನ ನೋಡ್ಬೋದು. ಪ್ಲಾಸ್ಟಿಡ್ಸ್ ಕಂಪೇರ್ಡ್ ಟು ಮೈಟೊಕಾಂಡ್ರಿಯಾ ಆರ್ ಸ್ಲೈಟ್ಲಿ ಲಾರ್ಜರ್ ಇನ್ ಸೈಜ್. ಸೊ ಹಾಗಾಗಿ ನಾವು ಮೈಕ್ರೋಸ್ಕೋಪ್ ಕೆಳಗಡೆ ಮೈಟೊಕಾಂಡ್ರಿಯಾನ ನೋಡೋದಕ್ಕಿಂತ ರಿಲೇಟಿವ್ಲಿ ಈಸಿಯರ್ ಯು ಕ್ಯಾನ್ ಫೈಂಡ್ ದೀಸ್ ಪ್ಲಾಸ್ಟಿಡ್ಸ್. ಓಕೆ, ಆ್ಯಂಡ್ ಪ್ಲಾಸ್ಟಿಡ್ಸ್ ಏನಂದರೆ ದೇ ವಿಲ್ ಬೇರ್ ಪಿಗ್ಮೆಂಟ್ಸ್. ಪಿಗ್ಮೆಂಟ್ಸ್ ಅಂದರೆ ಪಿಗ್ಮೆಂಟ್ಸ್ ಆರ್ ದ ರೀಸನ್ ವೈ plants appear in different colors. Different parts of the plants ಅಲ್ಲಿ different organelles, different plastids ಇರುತ್ತೆ bearing different colors, different pigments. ಆ ಪಿಗ್ಮೆಂಟ್ ಯಾವ ಕಲರ್ ಲೈಟ್ ಅಬ್ಸಾರ್ಬ್ ಮಾಡುತ್ತೆ, ಯಾವ ರೇಂಜಲ್ಲಿ ಅಬ್ಸಾರ್ಬ್ ಮಾಡುತ್ತೆ, ಯಾವ ರೇಂಜಲ್ಲಿ ರಿಫ್ಲೆಕ್ಟ್ ಮಾಡುತ್ತೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಅದು ಯಾವ ಕಲರ್ ಕಾಣಿಸುತ್ತೆ ಅಂತ ಆ ಪ್ಲಾಂಟ್ ಪಾರ್ಟ್. ಓಕೆನಾ? ಸೊ
these plastids will bear pigments. Pigments are responsible for ಪ್ರೊಡ್ಯೂಸಿಂಗ್ ಕಲರ್ ಇನ್ ಪ್ಲಾಂಟ್ಸ್. ನಮ್ಮ ಕಲರ್ ಕಾಣಿಸ್ತಾ ಇದೆ ಏನಾದರೂ ಪ್ಲಾಂಟ್, ಇವಾಗ ಲೀಫ್ ಗ್ರೀನ್ ಆಗಿರುತ್ತೆ, ಒಂದು ಫ್ಲವರ್ ರೆಡ್ ಆಗಿರ್ಬೋದು ಅಥವಾ ಯೆಲ್ಲೋ ಕಲರ್ ಇರ್ಬೋದು, ಅದು ಯಾಕೆ ಆ ಕಲರ್ ಇದೆ ಇಸ್ ಬಿಕಾಸ್ ಆಫ್ ಪಿಗ್ಮೆಂಟ್ಸ್. ಆ್ಯಂಡ್ ಈ ಪಿಗ್ಮೆಂಟ್ಸ್ ಪ್ಲಾಸ್ಟಿಡ್ಸ್ ಅಲ್ಲಿ ಲೊಕೇಟೆಡ್ ಆಗಿರುತ್ತೆ. ಸೊ ದೇ ಬೇರ್ ಪಿಗ್ಮೆಂಟ್ಸ್ ದಟ್ ಆರ್ ಇಂಪಾರ್ಟಿಂಗ್ ಸ್ಪೆಸಿಫಿಕ್ ಕಲರ್ಸ್ ಟು ಪ್ಲಾಂಟ್ಸ್. ಒಂದೊಂದು ಪಿಗ್ಮೆಂಟ್ಗೆ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ ಕಲರ್ ಇರುತ್ತೆ. ಸೊ ಕ್ಲೋರೋಫಿಲ್ ಬಗ್ಗೆ ಮಾತಾಡಿದಾಗ ಕ್ಲೋರೋಫಿಲ್ ಅಬ್ಸಾರ್ಬ್ಸ್ ಲೈಟ್ ಆ್ಯಂಡ್ ಇಟ್ ರಿಫ್ಲೆಕ್ಟ್ಸ್ ಗ್ರೀನ್ ಕಲರ್. ಸೊ ನಮಗದು ಗ್ರೀನ್ ಕಲರ್ ಕಾಣಿಸುತ್ತೆ. ಹಾಗೆಯೇ ಬೇರೆ ಬೇರೆ ಥರ ಪಿಗ್ಮೆಂಟ್ಸ್ ಇರುತ್ತೆ. ಕ್ಲೋರೋಫಿಲ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಪಿಗ್ಮೆಂಟ್, ಯಾಕಂದರೆ ಇಟ್ ಹ್ಯಾಸ್ ಅ ವೆರಿ ಪ್ರೈಮರಿ ರೋಲ್ ಟು ಪ್ಲೇನ್ ಫೋಟೋಸಿಂಥಸಿಸ್. ಅದ್ರ ಬಗ್ಗೆ ನಾವು ಲೋವರ್ ಗ್ರೇಡ್ಸಿಂದ ಕಲಿತಾ ಬಂದಿದ್ದೀವಿ, ಕೇಳ್ತಾ ಬಂದಿದ್ದೀವಿ. ಕ್ಲೋರೋಫಿಲ್ ಪಿಗ್ಮೆಂಟ್ಗೆ ಒಂದು ಎಕ್ಸಾಂಪಲ್. ಬಟ್ ಕ್ಲೋರೋಫಿಲ್ನ ಬಿಟ್ಟು ಇನ್ನೂ ಹಲವಾರು ಪಿಗ್ಮೆಂಟ್ಸ್ನ ನಾವು ಪ್ಲಾಂಟ್ ಸೆಲ್ಸಲ್ಲಿ ನೋಡ್ಬೋದು. ಓಕೆ, ಸೊ ದೇ ಬೇರ್ ಸ್ಪೆಸಿಫಿಕ್ ಪಿಗ್ಮೆಂಟ್ಸ್. ನೌ ಇಫ್ ಯು ಹ್ಯಾವ್ ಟು ಟಾಕ್ ಅಬೌಟ್ ವೇರ್ let me tell you about the classification. Ivaga based on which pigment is present, plastids na ನಾವು 3 ತರ ಕ್ಲಾಸಿಫೈ ಮಾಡಬಹುದು. ಅಂಡ್ ಈ ಕ್ಲಾಸಿಫಿಕೇಶನ್ ಬೇಸಿಸ್ ಏನಂದ್ರೆ ಆ ಪ್ಲಾಸ್ಟಿಡ್ ಅಲ್ಲಿ ಯಾವ ರೀತಿಯ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ ಅಂತ. ಬೇಸ್ಡ್ ಆನ್ ಯಾವ ಪಿಗ್ಮೆಂಟ್ ಪ್ರೆಸೆಂಟ್ ಇದೆ ನಾವು ಪ್ಲಾಸ್ಟಿಡ್ಸ್ನ 3 ರೀತಿ ಕ್ಲಾಸಿಫೈ ಮಾಡ್ಬೋದು. ಓಕೆ, ಸೊ ದ ಫಸ್ಟ್ ಟೈಪ್ ಆಫ್ ಪಿಗ್ಮೆಂಟ್ is chloroplast. I'm sure all of you are very familiar with this term, chloroplast. The second type of plastid is chromoplast. And the third type of plastid is leucoplast. Chloroplast ಏನು ಮಾಡುತ್ತಂದ್ರೆ ಪ್ಲಾಂಟ್ಸಲ್ಲಿ ಯಾವುದೆಲ್ಲ ಪಾರ್ಟ್ಸಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ ಆ parts will start appearing green in color. That is because of the presence of the pigments chlorophyll and some carotenoids also will be present. ಸೊ ನಾವು ಲೀವ್ಸಲ್ಲಿ ನೋಡ್ತೀವಿ ಗ್ರೀನ್ ಕಲರ್ ಇರುತ್ತೆ, ಯಂಗ್ ಸ್ಟೆಮ್ಸ್ನ ನೋಡಿದ್ರೆ ಅದು ಕೂಡ ಗ್ರೀನ್ ಕಲರ್ ಇರುತ್ತೆ. ಯಾವುದೆಲ್ಲ ಭಾಗ ಪ್ಲಾಂಟ್ಸ್ನಲ್ಲಿ ಗ್ರೀನ್ ಆಗಿರುತ್ತೆ ಆ ಪಾರ್ಟ್ಸ್ನಲ್ಲಿರೋ ಸೆಲ್ಸಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಆ ಕ್ಲೋರೋಪ್ಲಾಸ್ಟ್ ಒಳಗಡೆ ಜಾಸ್ತಿ ಕ್ಲೋರೋಫಿಲ್ ಇರುತ್ತೆ, ಹಾಗಾಗಿ ನಮ್ಗೆ ಆ ಪಾರ್ಟ್ಸ್ ಗ್ರೀನ್ ಕಲರ್ ಕಾಣಿಸುತ್ತೆ. ಓಕೆನಾ? ಇವಾಗ ನೀವು ಕೆಲವೊಮ್ಮೆ ಪ್ಲಾಂಟ್ಸಲ್ಲಿ ನೋಡಿರ್ತೀರಾ ಫ್ಲವರ್ಸ್ ಆ ರೆಡ್ ಇನ್ ಕಲರ್, ಆರೆಂಜ್ ಇನ್ ಕಲರ್, ಪಿಂಕ್ ಇನ್ ಕಲರ್, ಬೇರೆ ಬೇರೆ ಕಲರ್ಸಲ್ಲಿ ಬರುತ್ತೆ. ಗ್ರೀನ್ನ ಹೊರತುಪಡಿಸಿ ಬೇರೆ ಬೇರೆ ಕಲರಲ್ಲಿ ಬರುತ್ತೆ. ಫ್ರೂಟ್ಸ್ನ ನೋಡಿದ್ರು ಕೂಡ ರೆಡ್ ಕಲರ್ ಆ್ಯಪಲ್ ಇರುತ್ತೆ. ಸೊ ಗ್ರೀನ್ನ ಬಿಟ್ಟು ಬೇರೆ ಎಲ್ಲ ಕಲರ್ಸ್ ಏನಿರುತ್ತೆ ಪ್ಲಾಂಟ್ಸ್ನಲ್ಲಿ, ಫ್ಲವರ್ಸ್ ಮತ್ತು ಫ್ರೂಟ್ಸ್ನಲ್ಲಿ ನೋಡ್ತೀವಿ, ಆ ಪಾರ್ಟ್ಸಲ್ಲಿ ಫ್ಲವರ್ ಪೆಟಲ್ಸಲ್ಲಿರೋ ಸೆಲ್ಸಲ್ಲಿ ಕ್ರೋಮೋಪ್ಲಾಸ್ಟ್ ಇರುತ್ತೆ. ಈ ಕ್ರೋಮೋಪ್ಲಾಸ್ಟ್ ಕ್ಯಾನ್ ಅಪಿಯರ್ ಯೆಲ್ಲೋ, ಆರೆಂಜ್, ರೆಡ್, ಈ ರೀತಿ ಬೇರೆ ಬೇರೆ ಕಲರ್ಸಲ್ಲಿ ಬರುತ್ತೆ. ಇದರಲ್ಲಿರುವಂಥ ಪಿಗ್ಮೆಂಟ್ಸ್ ಏನಂದರೆ ಕ್ಯಾರೋಟೀನ್ಸ್, ಝ್ಯಾಂಥೋಫಿಲ್ಸ್ ಇದೆಲ್ಲ ಇರುತ್ತೆ. ಓಕೆನಾ? ಸೊ ಇವಾಗ ಕೊನೆಯದಾಗಿ ಲ್ಯೂಕೋಪ್ಲಾಸ್ಟ್. ಲ್ಯೂಕೋ ಅನ್ನೋ ಪದದ ಅರ್ಥ ಏನು? ನೀವಿದನ್ನ ಬ್ಲಡ್ ಸೆಲ್ಸಲ್ಲಿ ಕೂಡ ಕಲ್ತ್ಕೊಂಡಿರ್ತೀರಾ. ಲ್ಯೂಕೋಸೈಟ್ಸ್ ಅಂತ ನಾವು ಕಲ್ತಿದ್ದೀವಿ. ಲ್ಯೂಕೋಸೈಟ್ಸ್ ಆರ್ ವಾಟ್ ಆರ್ ದೇ? ವೈಟ್ ಬ್ಲಡ್ ಸೆಲ್ಸ್ ಅಲ್ವಾ? ಸೊ ಕಲರ್ಲೆಸ್. ಲ್ಯೂಕೋ ಅಂತ ಅಂದರೆ ಕಲರ್ಲೆಸ್. ಸೊ ಲ್ಯೂಕೋಪ್ಲಾಸ್ ಆರ್ ಆಲ್ಸೋ ಕಲರ್ಲೆಸ್. ಇದರಲ್ಲಿ ಯಾವುದು ಕಲರ್ ಪ್ರೊಡ್ಯೂಸ್ ಮಾಡೋ ಪಿಗ್ಮೆಂಟ್ಸ್ ಇರೋದಿಲ್ಲ, ಹಾಗಾಗಿ ಇದು ಕಲರ್ಲೆಸ್ ಇರುತ್ತೆ. ಇದರದ್ದು ಫಂಕ್ಷನ್ ಏನಂದರೆ ಸ್ಟೋರೇಜ್ ಆಫ್ ರಿಸರ್ವ್ ಫುಡ್. ಈ ಪ್ಲಾಸ್ಟಿಡ್ಸ್ ಒಳಗಡೆ ರಿಸರ್ವ್ ಫುಡ್ ಸ್ಟೋರ್ ಆಗಿರುತ್ತೆ. ಬೇಸ್ಡ್ ಆನ್ ಯಾವ ಟೈಪ್ ಆಫ್ ರಿಸರ್ವ್ ಫುಡ್ ಲ್ಯೂಕೋಪ್ಲಾಸ್ಟಲ್ಲಿ ಸ್ಟೋರ್ ಆಗಿರುತ್ತೆ ನಾವು ಅದನ್ನ 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಬೋದು. ವಿ ಹ್ಯಾವ್
a myeloplast. A myeloplast store starch or carbohydrates. ಇದನ್ನ ನಾವು ಪೊಟೆಟೋಲ್ ನೋಡ್ಬೋದು. ಅದಲ್ಲದೆ we have eleuroplast. Eleuroplasts, they store proteins, and then we have elaioplasts. Elaioplasts store fats. So this is the broad classification of plastids. Plastids are organelles that are found in plants and in euglenoids. ಇದರಲ್ಲಿ ಯಾವ ಪಿಗ್ಮೆಂಟ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಇದನ್ನ 3 ರೀತಿಯಲ್ಲಿ ಕ್ಯಾಟಗರೈಸ್ ಮಾಡಬಹುದು. ಮೊದಲನೇದು we have chloroplast, which appears green in color, which imparts green color to the plant parts because ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ರೀನ್ ಪಿಗ್ಮೆಂಟ್, ಗ್ರೀನ್ಗೆ ರೆಸ್ಪಾನ್ಸಿಬಲ್ ಆಗಿರೋ ಪಿಗ್ಮೆಂಟ್ ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ. ಎರಡನೇದಾಗಿ ವಿ ಹ್ಯಾವ್ ಕ್ರೋಮೋಪ್ಲಾಸ್ಟ್. ದಿಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ಆರ್ ಇಂಪಾರ್ಟಿಂಗ್ ಕಲರ್ಸ್ ಅದರ್ ದೆನ್ ಗ್ರೀನ್ ಲೈಕ್ ರೆಡ್, ಯೆಲ್ಲೋ, ಆರೆಂಜ್. ಇದರಲ್ಲಿ ಕಾಣಿಸೋ ಪಿಗ್ಮೆಂಟ್ಸ್ ಕ್ಯಾರೋಟೀನ್, ಝ್ಯಾಂಥೋಫಿಲ್ಸ್ ಇದು ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ದೆನ್ ವಿ ಹ್ಯಾವ್ ಲ್ಯೂಕೋಪ್ಲಾಸ್ಟ್. ಲ್ಯೂಕೋ ಅಂತಂದ್ರೇ ಕಲರ್ಲೆಸ್. ಸೊ ಲ್ಯೂಕೋಪ್ಲಾಸ್ಟ್ ಆರ್ ಪ್ಲಾಸ್ಟಿಡ್ಸ್ ದಟ್ ಡು ನಾಟ್ ಇಂಪಾರ್ಟ್ ಎನಿ ಕಲರ್, ದೇ ಆರ್ ಕಲರ್ಲೆಸ್ ಪ್ಲಾಸ್ಟಿಡ್ಸ್. ಹಾಗಿದ್ರೆ ಅದ್ರ ಫಂಕ್ಷನ್ ಏನು? ಇಟ್ ಇಸ್ ಹೆಲ್ಪಿಂಗ್ ಇನ್ ಸ್ಟೋರಿಂಗ್ ರಿಸರ್ವ್ ಫುಡ್. ಆ ರಿಸರ್ವ್ ಫುಡ್ದು ಕಾಂಪೊಸಿಷನ್ ಏನು ಅನ್ನೋದ್ರ ಮೇಲೆ ವಿ ಕ್ಯಾನ್ ಫರ್ದರ್ ಕ್ಯಾಟಗರೈಸ್ ಲ್ಯೂಕೋಪ್ಲಾಸ್ಟ್ ಇಂಟು 3 types: a myeloplast, eleuroplast, elaioplast. A myeloplast stores carbohydrates, eleuroplast stores proteins, and elaioplast store fats. Okay, so this is about plastids in general. ಬಟ್ ನಮಗೆ ಹೋಗ್ತಾ ಹೋಗ್ತಾ ಮುಂದೆ ಫೋಟೋಸಿಂಥಸಿಸ್ ಬಗ್ಗೆ ಕಲಿಬೇಕು. ಆವಾಗ ಕ್ಲೋರೋಪ್ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಈ ಚಾಪ್ಟರ್ನಲ್ಲಿ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ ಏನಿದೆ ಅದ್ರ ಬಗ್ಗೆ ಕಲಿಯೋಣ. ಸೊ ಕ್ಲೋರೋಪ್ಲಾಸ್ಟ್ನ ನಾವು ಎಲ್ಲೆಲ್ಲ ನೋಡ್ಬೋದು? ಜಾಸ್ತಿ ಯಾವುದೆಲ್ಲ ಪ್ಲಾಂಟ್ ಪಾರ್ಟ್ಸ್ ಗ್ರೀನ್ ಆಗಿರುತ್ತೆ ಅಲ್ಲಿರೋ ಸೆಲ್ಸಲ್ಲಿ ಕ್ಲೋರೋಪ್ಲಾಸ್ಟ್ ಹೆಚ್ಚಿನ ನಂಬರಲ್ಲಿ ಇರುತ್ತೆ. ಓಕೆನಾ? ಸೊ ಕ್ಲೋರೋಪ್ಲಾಸ್ಟ್ನ ನಾವು ಮೋಸ್ಟ್ಲಿ ಯಾವ ಪ್ಲಾಂಟ್ ಪಾರ್ಟ್ ಗ್ರೀನ್ ಆಗಿರುತ್ತೆ? ಲೀಫ್ ಅಲ್ವಾ? ಸೊ ಲೀಫ್ನಲ್ಲಿ ನಾವು ಜಾಸ್ತಿ ಅಮೌಂಟ್ ಆಫ್ ಕ್ಲೋರೋಪ್ಲಾಸ್ಟ್ನ ನೋಡ್ಬೋದು. ಲೀಫಲ್ಲಿ ಅಂದರೆ ಸ್ಪೆಸಿಫಿಕ್ ಆಗಿ ನಾವು ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಕಲ್ತಿದ್ದೀವಿ ಲೀಫ್ದೆಲ್ಲ ಏನೇನು ಪಾರ್ಟ್ಸ್ ಇದೆ ಅಂತ. ಸೊ ಅಪ್ಪರ್ ಎಪಿಡಮಿಸ್ ಇದೆ, ಅದಕ್ಕೆ ನಾವು ಅಡ್ಯಾಕ್ಸಿಲ್ ಎಪಿಡಮಿಸ್ ಅಂತ ಕರಿತೀವಿ. ಲೋವರ್ ಎಪಿಡಮಿಸ್ ಇಸ್ ಕಾಲ್ಡ್ ಅಬ್ಯಾಕ್ಸಿಲ್ ಎಪಿಡಮಿಸ್. ಅದ್ರ ಮಧ್ಯದಲ್ಲಿ ನಮ್ಗೆ ಏನು ಗ್ರೌಂಡ್ ಟಿಶ್ಯೂ ಸಿಗುತ್ತೆ ವಿಚ್ ಇಸ್ ಕಾಲ್ಡ್ ಮೀಸೋಫಿಲ್. ಅಲ್ಲಿ ನಾವು ಏನು ಸೆಲ್ಸ್ನ ನೋಡ್ತೀವಿ ಆ ಸೆಲ್ಸಲ್ಲಿ ಮೆಜಾರಿಟಿ ಕ್ಲೋರೋಪ್ಲಾಸ್ಟ್ ನಮಗೆ ಕಾಣಿಸುತ್ತೆ. ಇವಾಗ ನಾವು ಒಂದು ಸೆಲ್ಲಲ್ಲಿ ಎಷ್ಟು ಕ್ಲೋರೋಪ್ಲಾಸ್ಟ್ ಇರ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ದಟ್ ಈಸ್ ವೆರಿ ವೆರಿ ವೇರಿಯಬಲ್. ಕೆಲವೊಂದು ಆರ್ಗ್ಯಾನಿಸಮ್ಸ್, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಕಾಲ್ಡ್ ಕ್ಲೆಮೈಡೋಮೋನಸ್. ಈ ಕ್ಲೆಮೈಡೋಮೋನಸ್ ಒಂದು ಯೂನಿಸೆಲ್ಯುಲರ್ ಗ್ರೀನ್ ಆಲ್ಗಾ. ಇದ್ರದ್ದು ಎಕ್ಸಾಂಪಲ್ ನೀವು ಪ್ರಾಬಬ್ಲಿ ಪ್ಲಾಂಟ್ ಕಿಂಗ್ಡಮಲ್ಲಿ ಕೂಡ ಕಲ್ತಿರ್ತೀರಾ. ಇಂಥ ಆರ್ಗ್ಯಾನಿಸಮ್ ಯೂನಿಸೆಲ್ಯುಲರ್ ಆಲ್ಗಾನ ನಾವು ತಗೊಂಡಾಗ ಒಂದು ಸೆಲ್ಲಲ್ಲಿ ಒಂದೇ ಕ್ಲೋರೋಪ್ಲಾಸ್ಟ್ ಅಷ್ಟೇ ಇರುತ್ತೆ. ಆದರೆ ಹೈಯರ್ ಪ್ಲಾಂಟ್ಸ್, ಏಂಜಿಯೋಸ್ಪರ್ಮ್ಸ್ನ ಲೀವ್ಸಲ್ಲಿರೋ ಮೀಸೋಫಿಲ್ ಸೆಲ್ಸ್ನ ನಾವು ನೋಡಿದ್ರೆ 20ರಿಂದ 40ರಷ್ಟು ಕ್ಲೋರೋಪ್ಲಾಸ್ಟ್ ಒಂದೇ ಸೆಲ್ ಒಳಗಡೆ ಇರುತ್ತೆ. ಓಕೆ, ಸೊ ಒಂದು ಸೆಲ್ಲಲ್ಲಿ ಎಷ್ಟು ಕ್ಲೋರೋಪ್ಲಾಸ್ಟ್ ಇರುತ್ತೆ ದಟ್ ಈಸ್ ವೇರಿಯಬಲ್. ಅದಕ್ಕೇನು ಫಿಕ್ಸೆಡ್ ನಂಬರ್ ಇಲ್ಲ. ಇವಾಗ ನಾವು ಶೇಪ್ ಬಗ್ಗೆ ಮಾತಾಡಬೇಕಂದ್ರೆ ಶೇಪ್ ಇಸ್ ಆಲ್ಸೋ ವೇರಿಯಬಲ್. ಕೆಲವೊಮ್ಮೆ ಕಪ್ ಶೇಪ್ಡ್ ಇರುತ್ತೆ, ಕೆಲವೊಮ್ಮೆ ರಿಬನ್ ಶೇಪ್ಡ್ ಇರುತ್ತೆ, ಕೆಲವೊಮ್ಮೆ ಫ್ಲ್ಯಾಟ್ ಆಗಿರುತ್ತೆ, ಕೆಲವೊಮ್ಮೆ ಲೆನ್ಸ್ ಶೇಪ್ಡ್ ಇರುತ್ತೆ, ಓವಲ್, ಸ್ಫೆರಿಕಲ್, ಡಿಸ್ಕಾಯ್ಡ್, ರಿಬನ್ ಲೈಕ್. ಸೊ ಸ್ಪೈರೋಗೈರಲ್ ನಾವು ನೋಡಿದ್ದೀವಿ ಹೇಗೆ ರಿಬನ್ ಲೈಕ್ ಇರುತ್ತೆ ಅಂತ. ಸೊ ಈ ಕ್ಲೋರೋಪ್ಲಾಸ್ಟ್ ಶೇಪ್ ಕೂಡ ಒಂದು ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಆರ್ಗ್ಯಾನಿಸಮ್ ಮಧ್ಯ ವೇರಿ ಆಗುತ್ತೆ. ಲೆಂತ್ ಇಸ್ ಆಲ್ಸೋ ವೇರಿಯಬಲ್, ಬಟ್ ಜನರಲಿ ಇಟ್ ವಿಲ್ ಬಿ 5 to 10 microns ಆ ರೇಂಜಲ್ಲಿ ಇರುತ್ತೆ. ದಿಸ್ ಇಸ್ ದ ಲೆಂತ್ ಆ್ಯಂಡ್ ದಿಸ್ ಇಸ್ ದ ವಿಡ್ತ್ ಸುಮಾರು 2 to 4 microns ಅಷ್ಟಿರುತ್ತೆ. So that is about the size, shape and number of chloroplasts that you see in cells. Okay na? So size is also variable, shape is also variable and number is also variable. ಈಗ ನಾವು ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ. ಪ್ಲಾಸ್ಟಿಡ್ಸ್ ಆರ್ ಆಲ್ಸೋ ಡಬಲ್ ಮೆಂಬ್ರೇನ್ ಬೌಂಡ್ ಸಿಮಿಲರ್ ಟು ಮೈಟೊಕಾಂಡ್ರಿಯಾ. ಮೈಟೊಕಾಂಡ್ರಿಯಲ್ ನಿಮ್ಗೆ ಹೆಂಗೆ ಹೇಳಿದೆ 2
ಮೆಂಬ್ರೇನಿಂದ ಎನ್ಕ್ಲೋಸ್ ಆಗಿರುತ್ತೆ ಅಂತ, ಅದೇ ರೀತಿ ಕ್ಲೋರೋಪ್ಲಾಸ್ಟ್ ಕೂಡ 2 ಮೆಂಬ್ರೇನಿಂದ ಎನ್ಕ್ಲೋಸ್ ಆಗಿರುತ್ತೆ. ಸೊ ವಿ ಕಾಲ್ ಇಟ್ ಡಬಲ್ ಮೆಂಬ್ರೇನ್ ಬೌಂಡ್. ಓಕೆ, ಸೊ 2 ಮೆಂಬ್ರೇನ್ ಇರುತ್ತೆ ಅಂದರೆ ಆಚೆ ಕಡೆದು ಒಂದು ಮೆಂಬ್ರೇನ್ ಇದೆ. ದಿಸ್ ಇಸ್ ಅಗೇನ್ ಅ ಸೆಕ್ಷನ್. ದಿಸ್ ಇಸ್ ದಿ ಔಟರ್ ಮೆಂಬ್ರೇನ್. And inside that we have the inner membrane. ಈ 2 ಮೆಂಬ್ರೇನ್ಸ್ ಮಧ್ಯೆ ಏನು ಸ್ಪೇಸ್ ಇರುತ್ತೆ ಇದಕ್ಕೆ ನಾವು ಪೆರಿಪ್ಲಾಸ್ಟಿಡ್ ಸ್ಪೇಸ್ ಅಂತ ಕರಿತೀವಿ. ಈ ಇನ್ನರ್ ಮೆಂಬ್ರೇನ್ ಒಳಗಡೆ ಏನು ಸ್ಪೇಸ್ ಇದೆ ದಟ್ ಇಸ್ ಫಿಲ್ಡ್ ವಿತ್ a fluid like substance that we call the stroma. ಮೈಟೊಕಾಂಡ್ರಿಯಲ್ ಹೇಗೆ ಮೇಟ್ರಿಕ್ಸ್ ಅಂತ ಹೇಳಿದ್ವಿ, ಕ್ಲೋರೋಪ್ಲಾಸ್ಟ್ ಮೇಟ್ರಿಕ್ಸ್ಗೆ ನಾವು ಸ್ಟ್ರೋಮಾ ಅಂತ ಕರಿತೀವಿ. ಈ ಸ್ಟ್ರೋಮಾ ಒಳಗಡೆ ಎಷ್ಟೊಂದು ಫ್ಲಾಟ್ ಅಂಡ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಇವಾಗ ನೀವು ಹೆಂಗೆ ಅನ್ಕೊಳ್ಬೋದು ಅಂದರೆ, ಇದೊಂದು ಬ್ಯಾಗ್ ಥರ ಅನ್ಕೊಳ್ಳಿ, 2 ಮೆಂಬ್ರೇನ್ ಇರೋಂಥ ಬ್ಯಾಗ್. ಅದರೊಳಗಡೆ ಎಷ್ಟೊಂದು ಚಿಕ್ಕ 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 ಪೌಚಸ್ ಇರುತ್ತೆ. ಆ ಪೌಚ್ಗೆ ಕೂಡ ಮೆಂಬ್ರೇನ್ ಇರುತ್ತೆ. ಅರ್ಥ ಆಯ್ತಾ? ಮೆಂಬ್ರೇನ್ ಅಂತ ನಾನು ಎಲ್ಲೆಲ್ಲ ಹೇಳ್ತೀನಿ. ಮೆಂಬ್ರೇನ್ ಅಂದರೆ ನೀವು ತಕ್ಷಣ ಈ ಪ್ಲಾಸ್ಮಾ ಮೆಂಬ್ರೇನ್ ಏನು ಸ್ಟ್ರಕ್ಚರ್ ನಾವು ಕಲ್ತಿದ್ದೀವಿ, ಫಾಸ್ಫೋಲಿಪಿಡ್ ಬೈಲೇಯರ್ ಎಂಬೆಡೆಡ್ ವಿತ್ ಆರ್ ಇಂಟರ್ಸ್ಪರ್ಸ್ಡ್ ವಿತ್ ಪ್ರೋಟೀನ್ಸ್, ಆ ಸ್ಟ್ರಕ್ಚರ್ ಏನು ಕಲ್ತಿದ್ದೀವಿ, ಮೆಂಬ್ರೇನ್ ಅಂದಿದ ತಕ್ಷಣ ಅದು ನಿಮ್ಗೆ ತಲೆಗೆ ಬರಬೇಕು. ಸೊ ಇಲ್ಲಿ ನಾವು 2 ಮೆಂಬ್ರೇನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ಈ ಇನ್ನರ್ ಮೆಂಬ್ರೇನಲ್ಲಿ ನಮಗೊಂದು ಫಾಸ್ಫೋಲಿಪಿಡ್ ಬೈಲೇಯರ್ ಇರುತ್ತೆ ಈ ರೀತಿ. ಹಾಗೆಯೇ ಔಟರ್ ಮೆಂಬ್ರೇನಲ್ಲೂ ಕೂಡ ಒಂದು ಫಾಸ್ಫೋಲಿಪಿಡ್ ಬೈಲೇಯರ್ ಇರುತ್ತೆ. ಓಕೆ, ಮತ್ತೆ ಸ್ಟ್ರೋಮಾ ಒಳಗಡೆ ವಿ ವಿಲ್ ಫೈಂಡ್ ಸರ್ಟನ್ ಪೌಚಸ್. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇದೆಲ್ಲ ಏನಿದೆ, ಈ ಫ್ಲಾಟೆಂಡ್ ಸ್ಮಾಲ್ ಟೈನಿ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ದಟ್ ಯು ಫೈಂಡ್ ಇನ್ಸೈಡ್ ದ ಸ್ಟ್ರೋಮಾ, ಇದು ಕೂಡ ಮೆಂಬ್ರೇನಸ್. ಅಂದರೆ ಒಂದು ಪೌಚ್ ಥರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಚಿಕ್ಕದು ಕಾಯಿನ್ ಪೌಚ್ ಬರುತ್ತಲ್ವ, ಆ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಆ ಕಾಯಿನ್ ಪೌಚ್ದು ವಾಲ್ ಏನಿದೆ ದ್ಯಾಟ್ ಇಸ್ ದ ಮೆಂಬ್ರೇನ್. ಓಕೆ, ಅದರೊಳಗಡೆ ಖಾಲಿ ಜಾಗ ಇರುತ್ತೆ. ಸೊ ದೀಸ್ ಕಾಯಿನ್ ಪೌಚ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಥೈಲಕಾಯ್ಡ್ಸ್. ಈ ಥೈಲಕಾಯ್ಡ್ಸ್ ಒಳಗಡೆ ಏನು ಜಾಗ ಇರುತ್ತೆ ದ್ಯಾಟ್ ಇಸ್ ಕಾಲ್ಡ್ ದ ಥೈಲಕಾಯ್ಡ್ ಲೂಮೆನ್. ಲೂಮೆನ್ ಬಗ್ಗೆ ನಾವು ಝೈಲಮ್ ಮತ್ತು ಫ್ಲೋಯಮಲ್ಲಿ ಕೂಡ ಕಲ್ತಿದ್ದೀವಿ ಅಲ್ವಾ? ಸೊ ಝೈಲಮಲ್ಲಿ ಸ್ಪೆಸಿಫಿಕಲಿ ಲೂಮೆನ್ ಬಗ್ಗೆ ಕಲ್ತಿದ್ದೀವಿ, ಸ್ಕ್ಲಿರನ್ ಕೈಮಲ್ಲಿ ಕಲ್ತಿದ್ದೀವಿ. ಸೊ ಒಳಗಡೆ ಏನು ಜಾಗ ಇರುತ್ತೆ ಈ ಪೌಚ್ ಒಳಗಡೆ, ಅದಕ್ಕೆ ನಾವು ಲೂಮೆನ್ ಅಂತ ಕರಿತೀವಿ. ಸೊ ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಈ ರೀತಿಯ ಫ್ಲಾಟ್ ಅಂಡ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್, ಮೆಂಬ್ರೇನ್ ಇರೋಂಥ ಫ್ಲಾಟ್ ಅಂಡ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್, ಇದು ಎಷ್ಟೊಂದು ಒಂದ್ರ ಮೇಲೆ ಒಂದು ಪ್ರೆಸೆಂಟ್ ಆಗಿರುತ್ತೆ. ದೇ ವಿಲ್ ಬಿ ಸ್ಟ್ಯಾಕ್ಡ್ ಒನ್ ಆನ್ ಟಾಪ್ ಆಫ್ ಅನದರ್. ಈ ಒಂದು ಪೌಚ್ ಅಥವಾ ಒಂದು ಫ್ಲಾಟ್ ಅಂಡ್ ಸ್ಟ್ಯಾಕ್ಗೆ ನಾವು ಥೈಲಕಾಯ್ಡ್ ಅಂತ ಕರಿತೀವಿ. ಈ ಪೂರ ಸ್ಟ್ಯಾಕ್, ಒಂದು ಎಂಟೈರ್ ಸ್ಟ್ಯಾಕ್, ಹೆಂಗೆ ಒಂದ್ರ ಮೇಲೆ ಒಂದು ಕಾಯಿನ್ ಜೋಡಿಸಿದ್ರೆ ಒಂದು ಸ್ಟ್ಯಾಕ್ ಆಗುತ್ತೆ, ಅದೇ ರೀತಿ ಒಂದು ಪೌಚ್ ಮೇಲೆ ಒಂದು ಪೌಚ್ ಜಾಯಿನ್ ಆಗಿ 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 ಒಂದು ಸ್ಟ್ಯಾಕ್ ಫಾರ್ಮ್ ಆಗುತ್ತೆ. ಆ ಸ್ಟ್ಯಾಕ್ಗೆ ನಾವು ಗ್ರಾನಾ ಅಂತ ಕರಿತೀವಿ. ಗ್ರಾನಮ್ ಇಸ್ ಸಿಂಗ್ಯುಲರ್. ಎಷ್ಟೊಂದು ಗ್ರಾನಾ ಎಷ್ಟೊಂದಿದ್ರೆ ಅದಕ್ಕೆ ನಾವು ಗ್ರಾನಾ ಅಂತ ಕರಿತೀವಿ. ದಟ್ ಇಸ್ ಇಟ್ಸ್ ಪ್ಲೂರಲ್ ಫಾರ್ಮ್. ಈ ಗ್ರಾನಾ ಆರ್ ಇಂಟರ್ಕನೆಕ್ಟೆಡ್ ಬೈ ಟ್ಯೂಬ್ಯುಲರ್ ಸ್ಟ್ರಕ್ಚರ್ಸ್ called stroma lamellae. ಲೆಮೆಲ್ಲಾ ಅಂತ ಬಂದರೆ ಕ್ಲೋರೋಪ್ಲಾಸ್ಟ್ ಅಸೋಸಿಯೇಟ್ ಆಗಿ ವಿ ಆರ್ ಟಾಕಿಂಗ್ ಅಬೌಟ್ ಮೆಂಬ್ರೇನ್.
ಹೆಂಗೆ ಈ ಪೌಚ್ ಒಳಗಡೆ ಲೂಮೆನ್ ಇರುತ್ತೆ ಹಾಗೇನೆ ಈ ಟ್ಯೂಬ್ ಒಳಗಡೆ ಕೂಡ ಜಾಗ ಇರುತ್ತೆ. ವಿ ಕಾಲ್ ದ್ಯಾಟ್ ಆಲ್ಸೋ ದ ಲೂಮೆನ್. ಸೊ ಈ ಟ್ಯೂಬ್ ಒಂದ್ ಕಡೆಗೆ ಲೂಮೆನ್ ಇರುತ್ತೆ, ಒಂದ್ ಕಡೆಗೆ ಸ್ಟ್ರೋಮಾ ಇರುತ್ತೆ. ಈ ಪೌಚ್ ಒಂದ್ ಕಡೆ ಲೂಮೆನ್ ಇರುತ್ತೆ, ಒಂದ್ ಕಡೆಗೆ ಸ್ಟ್ರೋಮಾ ಇರುತ್ತೆ. ಸೊ ಪೌಚ್ ಒಳಗಡೆ ರೀಜನ್ ಅಲ್ಲಿ ಲೂಮೆನ್ ಇರುತ್ತೆ, ಪೌಚ್ ಇಂದ ಹೊರಗಡೆ ರೀಜನ್ ಅಲ್ಲಿ ಸುತ್ತ ಇರೋ ಸ್ಟ್ರೋಮಾ ಇರುತ್ತೆ. ಅದೇ ರೀತಿ ಟ್ಯೂಬ್ಯೂಲ್, ಇಲ್ಲಿ ಏನ್ ಸ್ಟ್ರೋಮಾ ಲ್ಯಾಮೆಲೆ ನಾವು ನೋಡಿದೀವಿ, ಆ ಟ್ಯೂಬ್ ಸ್ಟ್ರೋಮಾ ಲ್ಯಾಮೆಲೆ ಒಳಗಡೆ ಲೂಮೆನ್ ಇರುತ್ತೆ, ಹೊರಗಡೆ ಸ್ಟ್ರೋಮಾ ಇರುತ್ತೆ. ಓಕೆನಾ? ಸೊ ಇವಾಗ ನಾವು ಹೇಳಿದ್ವಿ ಪ್ಲಾಸ್ಟಿಡ್ ಅಥವಾ ಕ್ಲೋರೋಪ್ಲಾಸ್ಟ್ ಅಲ್ಲಿ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ ಅಂತ. ಈ ಪಿಗ್ಮೆಂಟ್ಸ್ ಎಲ್ಲ ಪ್ರೆಸೆಂಟ್ ಆಗಿರೋದು ಈ ಥೈಲಕಾಯ್ಡ್ ಮೆಂಬ್ರೇನ್ಸ್ ಅಲ್ಲಿ. ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಏನ್ ಮೆಂಬ್ರೇನ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇರುತ್ತೆ ಅಲ್ಲಿ ನಮಗೆ ಪಿಗ್ಮೆಂಟ್ಸ್ ಕಾಣಿಸುತ್ತೆ. ಓಕೆ, ಸೊ ವಿತಿನ್ ದ ಥೈಲಕಾಯ್ಡ್ಸ್ ವಿ ಫೈಂಡ್ ದ ಅಸೋಸಿಯೇಟೆಡ್ ಪಿಗ್ಮೆಂಟ್ಸ್. ಹೆಂಗೆ ಎಕ್ಸಾಕ್ಟ್ಲಿ ಪ್ರೆಸೆಂಟ್ ಆಗಿರುತ್ತೆ ನಾವು ಫೋಟೋಸಿಂಥಸಿಸ್ ಚಾಪ್ಟರ್ ಕಲಿಯುವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ದ ಪಿಗ್ಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದೀಸ್. ಈಗ ನಾವು ಮೈಟೊಕಾಂಡ್ರಿಯಾಲ್ ಹೆಂಗೆ ರೈಬೋಸೋಮ್ಸ್ ಪ್ರೆಸೆನ್ಸ್ ನೋಡಿದ್ವಿ, ಇಲ್ಲೂ ಕೂಡ ನಾವು ರೈಬೋಸೋಮ್ಸ್ನ ನೋಡ್ಬೋದು. ಸೊ ವಿತಿನ್ ದ ಸ್ಟ್ರೋಮಾ ಆಲ್ಸೋ ಯು ಕ್ಯಾನ್ ಫೈಂಡ್ ದ ಪ್ರೆಸೆನ್ಸ್ ಆಫ್ ರೈಬೋಸೋಮ್ಸ್. ಈ ribosomes are very similar to mitochondrial ribosomes and prokaryotic ribosomes. Bacteria ribosome 70S type, mitochondria ribosome 70S type, chloroplast ribosome ಕೂಡ 70S type. ಸೊ ಈ ಕ್ಲೋರೋಪ್ಲಾಸ್ಟ್ ಫಂಕ್ಷನ್ ಆಗೋದಕ್ಕೆ ಯಾವುದೆಲ್ಲ ಪ್ರೋಟೀನ್ಸ್ ಬೇಕು, ಎನ್ಸೈಮ್ಸ್ ಬೇಕು, ಅದೆಲ್ಲ ಈ ರೈಬೋಸೋಮ್ಸ್ ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ. ಅದಲ್ಲದೆ ನಾವು ಕ್ಲೋರೋಪ್ಲಾಸ್ಟ್ ಒಳಗಡೆ ಕೂಡ ವಿ ಕ್ಯಾನ್ ಫೈಂಡ್ ಸ್ಮಾಲ್ circular DNA present. ಓಕೆ, ಸೊ 3 ಸಿಮಿಲಾರಿಟೀಸ್ ಇದೆ ಕ್ಲೋರೋಪ್ಲಾಸ್ಟ್ ಮತ್ತೆ ಮೈಟೊಕಾಂಡ್ರಿಯಾ ಮಧ್ಯೆ. ಮೊದಲನೇದು ಏನಂದ್ರೆ ಎರಡೂ ಕೂಡ ಡಬಲ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್. ಎರಡನೇದು ಏನಂದ್ರೆ ಎರಡರಲ್ಲೂ ರೈಬೋಸೋಮ್ಸ್ ಇದೆ, ಅದು 70S ಟೈಪ್. ಮೂರನೇದೇನಂದ್ರೆ ಎರಡರಲ್ಲೂ ನಾವು ಸರ್ಕ್ಯುಲರ್ DNA ನ ನೋಡ್ಬೋದು. ಓಕೆ, ಸೊ ದೀಸ್ ಆರ್ ಸಮ್ ಕಾಮನ್ ಫೀಚರ್ಸ್ ಬಿಟ್ವೀನ್ ಮೈಟೊಕಾಂಡ್ರಿಯಾ ಆ್ಯಂಡ್ ಕ್ಲೋರೋಪ್ಲಾಸ್ಟ್. ಮೈಟೊಕಾಂಡ್ರಿಯಾದ ಫಂಕ್ಷನ್ ಎನರ್ಜಿ ಪ್ರೊಡ್ಯೂಸ್ ಮಾಡೋದಾಗಿದ್ರೆ ಕ್ಲೋರೋಪ್ಲಾಸ್ಟ್ ಪ್ರೈಮರಿ ಫಂಕ್ಷನ್ ಫೋಟೋಸಿಂಥಸೈಸ್ ಮಾಡೋದಾಗಿರುತ್ತೆ. ಸೊ ಈ ಥೈಲಕಾಯ್ಡ್ ಮೆಂಬ್ರೇನ್ಸ್ ಅಲ್ಲಿ, ಸ್ಟ್ರೋಮಾ ಲ್ಯಾಮಿನೆ ಮೆಂಬ್ರೇನ್ಸ್ ಅಲ್ಲಿ ಇರೋ ಪಿಗ್ಮೆಂಟ್ಸ್ ಸನ್ಲೈಟ್ನ ಟ್ರ್ಯಾಪ್ ಮಾಡಿ ಅದರಲ್ಲಿರೋ ಎನರ್ಜಿನ ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ಇದು ಪ್ರಾಸೆಸ್ ಎಕ್ಸಾಕ್ಟ್ಲಿ ಹೆಂಗೆ ನಡೆಯುತ್ತೆ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಅನ್ನೋ ಚಾಪ್ಟರಲ್ಲಿ ನಾವು ಇನ್ ಡೀಟೇಲ್ ಸ್ಟೆಪ್ ಬೈ ಸ್ಟೆಪ್ ಕಲಿತೀವಿ. ಸೊ ಇವಾಗ ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ, ಇದ್ರದ್ದು ಫಂಕ್ಷನ್ ಏನಂದ್ರೆ ಇಟ್ ಈಸ್ ಇನ್ವಾಲ್ವ್ಡ್ ಇನ್ performing photosynthesis. So it is acting like a kitchen for the plant cell. So plant cells ಅಲ್ಲಿ ಎಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ ಅಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ. ಓಕೆನಾ? So that's about the chloroplast. Now let's move on to talk about ribosomes. Ribosomes are one organelle that you can find in both prokaryotes and eukaryotes. Now prokaryotes eukaryotes difference ಬಗ್ಗೆ ನಾವು ಫಸ್ಟ್ ಲೆಕ್ಚರ್ ಅಲ್ಲೇ ಮಾತಾಡಿದ್ವಿ. ಅವಾಗ ನಾನು ಏನು ಹೇಳಿದೆ ಕ್ಲಿಯರ್ ಆಗಿ, ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಇಲ್ಲ, ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇಲ್ಲ. ಯೂಕ್ಯಾರಿಯೋಟ್ಸ್ ಅಲ್ಲಿ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಕೂಡ ಇದೆ, ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಕೂಡ ಇದೆ. ದ ಓನ್ಲಿ ಆರ್ಗನೆಲ್ ಪ್ರೊಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್ ಎರಡರಲ್ಲೂ ನಮ್ಗೆ ಏನು ಕಾಣಿಸುತ್ತೆ, ಆ ಆರ್ಗನೆಲ್ ಈಸ್ ರೈಬೋಸೋಮ್. ಪ್ರೊಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್ ಎರಡರಲ್ಲೂ ರೈಬೋಸೋಮ್ಸ್ ಇದ್ರೂ ಕೂಡ ಅದೆರಡು ಒಂದೇ ರೀತಿಯ ರೈಬೋಸೋಮ್ಸ್ ಅಲ್ಲ, ಅದರಲ್ಲೂ ಕೂಡ ಸ್ವಲ್ಪ ಡಿಫರೆನ್ಸಸ್ ಇದೆ. ನಾವು ಆಲ್ರೆಡಿ ಪ್ರೊಕ್ಯಾರಿಯೋಟಿಕ್ ರೈಬೋಸೋಮ್ಸ್ ಬಗ್ಗೆ ಕಲ್ತಿದ್ದೀವಿ, ಈಗ ಯೂಕ್ಯಾರಿಯೋಟಿಕ್ ರೈಬೋಸೋಮ್ಸ್ ಬಗ್ಗೆ ಕಲಿಯೋಣ. ಸೊ ರೈಬೋಸೋಮ್ಸ್ ಹೌ ದೇ ಸ್ಟ್ಯಾಂಡ್ ಔಟ್ ಫ್ರಮ್ ಬೇರೆ ಎಲ್ಲ ಆರ್ಗನೆಲ್ಸ್ ಈಸ್ ಬೈ ಬೀಯಿಂಗ್ ನಾನ್ ಮೆಂಬ್ರೇನ್ ಬೌಂಡ್. ಈವರೆಗೂ ನಾವು ಯಾವುದೆಲ್ಲ ಆರ್ಗನೆಲ್ಸ್ನ ಕವರ್ ಮಾಡಿದ್ದೀವಿ, ಎಂಡೋಮೆಂಬ್ರೇನ್ ಸಿಸ್ಟಮ್ದಾಗಿರ್ಬೋದು, ಮೈಟೊಕಾಂಡ್ರಿಯಾ ಕ್ಲೋರೋಪ್ಲಾಸ್ಟ್ ಆಗಿರ್ಬೋದು, ಅದು ಎಲ್ಲದರಲ್ಲೂ ಒಂದು ಅಥವಾ ಎರಡು ಮೆಂಬ್ರೇನ್ಸ್ ಇದ್ದೇ ಇರುತ್ತೆ ಅದ್ರ ಸುತ್ತ. ಆದರೆ ರೈಬೋಸೋಮ್ ಸುತ್ತ ಯಾವುದೇ ಮೆಂಬ್ರೇನ್ ಇರಲ್ಲ. ಸೊ ಈ ರೈಬೋಸೋಮ್ಸ್ನ ನಾವು ಪ್ರೊಕ್ಯಾರಿಯೋಟ್ಸ್ ಯೂಕ್ಯಾರಿಯೋಟ್ಸ್ ಎರಡರಲ್ಲೂ ನೋಡ್ತೀವಿ. ಹಾಗೆಯೇ ಇದು ಇಟ್ ಇಸ್ ನಾಟ್ ಮೆಂಬ್ರೇನ್ ಬೌಂಡ್, ದೆರ್ ಇಸ್ ನೋ ಮೆಂಬ್ರೇನ್ ದಟ್ ಇಸ್ ಸರೌಂಡಿಂಗ್ ದೀಸ್ ರೈಬೋಸೋಮ್ಸ್. ಓಕೆ, ಸೊ ಇಟ್ಸ್ ನಾಟ್ ಸರೌಂಡೆಡ್ ಬೈ ಎನಿ ಮೆಂಬ್ರೇನ್. ದೀಸ್ ಆರ್ ಬೇಸಿಕಲಿ ಗ್ರ್ಯಾನ್ಯುಲರ್ ಸ್ಟ್ರಕ್ಚರ್ಸ್. ಇದನ್ನ ಫಸ್ಟ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಲ್ಲಿ ಅಬ್ಸರ್ವ್ ಮಾಡಿದ್ದು a person by the name George Palade in the year 1953. Okay, so he is the person to have first observed what ribosomes look like under the microscope. Okay,
ರೈಬೋಸೋಮ್ಸ್ ಬೇರೆ ಆರ್ಗನೆಲ್ಸ್ನೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಸಣ್ಣ ಸೈಜ್ ಇರುತ್ತೆ, ಸ್ಮಾಲೆಸ್ಟ್ ಆಫ್ ಆರ್ಗನೆಲ್ಸ್. ಸೊ ರೈಬೋಸೋಮ್ಸ್ನಲ್ಲಿ ಮೆಂಬ್ರೇನ್ ಇಲ್ಲ ಅಂದರೆ ಏನೆಲ್ಲ ಇದೆ ರೈಬೋಸೋಮಲ್ಲಿ? ರೈಬೋಸೋಮ್ ಕನ್ಸಿಸ್ಟ್ ಆಫ್ 2 parts or 2 components we can say. ರೈಬೋಸೋಮ್ಸಲ್ಲಿ RNA ಇರುತ್ತೆ, ಹಾಗೆಯೇ ಪ್ರೋಟೀನ್ಸ್ ಇರುತ್ತೆ. ಹಾಗಾಗಿ ರೈಬೋಸೋಮ್ಸ್ಗೆ ನಾವು ರೈಬೋನ್ಯೂಕ್ಲಿಯೋಪ್ರೋಟೀನ್ ಅಂತ ಕರಿತೀವಿ. ಸೊ ಈ RNA ಬೇರೆ ಬೇರೆ ರೀತಿಯ RNA ಇದೆ. mRNA, tRNA, rRNA, ಬೇರೆ ಬೇರೆ ಟೈಪ್ಸ್ ಆಫ್ RNA ಇದೆ. ಯಾವ RNA ರೈಬೋಸೋಮ್ ಸ್ಟ್ರಕ್ಚರಲ್ಲಿ ಒಂದು ಪಾರ್ಟ್ ಆಗಿದೆ, ಆ RNAಗೆ ನಾವು ರೈಬೋಸೋಮಲ್ RNA ಅಂತ ಕರಿತೀವಿ. In short, it is also called rRNA. ಹಾಗೇನೆ ಎಷ್ಟೊಂದು ಪ್ರೋಟೀನ್ಸ್ ಕೂಡ ಅಸೋಸಿಯೇಟ್ ಆಗಿರುತ್ತೆ ರೈಬೋಸೋಮಲ್ಲಿ RNA ಜೊತೆ. ವಿ ಕಾಲ್ ದೆಮ್ ರೈಬೋಸೋಮಲ್ ಪ್ರೋಟೀನ್. ಸೊ ಇದು ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನಾವು ಮಾತಾಡ್ಬೇಕಂದ್ರೆ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಕಾಂಪ್ಲಿಕೇಟ್ ಮಾಡದೆ, RNA ಸಿಂಗಲ್ ಸ್ಟ್ಯಾಂಡರ್ಡ್ ಅಲ್ವಾ, ಒಂದು ದೊಡ್ಡ ಥ್ರೆಡ್ ಥರ ಇರುತ್ತೆ, ಸಿಂಗಲ್ ಥ್ರೆಡ್ ಥರ ಇರುತ್ತೆ. ಸೊ ರೈಬೋಸೋಮಲ್ RNA ಈ ರೀತಿ ಥ್ರೆಡ್ ಥರ ಇರುತ್ತೆ. ಈ RNA ಮಧ್ಯೆ ನಮಗೆ ಪ್ರೋಟೀನ್ಸ್ ಇರುತ್ತೆ. ಸೊ ಈ RNA ಮತ್ತು ಪ್ರೋಟೀನ್ಸ್ ಕಂಬೈನ್ ಆಗಿ ಏನು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ, ದಟ್ ಈಸ್ ಅವರ್ ರೈಬೋಸೋಮ್. ರೈಬೋಸೋಮ್ ಎಕ್ಸಿಸ್ಟ್ 2 ಸಬ್ ಯೂನಿಟಲ್ಲಿ. ಸೊ ಒಂದು ಸಬ್ ಯೂನಿಟ್ ದೊಡ್ಡದಾಗಿರುತ್ತೆ, ಇನ್ನೊಂದು ರಿಲೇಟಿವ್ಲಿ ಚಿಕ್ಕದಾಗಿರುತ್ತೆ. ಯಾವ ಸಬ್ ಯೂನಿಟ್ ದೊಡ್ಡದಾಗಿದೆ ಅದಕ್ಕೆ ನಾವು ಲಾರ್ಜರ್ ಸಬ್ ಯೂನಿಟ್ ಅಂತ ಕರಿತೀವಿ, ಯಾವುದು ಚಿಕ್ಕದಾಗಿರುತ್ತೆ ಅದಕ್ಕೆ ನಾವು ಸ್ಮಾಲ್ ಸಬ್ ಯೂನಿಟ್ ಅಂತ ಕರಿತೀವಿ. ಸೊ ರೈಬೋಸೋಮ್ ಫಂಕ್ಷನ್ ಏನು? ಪ್ರೋಟೀನ್ ಸಿಂಥಸಿಸ್. ಅದಕ್ಕೆ ನಾವು ಇದಕ್ಕೆ ಪ್ರೋಟೀನ್ ಫ್ಯಾಕ್ಟ್ರೀಸ್ ಅಂತ ಕೂಡ ಕರಿತೀವಿ. ಇದನ್ನು ನಾವು ನಮ್ಮ ಫಸ್ಟ್ ಲೆಕ್ಚರಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ 2 ಸಬ್ ಯೂನಿಟ್ ಯಾವಾಗಲೂ ಒಟ್ಟಿಗೆ ಅಂಟ್ಕೊಂಡಿರಲ್ಲ. ಯಾವಾಗ ಸೆಲ್ ಪ್ರೋಟೀನ್ಸ್ನ ಸಿಂಥಸೈಸ್ ಮಾಡಬೇಕು, ಪ್ರೋಟೀನ್ ಸಿಂಥಸೈಸ್ ಮಾಡೋ ಟೈಮಲ್ಲಿ ಈ 2 ರೈಬೋಸೋಮ್ಸ್ ಒಟ್ಟಿಗೆ ಬಂದು ಅಟ್ಯಾಚ್ ಆಗುತ್ತೆ. ಓಕೆನಾ? ಸೊ ದ್ಯಾಟ್ ಈಸ್ ಅಬೌಟ್ ದ ರೈಬೋಸೋಮ್. ಈಗ ನಾನು ನಿಮಗೆ ಹೇಳಿದೆ ರೈಬೋಸೋಮ್ ಇಸ್ ಒನ್ ಆರ್ಗನೆಲ್. ಪ್ರೊಕ್ಯಾರಿಯೋಟಿಕ್ ಸೆಲ್ಸ್, ಯುಕ್ಯಾರಿಯೋಟಿಕ್ ಸೆಲ್ಸ್ ಎರಡರಲ್ಲೂ ನಾವು ನೋಡ್ಬೋದು ಅಂತ. ಸೊ ದಟ್ ಈಸ್ ಒನ್ ಕಾಮನ್ ಥಿಂಗ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯುಕ್ಯಾರಿಯೋಟಿಕ್ ಸೆಲ್ಸ್. ಬಟ್ ಐ ಆಲ್ಸೋ ಸೆಟ್ ಈ ರೈಬೋಸೋಮ್ಸ್ನಲ್ಲಿ ಡಿಫರೆನ್ಸ್ ಇದೆ ಅಂತ. ಸೊ ವಾಟ್ ಇಸ್ ದಟ್ ಡಿಫರೆನ್ಸ್? 2 ರೈಬೋಸೋಮಲ್ಲಿ ಲಾರ್ಜ್ ಸಬ್ ಯೂನಿಟ್ ಇದೆ, ಹಾಗೇನೆ ಸ್ಮಾಲ್ ಸಬ್ ಯೂನಿಟ್ ಇದೆ. ಹೌದಲ್ವಾ? ಸೊ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ large subunit is 50s, small subunit is 30s, together it is 70s. ಆದರೆ ಯುಕ್ಯಾರಿಯೋಟ್ಸ್ ಅಲ್ಲಿ large subunit is 60s, small subunit is 40s, and together it is 80s. This is the difference. So ನಾವು ರೈಬೋಸೋಮ್ಸ್ನ ಎಷ್ಟೊಂದು ಕಡೆ ನೋಡ್ಬೋದು. 70s ರೈಬೋಸೋಮ್ಸ್ನ ನಾವು ಪ್ರೊಕ್ಯಾರಿಯೋಟ್ಸಲ್ಲಿ ನೋಡ್ತೀವಿ, ವಿತಿನ್ ಮೈಟೊಕಾಂಡ್ರಿಯಾ ನೋಡ್ತೀವಿ, ಹಾಗೇನೆ ವಿತಿನ್ ಕ್ಲೋರೋಪ್ಲಾಸ್ಟ್ ಕೂಡ ನೋಡ್ಬೋದು. ATS ರೈಬೋಸೋಮ್ಸ್ನ ನಾವು ಎಲ್ಲಿ ನೋಡ್ಬೋದು? ಯುಕ್ಯಾರಿಯೋಟ್ಸ್ ಅಲ್ಲಿ ಮಾತ್ರ. ಯುಕ್ಯಾರಿಯೋಟ್ಸ್ ಅಲ್ಲಿ ಸೈಟೋಪ್ಲಾಸಮ್ ಅಲ್ಲಿ ಫ್ರೀ ಆಗಿರೋದು ನೋಡ್ಬೋದು, ಅಥವಾ even when they are associated with ER, rough endoplasmic reticulum ಅಲ್ಲಿ
ಏನು ರೈಬೋಸೋಮ್ಸ್ ಇದೆ ಅದು ಕೂಡ ATS ಟೈಪ್. ಇವಾಗ ನಾವೊಂದು ಯುಕ್ಯಾರಿಯೋಟಿಕ್ ಸೆಲ್ನ ತೊಗೊಂಡ್ರೆ ಹಲವಾರು ಕಡೆ ನಾವು ರೈಬೋಸೋಮ್ಸ್ನ ನೋಡ್ಬೋದು. ಫ್ರೀಯಾಗಿ ಸೈಟೋಪ್ಲಾಸಮಲ್ಲಿ ಇರುತ್ತೆ. ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀವಿ, ಕೆಲವೊಮ್ಮೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೊತೆ ಅಸೋಸಿಯೇಟ್ ಆಗಿರುತ್ತೆ, ಅದಕ್ಕೆ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಕೂಡ ನಾವು ರೈಬೋಸೋಮ್ಸ್ನ ನೋಡ್ಬೋದು. ಕ್ಲೋರೋಪ್ಲಾಸ್ಟ್ ಒಳಗಡೆ ನೋಡ್ಬೋದು, ಮೈಟೋಕಾಂಡ್ರಿಯಾ ಒಳಗಡೆ ನೋಡ್ಬೋದು. ಸೊ ಇಷ್ಟು ರೀಜನ್ಸಲ್ಲಿ. ಆಮೇಲೆ ಹಾಗೆಯೇ ನ್ಯೂಕ್ಲಿಯರ್ ಮೆಂಬ್ರೇನ್, ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನಲ್ಲಿ ಕೂಡ ಕೆಲವೊಮ್ಮೆ ರೈಬೋಸೋಮ್ಸ್ನ ನೋಡ್ಬೋದು. ಸೊ ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿರೋ ರೈಬೋಸೋಮ್ಸ್ ಕೂಡ 2 ರೀತಿಯದ್ದಿರುತ್ತೆ. ಕ್ಲೋರೋಪ್ಲಾಸ್ಟ್ ಮತ್ತು ಮೈಟೋಕಾಂಡ್ರಿಯಾ ಒಳಗಡೆ ಇರುವಂಥ ರೈಬೋಸೋಮ್ಸ್ ಪ್ರೋಕ್ಯಾರಿಯೋಟಿಕ್ ರೈಬೋಸೋಮ್ಸ್ ಥರ ಇರುತ್ತೆ, ಇನ್ ದ ಫ್ಯಾಕ್ಟ್ ದ್ಯಾಟ್ ದೇ ಆರ್ ಆಫ್ 70s ಟೈಪ್. ಇನ್ನು ಮಿಕ್ಕಿದ್ದೆಲ್ಲ ರೈಬೋಸೋಮ್ಸ್, ಸೈಟೋಪ್ಲಾಸಮಲ್ಲಿರೋ ರೈಬೋಸೋಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲಿರೋ ರೈಬೋಸೋಮ್, ನ್ಯೂಕ್ಲಿಯರ್ ಮೆಂಬ್ರೇನ್ ಮೇಲಿರೋ ರೈಬೋಸೋಮ್, ಇದೆಲ್ಲ ATS ಟೈಪ್ ಆಗಿರುತ್ತೆ, ಯೂಕ್ಯಾರಿಯೋಟಿಕ್ ರೈಬೋಸೋಮ್ ಥರ ಇರುತ್ತೆ. ಸೊ ಇದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಮೈಟೋಕಾಂಡ್ರಿಯಾ ಮತ್ತು ಕ್ಲೋರೋಪ್ಲಾಸ್ಟ್ 2 ಯೂಕ್ಯಾರಿಯೋಟಿಕ್ ಸೆಲ್ ಆರ್ಗನಲ್ಸೇ, ಯೂಕ್ಯಾರಿಯೋಟಿಕ್ ಸೆಲ್ಸ್ ಒಳಗಡೆ ಮಾತ್ರನೇ ಸಿಗೋದು ನಮಗೆ. ಆದರೂ ಕೂಡ ಅದು ಯೂಕ್ಯಾರಿಯೋಟಿಕ್ ಆರ್ಗನಲ್ಸ್ ಆಗಿದ್ರೂ ಕೂಡ ಅದರೊಳಗಿರೋ ರೈಬೋಸೋಮ್ಸ್, ಅದರೊಳಗೆ ನಮಗೆ ಸಿಗುವಂಥ ರೈಬೋಸೋಮ್ಸ್ ಆರ್ ಆಫ್ ದ ಪ್ರೋಕ್ಯಾರಿಯೋಟಿಕ್ ರೈಬೋಸೋಮ್ ಟೈಪ್, ದಟ್ ಈಸ್ ದೇ ಆರ್ 70s. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆನಾ? ನಿಮ್ಗೆ ಇವಾಗ ಕನ್ಫ್ಯೂಷನ್ ಇರ್ಬೋದು, ಎಸ್ ಅಂದರೆ ಏನು, ಯಾಕೆ 50+30 80 ಅಲ್ಲ 70, 60+40 100 ಇರಬೇಕು, ಯಾಕೆ 80 ಇದೆ ಅಂತ. ಇದು ಏನಕ್ಕೆ ಈ ರೀತಿ ಇದೆ ಅನ್ನೋದನ್ನ ನಾನು ಫಸ್ಟ್ ಲೆಕ್ಚರಲ್ಲಿ ರೈಬೋಸೋಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಗೋ ಬ್ಯಾಕ್ ಟು ದಟ್ ಲೆಕ್ಚರ್. ನೀವು ನೋಡಿ ಟೈಮ್ ಸ್ಟ್ಯಾಂಪ್ಸ್ ಇರುತ್ತೆ, ಯಾವ ಪಾರ್ಟಲ್ಲಿ ರೈಬೋಸೋಮ್ಸ್ನ ಡಿಸ್ಕಸ್ ಮಾಡಿದ್ದೀವಿ ಅಂತ, ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟಾಗಿ 1-2 ನಿಮಿಷದಲ್ಲಿ ಏನಿದು ಅಂತ ಕಲ್ತ್ಕೊಳ್ಬೋದು. ಓಕೆನಾ? ಸೊ ದ್ಯಾಟ್ಸ್ ಅಬೌಟ್ ಅವರ್ ರೈಬೋಸೋಮ್ಸ್. ನಾ ಲೆಟ್ಸ್ ಟಾಕ್ ಅಬೌಟ್ ಸೈಟೋಸ್ಕೆಲೆಟನ್. ಸೈಟೋ ಅಂದ್ರೇನು? ಸೆಲ್. ಸ್ಕೆಲೆಟನ್ ಅಂದರೆ ಏನಂತ ನಿಮಗೆಲ್ಲ ಗೊತ್ತು. ನಮ್ಮ ಸ್ಕೆಲೆಟನ್ ಏನು ಫಂಕ್ಷನ್? ನಮ್ಮ ಸ್ಕೆಲೆಟನ್ ಏನು? ಇಟ್ ಇಸ್ ಕಂಪೋಸ್ಡ್ ಆಫ್ ಬೋನ್ಸ್, ಕಾರ್ಟಿಲೇಜ್ ಅದೆಲ್ಲ ಅಲ್ವಾ? ಅದೇ ರೀತಿ ಹೆಂಗೆ ನಮ್ಮ ಸ್ಕೆಲೆಟನ್ ನಮ್ಮ ಬಾಡಿಗೆ ಒಂದು ಶೇಪ್ ಕೊಡುತ್ತೆ, ಅದೇ ರೀತಿ ಸೆಲ್ಸ್ಗೆ ಒಂದು ಶೇಪ್ ಕೊಡೋದಕ್ಕೆ ಸೈಟೋಸ್ಕೆಲೆಟನ್ ಅಂತ ಇರುತ್ತೆ, ಸೆಲ್ ಒಳಗಡೆ ಇರೋ ಸ್ಕೆಲೆಟನ್. ಈ ಸೆಲ್ ಒಳಗಡೆ ಇರೋ ಸ್ಕೆಲೆಟನ್ ಇಸ್ ನಾಟ್ ಮೇಡ್ ಅಪ್ ಆಫ್ ಬೋನ್ಸ್ ಆರ್ ಕಾರ್ಟಿಲೇಜ್, ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಪೆಷಲ್ ಪ್ರೋಟೀನ್ಸ್. ಓಕೆನಾ? ಸೊ ಫಿಲಮೆಂಟಸ್ ಪ್ರೋಟೀನ್ಸ್ ಪ್ರೆಸೆಂಟ್ ಇರುತ್ತೆ ನಮ್ಮ ಸೆಲ್ ಒಳಗಡೆ. ಈ ಫಿಲಮೆಂಟಸ್ ಪ್ರೋಟೀನ್ಸ್ ವಿಲ್ ಫಾರ್ಮ್ ಅ ಸೈಟೋಸ್ಕೆಲೆಟಲ್ ಸ್ಟ್ರಕ್ಚರ್ ಇನ್ಸೈಡ್ ಆಫ್ ಆರ್ ಸೆಲ್ಸ್. ಇವಾಗ ಹೆಂಗೆ ನಮ್ಮ ಬಾಡಿ ಒಳಗಡೆ ಇರೋ ಸ್ಕೆಲೆಟನ್ ಇಸ್ ರಿಜಿಡ್ ಅಲ್ವಾ? ನನ್ನ ಕೈಯಲ್ಲಿ ಏನು ಬೋನ್ಸ್ ಇರುತ್ತೆ ಅದು ಅದೇ ಜಾಗದಲ್ಲಿ ಇರುತ್ತೆ. ಆದರೆ ನಮ್ಮ ಸೆಲ್ಸ್ ಒಳಗಡೆ ಇರೋ ಸ್ಕೆಲೆಟನ್ ಏನಿದೆ ಅದು ಕಾನ್ಸ್ಟೆಂಟ್ಲಿ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇದೊಂದು ಸೆಲ್ ಅಂತ ತಗೊಂಡ್ರೆ, ಇದು ನ್ಯೂಕ್ಲಿಯಸ್ ಅಂತ ತಗೊಳ್ಳೋಣ, ಇದೆಲ್ಲ ಆರ್ಗನೆಲ್ಸ್ ಅಂತ ತಗೊಳ್ಳೋಣ. ಈ ಸೆಲ್ ಈ ಶೇಪಲ್ಲಿ ಇರೋದಕ್ಕೆ ಮೇಂಟೈನ್ ಮಾಡೋಕ್ಕೆ ಕಾರಣನೇ ಈ ಸೈಟೋಸ್ಕೆಲೆಟಲ್ ಎಲಿಮೆಂಟ್ಸ್. ರೋಡ್ ವೇಸ್ ಥರ ಇರುತ್ತೆ ನಮ್ಮ ಸೆಲ್ ಒಳಗಡೆ ಇದು. ಓಕೆ, ಸೊ ತುಂಬ ನಾವು ಡಯಾಗ್ರಾಮ್ಸ್ ಎಲ್ಲ ನೋಡಿರ್ತೀವಿ ಪ್ಲಾಂಟ್ ಸೆಲ್, ಆನಿಮಲ್ ಸೆಲ್ಲಲ್ಲಿ. ಈ ಸೈಟೋಸ್ಕೆಲೆಟಲ್ ಎಲಿಮೆಂಟ್ಸ್ನ ತೋರಿಸೋದೇ ಇಲ್ಲ, ಯಾಕೆಂದರೆ ಅದು ಪೂರ್ತಿ ಸೈಟೋಪ್ಲಾಸಮ್ ಪೂರ್ತಿ ಅದು ಸ್ಪ್ರೆಡ್ ಔಟ್ ಆಗಿರುತ್ತೆ. ಇವಾಗ ಯಾವ್ದಾನ ಒಂದು ವೆಸಿಕಲ್ ಒನ್ ಪಾರ್ಟ್ ಆಫ್ ದ ಸೆಲ್ಲಿಂದ ಇನ್ನೊಂದು ಪಾರ್ಟ್ ಆಫ್ ದ ಸೆಲ್ಗೆ ಟ್ರಾನ್ಸ್ಪೋರ್ಟ್ ಆಗಬೇಕಂದ್ರೆ ಅದು ಈ ಸೈಟೋಸ್ಕೆಲೆಟಲ್ ಎಲಿಮೆಂಟ್ಸ್ ಮೇಲೇನೆ ಮೂವ್ಮೆಂಟ್ ಆಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇಟ್ ವಿಲ್ ನಾಟ್ ಫ್ಲೋಟ್ ಅರೌಂಡ್ ಇನ್ ದ ಸೈಟೋಪ್ಲಾಸಮ್ ಆ್ಯಂಡ್ ರೀಚ್ ದ ಟಾರ್ಗೆಟ್. ಸೊ ಏನಾಗುತ್ತೆ ಅಂದರೆ ಈ ಸೈಟೋಸ್ಕೆಲೆಟಲ್ ಎಲಿಮೆಂಟ್ಸ್ ಏನಿದೆ ಸೆಲ್ ಒಳಗಡೆ, ದೀಸ್ ವಿಲ್ ಆ್ಯಕ್ಟ್ ಲೈಕ್ ರೋಡ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ವಿಲ್ ಕ್ಯಾರಿ ದೀಸ್ vesicles from one part of the body, from one part of the cell to another part on these cytoskeletal elements. ಓಕೆನಾ? ಸೊ ಈ ಸೈಟೋಸ್ಕೆಲೆಟಲ್ ಎಲಿಮೆಂಟ್ಸ್ ಮೇಜರ್ಲಿ 3 ಟೈಪಲ್ಲಿ ಇರುತ್ತೆ. ಮೊದಲನೇದು ಮೈಕ್ರೋಟ್ಯೂಬ್ಯೂಲ್ಸ್, ಇಟ್ ಇಸ್ ಕಂಪೋಸ್ಡ್ ಆಫ್ ಟ್ಯೂಬ್ಯುಲಿನ್ ಪ್ರೋಟೀನ್. ಎರಡನೇದು ಮೈಕ್ರೋಫಿಲಮೆಂಟ್ಸ್. ಮೂರನೇದು ಇಸ್ ಇಂಟರ್ಮೀಡಿಯೇಟ್ ಫಿಲಮೆಂಟ್ಸ್. ಸೊ ನಮ್ಮ ಸೈಟೋಪ್ಲಾಸಮಲ್ಲಿ ಈ 3 ರೀತಿಯ ಸೈಟೋಸ್ಕೆಲೆಟಲ್ ಎಲಿಮೆಂಟ್ಸ್ ಇರುತ್ತೆ. ಸೊ ಇದು ಹೆಂಗಿರುತ್ತೆ ಸೆಲ್ ಒಳಗಡೆ ಅಂದರೆ ಅದರದ್ದು ಪೊಸಿಷನ್ಸ್ ಫಿಕ್ಸ್ ಆಗಿರಲ್ಲ. ಇವಾಗ ಒಂದು ಪಾರ್ಟ್ ಆಫ್ ದ ಸೆಲ್ಲಲ್ಲಿ ಈ ವೆಸಿಕಲ್ ಇದೆ, ಈ ವೆಸಿಕಲ್ ಇಲ್ಲಿಗೆ ಹೋಗಬೇಕು ಅಂದರೆ ಇಲ್ಲೊಂದು ರೋಡ್ ವೇ ಕ್ರಿಯೇಟ್ ಆಗಬೇಕು, ಒಂದು ದಾರಿ ಕ್ರಿಯೇಟ್ ಆಗಬೇಕಂದ್ರೆ ಅಲ್ಲಿ ಹೋಗ್ಬಿಟ್ಟು ಸೈಟೋಸ್ಕೆಲೆಟಲ್ ಎಲಿಮೆಂಟ್ ಫಾರ್ಮ್ ಆಗುತ್ತೆ. ಮತ್ತೆ ಅಲ್ಲಿ ಕೆಲಸ ಆಯಿತು, ಬೇರೆ ಎಲ್ಲೋ ಕೆಲಸ ಇದೆ ಅಂದರೆ ಅಲ್ಲಿ ಹೋಗಿ ಫಾರ್ಮ್ ಆಗುತ್ತೆ. ಸೊ ಇಟ್ ಈಸ್ ಅ ಡೈನಮಿಕ್ ಸ್ಟ್ರಕ್ಚರ್, ಫಿಕ್ಸ್ಡ್ ಆಗಿರಲ್ಲ ನಮ್ಮ ಸ್ಕೆಲೆಟನ್ ಥರ. ಸೊ ಕೆಲವೊಂದು ಕಡೆ ಇದೆಲ್ಲ ಏನಂದರೆ ಪಾಲಿಮರ್ಸ್,
ಸೊ ಕೆಲವೊಂದು ಕಡೆ ಎಲ್ಲಿ ಬೇಕು ಅಲ್ಲಿ ಜಾಯ್ನ್ ಆಗಿ ಒಂದು ರೋಡ್ ಥರ ಮಾಡುತ್ತೆ, ಎಲ್ಲಿ ಬೇಡ ಅಲ್ಲಿ ಡಿಟ್ಯಾಚ್ ಆಗುತ್ತೆ. ಸೊ ಆ ರೀತಿ ಡೈನಮಿಕ್ ಸ್ಟ್ರಕ್ಚರ್ ಇರುತ್ತೆ ಸೆಲ್ ಒಳಗಡೆ, ಆ್ಯಂಡ್ ದಿಸ್ ಇಸ್ ವಾಟ್ ಮೇಂಟೈನ್ಸ್ ದ ಶೇಪ್ ಆಫ್ ಸೆಲ್ಸ್. ಇವಾಗ ಪ್ಲಾಂಟ್ ಸೆಲ್ಸಲ್ಲಿ ಅಂದರೆ ನಮಗೊಂದು ಸೆಲ್ ವಾಲ್ ಇದೆ, ಅದು ಪ್ರಾಪರ್ ಸ್ಟ್ರಕ್ಚರ್ನ ಮೇಂಟೈನ್ ಮಾಡ್ಬೋದು. ಆನಿಮಲ್ ಸೆಲ್ಸಲ್ಲಿ ಎಷ್ಟೊಂದು ಶೇಪ್ಸ್ ಇದೆ, ಕ್ಯೂಬಾಯ್ಡಲ್ ಎಪಿಥೀಲಿಯಮ್ ಇದೆ, ಸ್ಕ್ವಾಮಸ್ ಎಪಿಥೀಲಿಯಮ್ ಇದೆ, ನ್ಯೂರಾನ್ ನೋಡಿದ್ರೆ ಒಂದು ಕ್ರೇಜಿ ಆಗಿರೋ ಒಂದು ಶೇಪಲ್ಲಿದೆ. ಆ ರೀತಿ ಸೆಲ್ಸ್ನ ಹೆಂಗೆ ಶೇಪ್ ಮೇಂಟೈನ್ ಮಾಡ್ಬೋದು ಅಂದರೆ ಅದಕ್ಕೆ ಕಾರಣ ಆಗಿರೋದು ಸೈಟೋಸ್ಕೆಲೆಟಲ್ ಎಲಿಮೆಂಟ್ಸ್. ಓಕೆನಾ? ಸೊ ಅದರಿಂದಾನೇ ಆ ರೀತಿ ಒಂದು ಕ್ಯಾರೆಕ್ಟರಿಸ್ಟಿಕ್ ಶೇಪ್ ಆಫ್ ಡಿಫ್ರೆಂಟ್ ಆನಿಮಲ್ ಸೆಲ್ಸ್ನ ನಾವು ನೋಡ್ಬೋದು. ಮೇಂಟೈನ್ ಆಗುತ್ತೆ ಬಿಕಾಸ್ ಆಫ್ ಸೈಟೋಸ್ಕೆಲೆಟಲ್ ಎಲಿಮೆಂಟ್ಸ್. ಸೊ ಕಲೆಕ್ಟಿವ್ಲಿ ಈ ಎಲ್ಲ ಕೂಡ ಒಟ್ಟಿಗೆ ವಿ ಕಾಲ್ ಇಟ್ ಸೈಟೋಸ್ಕೆಲೆಟಲ್ ಎಲಿಮೆಂಟ್ಸ್. ಇದ್ರದ್ದು ಫಂಕ್ಷನ್ಸ್ ಏನಂದರೆ ನಮ್ಮ ಸ್ಕೆಲೆಟಲ್ ಸಿಸ್ಟಮ್ದು ಏನು ಫಂಕ್ಷನ್ ಇದೆ, ನಮ್ಮ ಸ್ಕೆಲೆಟನ್ದು ಏನು ಫಂಕ್ಷನ್ ಇದೆ, ಎಕ್ಸಾಕ್ಟ್ಲಿ ಸೇಮ್ ಫಂಕ್ಷನ್ ಸೈಟೋಸ್ಕೆಲೆಟನ್ದು ಕೂಡ. ನಮ್ಮ ಸ್ಕೆಲೆಟನ್ ನಮ್ಮ ಬಾಡಿಗೆ ಏನು ಮಾಡುತ್ತೆ, ಸೈಟೋಸ್ಕೆಲೆಟನ್ ಸೆಲ್ಗೆ ಅದನ್ನೇ ಮಾಡುತ್ತೆ. ಸೊ ನಮ್ಮ ಬಾಡಿಯಲ್ಲಿ ದಿಸ್ ವಿಲ್ ಪ್ರೊವೈಡ್ ಸಮ್ ಸಾರ್ಟ್ ಆಫ್ ಮೆಕ್ಯಾನಿಕಲ್ ಸಪೋರ್ಟ್ ಟು ಆ ಬಾಡಿ ಅಲ್ವಾ. ನಾವು ಹಿಂಗೆ ಅಪ್ರೈಟ್ ನಿಂತ್ಕೊಳ್ಬೇಕು, ಅದಕ್ಕೆಲ್ಲ ನಮ್ಮ ಬೋನ್ಸ್ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಸೆಲ್ಸಲ್ಲಿ ಕೂಡ ಇರುವಂಥ ಪ್ರೋಟೀನೇಷಿಯಸ್ ಸೈಟೋಸ್ಕೆಲೆಟನ್ ಏನಿದೆ ಇದೆ, ಮೈಕ್ರೋಟ್ಯೂಬ್ಯೂಲ್ಸ್, ಮೈಕ್ರೋಫಿಲಮೆಂಟ್ಸ್, ಇಂಟರ್ಮೀಡಿಯೇಟ್ ಫಿಲಮೆಂಟ್ಸ್, ಇದೆಲ್ಲ ಕೂಡ ಸೆಲ್ಗೆ ಮೆಕ್ಯಾನಿಕಲ್ ಸಪೋರ್ಟ್ ಪ್ರೊವೈಡ್ ಮಾಡುತ್ತೆ. ಮೋಟಿಲಿಟಿ ಹೆಲ್ಪ್ಸ್ ಇನ್ ಮೂವ್ಮೆಂಟ್ ಆ್ಯಂಡ್ ಆಲ್ಸೋ helps in maintaining the shape of the cell, which I already told you about. ಅಲ್ವಾ? ಈಗ ನಾವು ಲೋಕೋಮೋಟರಿ ಸ್ಟ್ರಕ್ಚರ್ಸ್ ಬಗ್ಗೆ ಮಾತಾಡೋಣ. ಯೂಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ನಾವು ಸೀಲಿಯಾ ಮತ್ತೆ ಫ್ಲಾಜೆಲ್ಲಾ ಈ ಎರಡು ಲೋಕೋಮೋಟರಿ ಸ್ಟ್ರಕ್ಚರ್ಸ್ನ ನೋಡ್ಬೋದು. ಸೀಲಿಯಾ ಇಸ್ ದ ಪ್ಲೂರಲ್ ಫಾರ್ಮ್, ಸಿಂಗ್ಯುಲರ್ ಆಗಿ ಸೀಲಿಯಂ ಅಂತ ಕರಿತೀವಿ. ಫ್ಲಾಜೆಲ್ಲಾ ಇಸ್ ದ ಪ್ಲೂರಲ್ ಫಾರ್ಮ್, ಸಿಂಗ್ಯುಲರಲ್ಲಿ ಫ್ಲಾಜೆಲ್ಲಮ್ ಅಂತ ಕರಿತೀವಿ. ಫ್ಲಾಜೆಲ್ಲಮ್ನ ನಾವು ಪ್ರೋಕ್ಯಾರಿಯೋಟ್ಸಲ್ಲಿ ಕೂಡ ಕಲ್ತಿದ್ವಿ, ಬ್ಯಾಕ್ಟೀರಿಯಾಲ್ ಕೂಡ ಕಲ್ತಿದ್ವಿ. ಬಟ್ ಬ್ಯಾಕ್ಟೀರಿಯಾ ಫ್ಲಾಜೆಲ್ಲಮ್, ಯೂಕ್ಯಾರಿಯೋಟಿಕ್ ಫ್ಲಾಜೆಲ್ಲಮ್ ತುಂಬ ಡಿಫರೆನ್ಸ್ ಇದೆ ಅದರದ್ದು ಸ್ಟ್ರಕ್ಚರಲ್ಲಿ. ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ಸೀಲಿಯಾ ಮತ್ತು ಫ್ಲಾಜೆಲ್ಲಾ ಹೆಂಗೆ ಎಕ್ಸಾಕ್ಟ್ಲಿ ಹೆಲ್ಪ್ ಮಾಡುತ್ತೆ ಮೂವ್ಮೆಂಟಲ್ಲಿ, ಮತ್ತು ಅದರದ್ದು ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕಲ್ತ್ಕೊಳ್ಳೋಣ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಈ ಸೆಲ್ನಿಂದ ಆಚೆ ಕಡೆ ಏನು ಚಿಕ್ಕ ಚಿಕ್ಕ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಬರ್ತಾ ಇದೆ, ಇದೆಲ್ಲ ದೀಸ್ ಆರ್ ನಥಿಂಗ್ ಬಟ್ ಸೀಲಿಯಾ. ಇಲ್ಲಿರುವಂಥ ಲಾಂಗ್ ಎಕ್ಸ್ಟೆನ್ಷನ್ಸ್ ಏನಿದೆ ಸೆಲ್ನಿಂದ, ದೀಸ್ ಆರ್ ಫ್ಲಾಜೆಲ್ಲಾ. ಸೀಲಿಯಾ ಫ್ಲಾಜೆಲ್ಲಾ ಎರಡು ಫಂಕ್ಷನ್ ಏನಂದರೆ ಹೆಲ್ಪಿಂಗ್ ಇನ್ ಲೋಕೋಮೋಷನ್ ಆಗಿದ್ರೂ ಕೂಡ ಸ್ಟ್ರಕ್ಚರಲಿ ದಿ ಆರ್ ಅ ಲಿಟಲ್ ಡಿಫ್ರೆಂಟ್. ಸೀಲಿಯಾ ಯೂಶಲಿ ಚಿಕ್ಕ ಚಿಕ್ಕದಿರುತ್ತೆ, ಹೇರ್ ಲೈಕ್ ಇರುತ್ತೆ, ಥಿನ್ ಇರುತ್ತೆ, ನ್ಯೂಮರಸ್ ಆಗಿರುತ್ತೆ. ನಂಬರ್ನ ನೋಡಿದ್ರೆ ಸೀಲಿಯಾ ತುಂಬ ಜಾಸ್ತಿ ಇರುತ್ತೆ, ಅದರ ಸೈಜ್ನ ನೋಡಿದ್ರೆ ಅದು ಚಿಕ್ಕದಾಗಿರುತ್ತೆ. ಫ್ಲಾಜೆಲ್ಲಾ ಇನ್ ಕಾಂಟ್ರಾಸ್ಟ್, ಯೂಶಲಿ ಫ್ಲಾಜೆಲ್ಲಾದ ನಂಬರು ಸೀಲಿಯಾ ಅಷ್ಟು ನಂಬರಷ್ಟು ಜಾಸ್ತಿ ಇರೋದಿಲ್ಲ, ಹಾಗೆಯೇ ಅದು ಸೀಲಿಯಾಗಿಂತ ಉದ್ದ ಜಾಸ್ತಿ ಇರುತ್ತೆ. ಆದರೆ ಎರಡರದ್ದು ಫಂಕ್ಷನ್ ಸೇಮ್, ಎರಡೂ ಹೆಲ್ಪ್ಸ್ ಇನ್ ಲೋಕೋಮೋಷನ್. ಸೆಲ್ಸ್ ಮೂವ್ ಆಗಬೇಕಂದ್ರೆ ಅಥವಾ ಸೆಲ್ ಏನನ್ನಾದರೂ ಮೂವ್ ಮಾಡಿಸ್ಬೇಕಂದ್ರೆ ಅವಾಗ ಸೀಲಿಯಾ ಮತ್ತು ಫ್ಲಾಜೆಲ್ಲಾ ಹೆಲ್ಪ್ ಮಾಡುತ್ತೆ. ನೀವು ನಿಮ್ಮ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್ ಅನ್ನೋ ಚಾಪ್ಟರಲ್ಲಿ ನೋಡಿರ್ಬೋದು. ಸೀಲಿಯೇಟೆಡ್ ಎಪಿಥೀಲಿಯಮ್ ಇರುತ್ತೆ, ಲೈನಿಂಗ್ ಆ ರೆಸ್ಪಿರೇಟರಿ ಟ್ರ್ಯಾಕ್ಟ್. ನಾವು ಆಕ್ಸಿಡೆಂಟ್ಲಿ ಏನಾದರೂ ಡಸ್ಟ್ ಇನ್ಹೇಲ್ ಮಾಡಿದ್ರೆ ಇಟ್ ವಿಲ್ ಟ್ರ್ಯಾಪ್ ದ ಡಸ್ಟ್. ಇದೆಲ್ಲ ಕಲ್ತಿದ್ದೀರಾ ಅಲ್ವಾ ನೀವು? ಸೊ ಸೀಲಿಯಾ ವಿಲ್ ಹೆಲ್ಪ್ ಇನ್ ಐದರ್ ಮೂವಿಂಗ್ ಪಾರ್ಟಿಕಲ್ಸ್ ಆರ್ ಎನಿಥಿಂಗ್ ಅರೌಂಡ್ ಇಟ್, ಆರ್ ಇಟ್ ವಿಲ್ ಹೆಲ್ಪ್ ದ ಸೆಲ್ ಇಟ್ ಸೆಲ್ಫ್ ಮೂವ್. ಸೇಮ್ ಗೋಸ್ ಫಾರ್ ಫ್ಲಾಜೆಲ್ಲಾ, ಇಟ್ ವಿಲ್ ಹೆಲ್ಪ್ ಇನ್ ಲೋಕೋಮೋಷನ್. ಸೊ ಇದೆರಡೂ ಕೂಡ ಹೇರ್ ಲೈಕ್ outgrowths that come out of the cell membrane. One thing we must remember about cilia and flagella is that they are covered with plasma membrane. ಅದು ಸೆಲ್ಲಿಂದ ಆಚೆ ಬಂದರೂ ಕೂಡ ಒಂದು ಪ್ಲಾಸ್ಮಾ ಮೆಂಬ್ರೇನ್ದು ಕವರಿಂಗ್ ಇರುತ್ತೆ ಸೀಲಿಯಾ ಮತ್ತು ಫ್ಲಾಜೆಲ್ಲಾ ಸುತ್ತ. ಓಕೆನಾ? ಸೊ ಲೆಟ್ಸ್ ಟಾಕ್ ಅಬೌಟ್ ಸೀಲಿಯಾ ಫಸ್ಟ್. ನಾನು ಆಲ್ರೆಡಿ ಹೇಳಿದ ಹಾಗೆ ಸೀಲಿಯಾ ಆರ್ ವೆರಿ ಸ್ಮಾಲ್ ಸ್ಟ್ರಕ್ಚರ್ಸ್. ದೇ ವರ್ಕ್ ಲೈಕ್ ಓರ್ಸ್. ಓರ್ಸ್ ಅಂದ್ರೇನು? ಬೋಟ್ನ ಮೂವ್ ಮಾಡೋದಕ್ಕೆ ಹೆಂಗೆ ನಾವು ರೋ ಮಾಡ್ತೀವಿ ಬೋಟ್ನ, ನಮ್ಮ ಕೈಯಲ್ಲಿ ಓರ್ಸ್ ಇರುತ್ತೆ, ಅದೇ ರೀತಿ ಈ ಸೆಲ್ಸ್ನಲ್ಲಿ ಕೂಡ ಸುತ್ತ ಸೀಲಿಯಾ ಇರುತ್ತೆ. ಸೀಲಿಯಾ ಓರ್ಸ್ ಥರ ಆ್ಯಕ್ಟ್ ಮಾಡಿ 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 ಈ ಆರ್ಗ್ಯಾನಿಸಮ್ನ ಪ್ರೊಪೆಲ್ ಮಾಡುತ್ತೆ ಮುಂದಕ್ಕೆ. ಅಥವಾ ಇಫ್ ಇಟ್ ಇಸ್ ಇನ್ ಅ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ ಲೈಕ್ ಅಸ್, ನಮ್ಮ ಟ್ರೇಕಿಯಾ ಅಥವಾ ವಿಂಡ್ ಪೈಪ್ ಲೈನಿಂಗಲ್ಲಿ ನಮಗೆ ಸೀಲಿಯೇಟೆಡ್ ಎಪಿಥೀಲಿಯಮ್ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ಅದು ಮೂವ್ ಮಾಡಲ್ಲ ಅಂದರೆ ಕೂಡ ಅಂದ್ರೂ it will help in the movement of the surrounding fluid or whatever is present in its surroundings. ನೀವು ಕೊಯಾನೋಸೈಟ್ಸ್ನ ಕೂಡ ಓದಿರ್ತೀರಾ ಪೋರಿಫೆರಾಲಿ. ಲೈನಿಂಗ್ ದ ಸ್ಪಾಂಜೋಸೀಲ್ ಸೀಲಿಯೇಟೆಡ್ ಸೆಲ್ಸ್ ಇರುತ್ತೆ, ಹೌ ಇಟ್ ವಿಲ್ ಮೂವ್ ಆ್ಯಂಡ್ ಇಟ್ ವಿಲ್ ಟ್ರ್ಯಾಪ್ ಫುಡ್ ದಟ್ ಇಸ್ ಎಂಟರಿಂಗ್ ಅಲ್ವಾ. ಸೊ ಸೀಲಿಯಾದ ಫಂಕ್ಷನ್ ಏನಂದರೆ ಅದು ಆ ಆರ್ಗ್ಯಾನಿಸಮ್ ಅಥವಾ ಸೆಲ್ನೇ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಥವಾ ಅದ್ರ ಬೀಟಿಂಗ್ ಮೋಷನಿಂದ ಸೆಲ್ ಸುತ್ತ ಏನಿದೆ ಅದು ಮೂವ್ ಆಗೋ ರೀತಿ ಮಾಡುತ್ತೆ. ಸೊ ದ್ಯಾಟ್ ಇಸ್ ದ ಫಂಕ್ಷನ್ ಆಫ್ ಸೀಲಿಯಾ. ಕಮಿಂಗ್ ಟು ಫ್ಲಾಜೆಲ್ಲಾ,
These, like I already mentioned, are comparatively longer. Cilia ಮತ್ತೆ flagella length ನ compare ಮಾಡ್ತೀವಿ ಅಂದ್ರೆ obviously flagella are longer and they are responsible for the movement of cells. So this is about cilia and flagella, what they look like and what their function is. ಇವಾಗ ನಾವು cilia and flagella ಅದು ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ. ಸೊ ಇವಾಗ ನಾವು cilia ಅಥವಾ flagella ಅದು ಒಂದು ಸೆಕ್ಷನ್ ತಗೊಂಡ್ರೆ ಈ ರೀತಿ ಕಟ್ ಮಾಡಿ ಒಂದಿನ ಸ್ಲೈಸ್ ಕಟ್ ಮಾಡಿ ಮೈಕ್ರೋಸ್ಕೋಪ್ ಕೆಳಗೆ ನೋಡಿದ್ರೆ ನಾವು ನೋಡ್ಬೋದು ಈ ಸಿಲಿಯಾ ಮತ್ತು ಫ್ಲೆಜೆಲ್ಲಾ ಅದು ಕೋರಲ್ಲಿ ಸೆಂಟರಲ್ಲಿ ಒಂದು ಆಕ್ಸೋನಿಮ್ ಅಂತ ನಾವು ನೋಡ್ಬೋದು. ಈ ಆಕ್ಸೋನಿಮಲ್ಲಿ ದಿಸ್ ಇಸ್ ದಿ ಆಕ್ಸೋನಿಮ್. ಸೊ ನಮಗೆ ಇದು ಆ್ಯಕ್ಚುಲ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಹಿಂಗೆ ಕಾಣಿಸುತ್ತೆ. ದಿಸ್ ಇಸ್ ದಿ ಎಕ್ಸಾಕ್ಟ್ ಸೇಮ್ ಇಮೇಜ್ ಆಫ್ ದ್ಯಾಟ್. ಈ ರೀತಿ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಸೆಂಟ್ರಲ್ ಕೋರ್ ಆಫ್ ಸಿಲಿಯಾ ಆ್ಯಂಡ್ ಫ್ಲೆಜೆಲ್ಲಾ. ಈ ಸೆಂಟ್ರಲ್ ಕೋರಲ್ಲಿ ನಾವು ಮೈಕ್ರೋಟ್ಯೂಬ್ಯೂಲ್ಸ್ನ ನೋಡ್ಬೋದು. ನಾವು ಮೈಕ್ರೋಟ್ಯೂಬ್ಯೂಲ್ಸ್ ಬಗ್ಗೆ ಬೇರೆ ಎಲ್ಲಿ ಮಾತಾಡಿದ್ವಿ, ಸೈಟೋಸ್ಕೆಲೆಟಲ್ ಎಲಿಮೆಂಟ್ಸಲ್ಲಿ ಅಲ್ವಾ. ಸೊ ಅದೇ ಮೈಕ್ರೋಟ್ಯೂಬ್ಯೂಲ್ಸ್ನ ನಾವು ಸಿಲಿಯಾ ಮತ್ತು ಫ್ಲೆಜೆಲ್ಲಾ ಒಳಗಡೆ ಇರೋ ಕೋರಲ್ಲಿ ಕೂಡ ನೋಡ್ಬೋದು. ನಾವು ಕೋರ್ನ ಆಕ್ಸೋನಿಮ್ ಅಂತ ಕರಿತೀವಿ. ಇದ್ರೊಳಗಡೆ ದೆರ್ ಇಸ್ ಅ ಸ್ಪೆಸಿಫಿಕ್ ವೇ ಇನ್ ವಿಚ್ ದ ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಅರೇಂಜ್. ನಾನು ಸೆಲ್ ಒಳಗಡೆ ಇರೋ ಮೈಕ್ರೋಟ್ಯೂಬ್ಯೂಲ್ಸ್ ಹೆಂಗಾದರೂ ಚೇಂಜ್ ಆಗ್ಬೋದು ಅಂತ ಹೇಳಿದ್ದೆ. ಬಟ್ ಈ ಸಿಲಿಯಾ ಮತ್ತು ಫ್ಲಾಜೆಲ್ಲಾ ಒಳಗಡೆ ಇರೋ ಕೋರಲ್ಲಿರುವಂಥ ಮೈಕ್ರೋಟ್ಯೂಬ್ಯೂಲ್ಸ್ ಯಾವಾಗಲೂ ಒಂದೇ ರೀತಿಯ ಅರೇಂಜ್ಮೆಂಟ್ನ ತೋರಿಸುತ್ತೆ. ವಿ ಕಾಲ್ ದ್ಯಾಟ್ ದ ಕ್ಯಾರೆಕ್ಟರಿಸ್ಟಿಕ್ 9+2 ಆ್ಯರೇ. ಸೊ ಇದು ಒಂದು ಫ್ಲೆಜೆಲಮ್ ಆಗಿದ್ರೆ ಈ ಲಾಂಜಿಟ್ಯೂಡ್ನಲ್ ಆಕ್ಸಿಸ್ ಪೂರ್ತಿ ಈ ರೀತಿ ಅರೇಂಜ್ಮೆಂಟ್ನ ನೀವು ನೋಡ್ಬೋದು. ಸೊ ವಾಟ್ ಯು ಲುಕಿಂಗ್ ಅಟ್ ಹಿಯರ್, ಇದು ಫ್ಲೆಜೆಲಮ್ ಆಗಿದ್ರೆ ಈ ರೀತಿ ಇರುತ್ತೆ ಅದರ ಸ್ಟ್ರಕ್ಚರ್. ಇದ್ರೊಳಗಡೆ ನಾವು ಇದನ್ನು ನೋಡ್ಬೋದು. ಕೋರಲ್ಲಿ ಸೆಂಟರಲ್ಲಿ ಇದನ್ನು ನಾವು ನೋಡ್ಬೋದು. ಓಕೆ, ಸೊ ವಾಟ್ ಇಸ್ ದಿಸ್ 9+2? ಸುತ್ತ ಪೆರಿಫೆರಿಯಲ್ಲಿ, ಆಕ್ಸೋನಿಮ್ ಸುತ್ತ ಪೆರಿಫೆರಿಯಲ್ಲಿ ನಾವು 9 ಡಬ್ಲೆಟ್ಸ್ನ ನೋಡ್ಬೋದು. ಇಲ್ಲಿ ಪ್ರತಿ ಒಂದು ಸರ್ಕಲ್ ನಾನು ಏನು ಡ್ರಾ ಮಾಡ್ತಾ ಇದ್ದೀನಿ, ದೀಸ್ ರೆಪ್ರೆಸೆಂಟ್ ದ ಮೈಕ್ರೋಟ್ಯೂಬ್ಯೂಲ್ಸ್. ಎರಡೆರಡು ಮೈಕ್ರೋಟ್ಯೂಬ್ಯೂಲ್ಸ್ ಒಟ್ಟೊಟ್ಟಿಗೆ ಇರೋದ್ರಿಂದ ನಾವು ಅದಕ್ಕೆ ಡಬ್ಲೆಟ್ ಅಂತ ಕರಿತೀವಿ. ಡಬಲ್ ಅಂದ್ರೆ ಏನು, ಎರಡು ಇರೋದು ಅಲ್ವಾ. ಸೊ ಈ ಮೈಕ್ರೋಟ್ಯೂಬ್ಯೂಲ್ಸ್ ಎಲ್ಲ ಎರಡೆರಡು ಒಟ್ಟೊಟ್ಟಿಗೆ ಅರೇಂಜ್ ಆಗಿ ಇರುತ್ತೆ. ಹಾಗಾಗಿ ಇದಕ್ಕೆ ನಾವು ಡಬ್ಲೆಟ್ ಅಂತ ಕರಿತೀವಿ. ಸೊ ದೀಸ್ ಮೈಕ್ರೋಟ್ಯೂಬ್ಯೂಲ್ ಡಬ್ಲೆಟ್ಸ್ 9 ಇರುತ್ತೆ ಸುತ್ತ. ನೋಡಿ ಇಲ್ಲಿ 1 2 3 4 5 6 7 8 9. So we have a total of 9 doublets. These are arranged peripherally, ಅಂದ್ರೆ ಸುತ್ತ ಅರೇಂಜ್ ಆಗಿದೆ. That is the 9 doublet. ಹಾಗಿದ್ರೆ 2 ಏನು, ಸೆಂಟರ್ ಅಲ್ಲಿ 2 ಸಿಂಗ್ಲೆಟ್ಸ್ ಅರೇಂಜ್ ಆಗಿದೆ. ಇಲ್ಲಿ ನೋಡಿ, we have 1 here, 1 here. So you have 1 and 2, 9 doublets ಜೊತೆಗೆ ಸೆಂಟರ್ ಅಲ್ಲಿ 2 ಸಿಂಗ್ಲೆಟ್ಸ್ ಪ್ರೆಸೆಂಟ್ ಆಗಿದೆ. ಇಲ್ಲಿ ನೋಡಿ, ಜೋಡಿ ಇಲ್ಲ, ಸಿಂಗಲ್ ಆಗಿದೆ. ಸೊ ದಟ್ ಇಸ್ ಕಾಲ್ಡ್ ಸಿಂಗ್ಲೆಟ್. ಓಕೆನಾ. ಸೊ 9 doublets of radially arranged peripheral microtubules and a pair of centrally located single microtubules. ಈಗ ಈ ಸೆಂಟರ್ ಟ್ಯೂಬ್ಯೂಲ್ಸ್ ಆರ್ ಕನೆಕ್ಟೆಡ್ ಬೈ ಬ್ರಿಡ್ಜಸ್. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ನಾನು ಬ್ಲ್ಯಾಕ್ ಕಲರಲ್ಲೇ ಹೈಲೈಟ್ ಮಾಡ್ತೀನಿ. ಈ 2 ಮೈಕ್ರೋಟ್ಯೂಬ್ಯೂಲ್ ಮಧ್ಯ ಕೂಡ there is a bridge connecting these two. ಹಾಗೇನೆ ಈ ಸೆಂಟರ್ is covered by a sheath. Let me use this green. Enclosed by a central sheath. ಏನು ಈ central sheath? ಇದೆ. ಈ ಸೆಂಟ್ರಲ್ ಅಲ್ಲಿ a pair of singlet microtubules ಏನಿದೆ, they both are connected by a bridge and they are covered by a sheath. So this is the, wait, it's already labeled here. So this is the central sheath. ಮಧ್ಯ ಇರೋ 2 ಸಿಂಗ್ಲೆಟ್ ಕನೆಕ್ಟ್ ಆಗಿದೆ. ಮಧ್ಯ ಇರೋ ಸಿಂಗ್ಲೆಟ್ ಸುತ್ತ ಒಂದು ಶೀತ್ ಇದೆ. ಇವಾಗ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಸುತ್ತ ಇರೋ 9 ಡಬ್ಲೆಟ್ ಮೈಕ್ರೋಟ್ಯೂಬ್ಯೂಲ್ ಏನಿದೆ, they are also interconnected. ಹಾಗೇನೆ ಸೆಂಟರಲ್ಲಿರೋ ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಆಲ್ಸೋ ಕನೆಕ್ಟೆಡ್ ಟು ದ ಔಟರ್ ಒನ್ಸ್. ಓಕೆನಾ. ಸೊ ಇವಾಗ ಇಲ್ಲಿ ನೋಡಿ, ಸೊ ಈ ಔಟರ್ ಮೈಕ್ರೋಟ್ಯೂಬ್ಯೂಲ್ಸ್ ಇದೆಯಲ್ಲ, ಸುತ್ತ ಪೆರಿಫೆರಲ್ 2 ಇದೆಯಲ್ಲ, ಈ ಸೆಂಟ್ರಲ್ ಶೀತಿಂದ
ಇದೆರಡರಲ್ಲಿ ಒಂದಕ್ಕೆ ಹಿಂಗೆ ಅಟ್ಯಾಚ್ ಆಗಿರುತ್ತೆ, ಹಿಂಗೆ ಒಂದು ಕನೆಕ್ಷನ್ ಇರುತ್ತೆ. ಇದಕ್ಕೆ ನಾವು ರೇಡಿಯಲ್ ಸ್ಪೋಕ್ಸ್ ಅಂತ ಕರಿತೀವಿ. The central tubules are connected by bridges and also enclosed by central sheath, which is connected to one of the tubules of each peripheral doublet by means of these radial spokes. ಅರ್ಥ ಆಯ್ತಾ? ಇವಾಗ ಈ ಸುತ್ತ ಇರೋ 9 ಡಬ್ಲೆಟ್ಸ್ ಏನಿದೆ, ದೇ ಆರ್ ಆಲ್ಸೋ ಕನೆಕ್ಟೆಡ್ ಟು ಈಚ್ ಅದರ್. ಓಕೆ, ಸೊ ನಿಮ್ಗಿಲ್ಲಿ ಕಾಣಿಸ್ತಾ ಇರ್ಬೋದು, ದೇ ಆರ್ ಆಲ್ಸೋ ಕನೆಕ್ಟೆಡ್ ಟು ಈಚ್ ಅದರ್. Those are called linkers. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಇಂಟರ್ ಡಬ್ಲೆಟ್ ಬ್ರಿಡ್ಜ್ ಅಂತ ಬರ್ತಿದೆ. ಇಂಟರ್ ಡಬ್ಲೆಟ್ ಬ್ರಿಡ್ಜ್. ಸೊ ಇದಿಷ್ಟು ಕೂಡ ಡಬ್ಲೆಟ್ಸ್ ಅಲ್ವಾ, ಜೋಡಿ ಜೋಡಿ ಪೇರಲ್ಲಿದೆ. ಇಂಟರ್ ಅಂದ್ರೇನು? ಇನ್ ಬಿಟ್ವೀನ್. ಇಂಟರ್ ಡಬ್ಲೆಟ್ ಅಂದ್ರೇನು? ಡಬ್ಲೆಟ್ಸ್ ಮಧ್ಯ ಇದೆ ಅಂತ. ಸೊ ಈ ಬ್ರಿಡ್ಜಸ್ ಏನಿದೆ, ಈ ಕನೆಕ್ಷನ್ಸ್ ಏನಿದೆ, ಪ್ರೋಟೀನೇಷಿಯಸ್ ಕನೆಕ್ಷನ್ಸ್, ದಿ ಆರ್ ಎಕ್ಸಿಸ್ಟಿಂಗ್ ಬಿಟ್ವೀನ್. ಈ ಎರಡು ಡಬ್ಲೆಟ್ ಮಧ್ಯ ಇದಿದೆ, ಈ ಎರಡು ಡಬ್ಲೆಟ್ ಮಧ್ಯ ಇದಿದೆ. ಹಾಗಾಗಿ ಇದಕ್ಕೆ ನಾವು ಇಂಟರ್ ಡಬ್ಲೆಟ್ ಬ್ರಿಡ್ಜ್ ಅಂತ ಕರಿತೀವಿ. ಐ ರಿಪೀಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಟಿಪಿಕಲಿ ನಾವು ಸೀಲಿಯಾ ಮತ್ತು ಫ್ಲೆಜೆಲಾ ಅದು ಕೋರ್ಗೆ ಆಕ್ಸೋನಿಮ್ ಅಂತ ಕರಿತೀವಿ. ಅಲ್ಲಿ ನಾವು 9+2 ಅರೇಂಜ್ಮೆಂಟ್ನ ನೋಡ್ಬೋದು. 9 ಅಂದ್ರೆ ಏನು? 9 ಡಬ್ಲೆಟ್ಸ್ ಇರುತ್ತೆ, ಡಬ್ಲೆಟ್ಸ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್ ಇರುತ್ತೆ. ಅದು ಸುತ್ತ ಪೆರಿಫರಿಯಲ್ಲಿ ಅರೇಂಜ್ ಆಗಿರುತ್ತೆ. ಸೆಂಟರಲ್ಲಿ 2 ಸಿಂಗ್ಲೆಟ್ ಇರುತ್ತೆ, ದಟ್ ಇಸ್ ದ 2 ಪಾರ್ಟ್. +2 ಅಂತ ಹೇಳ್ತೀವಲ್ಲ, ಸೆಂಟ್ರಲ್ಲಿ 2 ಸಿಂಗ್ಲೆಟ್ ಇರುತ್ತೆ. ಈ 2 ಸಿಂಗ್ಲೆಟ್ ಬ್ರಿಡ್ಜ್ ಮೂಲಕ ಕನೆಕ್ಟ್ ಆಗಿರುತ್ತೆ. ಈ 2 ಸಿಂಗ್ಲೆಟ್ ಸುತ್ತ ಒಂದು ಸೆಂಟ್ರಲ್ ಶೀತ್ ಅನ್ನೋ ಒಂದು ಕವರಿಂಗ್ ಇರುತ್ತೆ. ಈ ಸೆಂಟ್ರಲ್ ಶೀತ್ನಿಂದ ಪ್ರತಿ ಒಂದು ಡಬ್ಲೆಟ್ನಲ್ಲಿರೋ 1 ಆಫ್ ದ 2 ಮೈಕ್ರೋಟ್ಯೂಬ್ಯೂಲ್ಸ್ಗೆ ಒಂದು ಕನೆಕ್ಷನ್ ಇರುತ್ತೆ. ಇದಕ್ಕೆ ನಾವು ರೇಡಿಯಲ್ ಸ್ಪೋಕ್ಸ್ ಅಂತ ಕರಿತೀವಿ. ಯಾಕಂದ್ರೆ ಅದು ರೇಡಿಯಸ್ ತರ ಅಲ್ವಾ? ಸೊ ರೇಡಿಯಸ್ ಹೆಂಗಿರುತ್ತೆ ಒಂದು ಸರ್ಕಲ್ಗೆ, ಆ ರೀತಿ ರೇಡಿಯಲ್ ಕನೆಕ್ಷನ್ಸ್ ಇರುತ್ತೆ. ಅದಕ್ಕೆ ನಾವು ರೇಡಿಯಲ್ ಸ್ಪೋಕ್ಸ್ ಅಂತ ಕರಿತೀವಿ. ಇದಷ್ಟೇ ಅಲ್ಲದೆ ಈ ಡಬ್ಲೆಟ್ಸ್ ಏನಿದೆ ಸುತ್ತ 9, ದೇ ಆರ್ ಆಲ್ಸೋ ಕನೆಕ್ಟೆಡ್ ಟು ಈಚ್ ಅದರ್ ಬೈ ಮೀನ್ಸ್ ಆಫ್ ಇಂಟರ್ ಡಬ್ಲೆಟ್ ಬ್ರಿಡ್ಜಸ್. Okay, so this is basically the structure of axoneme of cilia and flagella. Okay, so ಇದನ್ನ ಡ್ರಾ ಮಾಡೋದು ಕೂಡ ನೀವು ಕಲ್ತ್ಕೋಬೇಕು. ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಸೀಲಿಯಾ ಮತ್ತು ಫ್ಲಾಜೆಲ್ಲಾ ಸುತ್ತ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಇರುತ್ತೆ. ಸೊ ಇಲ್ಲಿ ಸುತ್ತ ಏನಿದೆ, ದಿಸ್ ಇಸ್ ನಥಿಂಗ್ ಬಟ್ ದ ಸೆಲ್ ಮೆಂಬ್ರೇನ್ ಆರ್ ಪ್ಲಾಸ್ಮಾ ಮೆಂಬ್ರೇನ್. ಅರ್ಥ ಆಯ್ತಾ? ನಾವ್ ಲೆಟ್ಸ್ ಮೂವ್ ಆನ್ ಅಂಡ್ ಟಾಕ್ ಅಬೌಟ್ ಇಟ್ಸ್ ಸ್ಟ್ರಕ್ಚರ್. ನಾವು ಫ್ಲಾಜೆಲಾ ಬಗ್ಗೆ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಕಲ್ತಾಗ ನಾನು ಹೇಳಿದ್ದೆ, ಅದರಲ್ಲಿ 3 ಪಾರ್ಟ್ಸ್ ಇರುತ್ತೆ. ಒಂದು ಬೇಸಲ್ ಬಾಡಿ ಇರುತ್ತೆ, ಒಂದು ಹುಕ್ ಇರುತ್ತೆ, ಮತ್ತೆ ಒಂದು ಫಿಲಮೆಂಟ್ ಇರುತ್ತೆ ಅಂತ. ಸೊ ಇದರಲ್ಲಿ ಸ್ಟ್ರಕ್ಚರ್ ಸ್ವಲ್ಪ ಬೇರೆ ಥರ ಇರುತ್ತೆ. ಈ ಸೀಲಿಯಾ ಮತ್ತು ಫ್ಲಾಜೆಲಾ ಆಲ್ಸೋ ಅರೈಸ್ ಫ್ರಮ್ ಬೇಸಲ್ ಬಾಡೀಸ್ ಕೆಳಗಡೆ. ಓಕೆ, ಸೊ ಇವಾಗ ಇದು ಸೆಲ್ ಮೆಂಬ್ರೇನ್, ಇಲ್ಲಿ ನಮಗೆ ಫ್ಲಾಜೆಲಾ ಬರ್ತಾ ಇದೆ ಅಂದರೆ ಇದು ಕೆಳಗಡೆ ಒಂದು ಬೇಸಲ್ ಬಾಡಿ ತರ ಸ್ಟ್ರಕ್ಚರ್ಗೆ ಅಟ್ಯಾಚ್ ಆಗಿರುತ್ತೆ. ಈ ಬೇಸಲ್ ಬಾಡಿ ಸ್ಟ್ರಕ್ಚರ್ ಸೆಂಟ್ರಿಯೋಲ್ ಸ್ಟ್ರಕ್ಚರ್ ತರ ಇರುತ್ತೆ. ಸೊ ದೀಸ್ ಬೇಸಲ್ ಬಾಡೀಸ್ ಆರ್ ಸಿಮಿಲರ್ ಟು ಸೆಂಟ್ರಿಯೋಲ್ಸ್ ಇನ್ ಸ್ಟ್ರಕ್ಚರ್. ಆ ಬೇಸಲ್ ಬಾಡೀಸ್ ಇಂದ ಫ್ಲಾಜೆಲಾ ಮತ್ತೆ ಸೀಲಿಯಾ ಅರೈಸ್ ಆಗುತ್ತೆ. ಸೊ ಅದು ಸೂಪರ್ಫಿಷಿಯಲ್ ಅಲ್ಲ, ಸರ್ಫೇಸ್ನಿಂದ ಬರ್ತಾ ಇಲ್ಲ. ನಮಗೆ ಸರ್ಫೇಸ್ನಿಂದ ಕಾಣಿಸ್ತಾ ಇದೆ, ಬಟ್ ಕೆಳಗಡೆ ಒಂದು ಬೇಸಲ್ ಬಾಡಿ ಇಂದ ಅದು ಅರೈಸ್ ಆಗ್ತದೆ. ಇದು ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೆ ಕೆಳಗಡೆ ಬೇಸಲ್ ಬಾಡಿ ಇರುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗಿ ಹೊರಗಡೆ ಹಿಂಗೆ ಎಮರ್ಜ್ ಆಗುತ್ತೆ. ಓಕೆ, ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ, ಇದು ಸೆಂಟ್ರಿಯೋಲ್ ತರ ಸ್ಟ್ರಕ್ಚರ್ ಇರುತ್ತೆ ಅಂತ. ಬಟ್ ಸೆಂಟ್ರಿಯೋಲ್ಗೆ ಯಾವ ತರ ಸ್ಟ್ರಕ್ಚರ್ ಇರುತ್ತೆ ಅದನ್ನ ನಾವಿವಾಗ ಕಲ್ತ್ಕೊಳ್ಳೋಣ. ಸೆಂಟ್ರೋಸೋಮ್ ಮತ್ತೆ ಸೆಂಟ್ರಿಯೋಲ್ಸ್ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ ಈ 2 ಟರ್ಮ್ ಮಧ್ಯೆ. ಸೆಂಟ್ರೋಸೋಮ್ ಇಸ್ ದಿ ಆರ್ಗನೆಲ್. ಈ ಆರ್ಗನೆಲ್ ಇನ್ಕ್ಲೂಡ್ಸ್ ಸೆಂಟ್ರಿಯೋಲ್ಸ್. ಒಂದು ಸೆಂಟ್ರೋಸೋಮ್ ಅಲ್ಲಿ 2 ಸೆಂಟ್ರಿಯೋಲ್ಸ್ ಇರುತ್ತೆ. ಯೂಶಲಿ ಇದು ಆನಿಮಲ್ ಸೆಲ್ಸ್ ನಲ್ಲಿ ನಾವು ನೋಡ್ತೀವಿ. ಯೂಶಲಿ ಇದು ನ್ಯೂಕ್ಲಿಯಸ್ ತುಂಬಾ ಹತ್ರ ಇರುತ್ತೆ. ಮತ್ತೆ ಈ 2 ಸೆಂಟ್ರಿಯೋಲ್ಸ್ ಪರ್ಪೆಂಡಿಕ್ಯುಲರ್ ಆಗಿ ಅರೇಂಜ್ ಆಗಿರುತ್ತೆ, ಯಾವಾಗ್ಲೂ ನ್ಯೂಕ್ಲಿಯಸ್ ಹತ್ರ. ಓಕೆನಾ? ಸೊ ಇಲ್ಲಿರೋ ಸ್ಟ್ರಕ್ಚರ್ ನಿಮಗೆ ಕಾಣಿಸ್ತಾ ಇದೆ. ಈಚ್ ಆಫ್ ದೀಸ್ ಇಸ್ ಅ ಸೆಂಟ್ರಿಯೋಲ್. Together it forms this structure called the centrosome.
ನಾವು ಪ್ಲಾಂಟ್ ಸೆಲ್ ಮತ್ತು ಆನಿಮಲ್ ಸೆಲ್ ಬಗ್ಗೆ ಡಿಫ್ರೆನ್ಸ್ ಅದ್ರ ಬಗ್ಗೆ ಮಾತಾಡಿದಾಗ ಪ್ರೀವಿಯಸ್ ಲೆಕ್ಚರಲ್ಲಿ ನಾನು ನಿಮ್ಗೆ ಹೇಳಿದ್ದೆ there is one organelle that you find in animal cells that you don't find in plant cells. That was the centrosome, ಅಲ್ವಾ? So centrosome is an organelle that usually contains two cylindrical structures. ಇದೆ ಎರಡು two cylindrical structures. They are called centrioles. And it is surrounded by an amorphous substance called pericentriolar material. ಪೆರಿ ಅಂದರೆ ಸುತ್ತ, ಸೆಂಟ್ರಿಯೋಲ್ ಸುತ್ತ ಇರುವಂಥ ಮೆಟೀರಿಯಲ್ಗೆ ನಾವು ಪೆರಿಸೆಂಟ್ರಿಯೋಲಾರ್ ಮೆಟೀರಿಯಲ್ ಅಂತ ಕರಿತೀವಿ. ಓಕೆನಾ? ಸೊ ಈ ಸೆಂಟ್ರೋಸೋಮಲ್ಲಿ ಇರುವಂಥ ಎರಡು ಸೆಂಟ್ರಿಯೋಲ್ಸ್ ಲೈಕ್ ಐ ಆಲ್ರೆಡಿ ಮೆನ್ಷನ್ಡ್ ಆರ್ ಅರೇಂಜ್ಡ್ ಪ್ಯಾರಲಲ್ ಟು ಈಚ್ ಅದರ್. ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಈ ರೀತಿ ಇರುತ್ತೆ ನೋಡಿ, ಇದು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಆ್ಯಂಡ್ ಇದ್ರದ್ದು ಆರ್ಗನೈಸೇಷನ್ ಒಂದು ಕಾರ್ಟ್ ವೀಲ್ ಥರ ಇರುತ್ತೆ. ಕಾರ್ಟ್ ವೀಲ್ ಅಂದರೆ ಗೊತ್ತಲ್ವಾ ನಿಮಗೆ, ಬುಲಕ್ ಕಾರ್ಟ್, ಜಟ್ಕಾ ಬಂಡಿಯಲ್ಲಿ ಅಥವಾ ದೊಡ್ಡ ದೊಡ್ಡ ಕಾರ್ಟಲ್ಲಿ ಯಾವ ಥರ ವೀಲ್ ಇರುತ್ತೆ ಆ ರೀತಿ ಕಾಣಿಸುತ್ತೆ ನಮಗೆ ಈ ಸೆಂಟ್ರಿಯೋಲ್ಸ್ದು ಅರೇಂಜ್ಮೆಂಟ್. ಸೊ ಈ ಸೆಂಟ್ರಿಯೋಲ್ ಸ್ಟ್ರಕ್ಚರ್ ಹೇಗಿದೆ ಅದೇ ರೀತಿ ಈ ಬೇಸಲ್ ಬಾಡಿದು ಕೂಡ ಸ್ಟ್ರಕ್ಚರ್ ಇರುತ್ತೆ. ಇವಾಗ ನಾವು ನೋಡೋಣ ಸೆಂಟ್ರಿಯೋಲ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ. ಇದನ್ನು ನೋಡೋಕ್ಕೆ ನಮಗೆ ಫ್ಲಾಜೆಲಾ ಮತ್ತು ಸೀಲಿಯಾ ಸ್ಟ್ರಕ್ಚರ್ಗೆ ತುಂಬ ಸಿಮಿಲರ್ ಅಂತ ಅನಿಸುತ್ತೆ. ಬಟ್ ರಿಮೆಂಬರ್ ದಿಸ್ ಇಸ್ ವೆರಿ ವೆರಿ ಡಿಫ್ರೆಂಟ್ ಫ್ರಮ್ ದ್ಯಾಟ್. ಅಲ್ಲಿ ನಾವು 9+2 ಅರೇಂಜ್ಮೆಂಟ್ ನೋಡಿದ್ರಿ, 9 ಡಬ್ಲೆಟ್ಸ್ ಪ್ಲಸ್ ಸೆಂಟರ್ಲಿ 2 ಸಿಂಗ್ಲೆಟ್ ಇತ್ತು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಡಬ್ಲೆಟ್ ಇಲ್ಲ, ಟ್ರಿಪ್ಲೆಟ್ ಇದೆ, 3 ಇದೆ. ಸೆಂಟ್ರಲಲ್ಲಿ 2 ಸಿಂಗ್ಲೆಟ್ ಇಲ್ಲ. ಓಕೆನಾ? ಸೊ ಇದು ಸರ್ಕ್ಯುಲರ್ ಆಗಿ ಸಿಮಿಲರ್ ಆಗಿ ಕಾಣಿಸಿದ್ರು ಕೂಡ ಸೀಲಿಯಾದ ಸ್ಟ್ರಕ್ಚರ್, ಆಕ್ಸೋನಿಮ್ ಸ್ಟ್ರಕ್ಚರ್ ಮತ್ತು ಸೆಂಟ್ರಿಯೋಲ್ದು ಸ್ಟ್ರಕ್ಚರಲ್ಲಿ ತುಂಬ ತುಂಬ ಡಿಫ್ರೆನ್ಸ್ ಇದೆ. ವಾಟ್ ಈಸ್ ಕಾಮನ್ ಬಿಟ್ವೀನ್ ದೀಸ್ ಟು ಇಸ್ ದ್ಯಾಟ್ ಬೋತ್ ಆರ್ ಮೇಡ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್. ಓಕೆನಾ? ಸೊ ದೇ ಆರ್ ಮೇಡ್ ಅಪ್ ಆಫ್ 9 ಈವನ್ಲಿ ಸ್ಪೇಸ್ಡ್ ಪೆರಿಫೆರಲ್ ಫೈಬ್ರಿಲ್ಸ್ ಆಫ್ ಟ್ಯೂಬ್ಯೂಲಿನ್. ಟ್ಯೂಬ್ಯೂಲಿನೇ ಮೈಕ್ರೋಟ್ಯೂಬ್ಯೂಲ್ಸ್ನ ಫಾರ್ಮ್ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು, ದರ್ ಇಸ್ 1 2 3 4 5 6 7 8 9 equally spaced, peripherally arranged. Each one has 3 1 2 3. ಹಾಗಾಗಿ ನಾವು ಇದಕ್ಕೆ ಟ್ರಿಪ್ಲೆಟ್ ಮೈಕ್ರೋಟ್ಯೂಬ್ಯೂಲ್ಸ್ ಅಂತ ಕರಿತೀವಿ. ನಾವು ಸೀಲಿಯಾ ಮತ್ತು ಫ್ಲಾಜೆಲಾ ನೋಡಿದ್ದು 9, ಆದರೆ ಅಲ್ಲಿ ಡಬ್ಲೆಟ್, ಇಲ್ಲಿ ಟ್ರಿಪ್ಲೆಟ್. ಓಕೆ? ಸೊ ಟ್ರಿಪ್ಲೆಟ್ ಅಂದರೆ ದೇ ಆರ್ 3 ಇನ್ ನಂಬರ್ ಅಂತ. ಇಲ್ಲೂ ಕೂಡ ನಾವು ಮೈಕ್ರೋಟ್ಯೂಬ್ಯೂಲ್ಸ್ ಇನ್ ಸೀಲಿಯಾ ಫ್ಲಾಜೆಲಾ ಹೆಂಗೆ ನೋಡಿದ್ವಿ, ಆ ಡಬ್ಲೆಟ್ಸ್ ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿತ್ತು. ಅದೇ ರೀತಿ ಇಲ್ಲೂ ಕೂಡ ನಾವು ಈ ಟ್ರಿಪ್ಲೆಟ್ಸ್ ಕೂಡ ಇಂಟರ್ ಕನೆಕ್ಟೆಡ್ ಆಗಿರೋದನ್ನ ನೋಡ್ಬೋದು. ಸಿ ಹೌ ದೇ ಆರ್ ಕನೆಕ್ಟೆಡ್ ಟು ಈಚ್ ಅದರ್. ಓಕೆ? ಇಲ್ಲಿ ಸೆಂಟ್ರಲ್ ಪಾರ್ಟ್ ಇಸ್ ಪ್ರೋಟೀನೇಷಿಯಸ್ ಇನ್ ನೇಚರ್ ಆ್ಯಂಡ್ ವಿ ಕಾಲ್ ಇಟ್ ದ ಹಬ್. ಇದಕ್ಕೆ ನಾವು ಹಬ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಪ್ರೋಟೀನೇಷಿಯಸ್ ಇನ್ ನೇಚರ್. ದಟ್ ಮೀನ್ಸ್ ಇಟ್ಸ್ ಮೇಡ್ ಅಪ್ ಆಫ್ ಪ್ರೋಟೀನ್. All of these are also proteins, yeah, but that is also a protein. ಹೆಂಗೆ ನಾವು ಸೆಂಟ್ರಲ್ ಸಿಂಗ್ಲೆಟ್ಸ್ ಆರ್ ಕನೆಕ್ಟೆಡ್ ಟು ಡಬ್ಲೆಟ್ಸ್ ಪ್ರೀವಿಯಸ್ಲಿ ನೋಡಿದ್ವಿ, ಅದೇ ರೀತಿ ಈ ಪ್ರೋಟೀನೇಷಿಯಸ್ ಹಬ್ ಇಸ್ ಕನೆಕ್ಟೆಡ್ ಟು 1 microtubule in each of these triplets by means of radial spokes. So these are the radial spokes. ಇಲ್ಲಿ 9 ಟ್ರಿಪ್ಲೆಟ್ ಇರೋ ಕಾರಣದಿಂದ ನಮಗೆ 9 ರೇಡಿಯಲ್ ಸ್ಪೋಕ್ಸ್ ಕಾಣಿಸುತ್ತೆ. ಓಕೆ? ಹಾಗೆಯೇ ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಸೆಂಟ್ರಿಯೋಲ್? ಸೆಂಟ್ರಿಯೋಲ್ ಆಲ್ರೆಡಿ ಒಂದು ಫಂಕ್ಷನ್ ನಿಮಗೆ ಗೊತ್ತು, ಇಟ್ ಫಾರ್ಮ್ಸ್ ದ ಬೇಸಲ್ ಬಾಡಿ ಇನ್ ಸೀಲಿಯಾ ಆ್ಯಂಡ್ ಫ್ಲಾಜೆಲಾ. ಅದಲ್ಲದೆ ಸೆಲ್ ಡಿವಿಷನ್ ಆಗುವಾಗ ನೀವು ಮೈಟೋಸಿಸ್ ಮಯೋಸಿಸ್ ಬಗ್ಗೆ ಕಲ್ತಿರುವಾಗ ನಿಮಗೆ ನೆನಪಿರ್ಬೋದು, ಸ್ಪಿಂಡಲ್ ಫೈಬರ್ಸ್ ಅಂತ ಒಂದು ಬರುತ್ತೆ. ಸ್ಪಿಂಡಲ್ ಫೈಬರ್ಸ್ ಏನು ಮಾಡುತ್ತೆ ಅಂದರೆ ಕ್ರೋಮೋಸೋಮ್ ಕರೆಕ್ಟಾಗಿ ಡಿವೈಡ್ ಆಗೋ ರೀತಿ ನೋಡ್ಕೊಳ್ಳುತ್ತೆ ಎರಡು ಸೆಲ್ಸ್ ಮಧ್ಯ. ಈ ಈ ಸ್ಪಿಂಡಲ್ ಫೈಬರ್ಸ್ ಏನು ಫಾರ್ಮ್ ಆಗುತ್ತೆ ಅದು ಕೂಡ ಇದರಿಂದಾನೇ ಇನಿಷಿಯೇಟ್ ಆಗೋದು. ಸೊ ದ ಸೆಂಟ್ರಿಯೋಲ್ಸ್ ಇಟ್ ಸೆಲ್ಫ್ ವಿಲ್ ಗಿವ್ ರೈಸ್ ಟು ದ ಸ್ಪಿಂಡಲ್ ಫೈಬರ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನ್ ಇನ್ ಆನಿಮಲ್ ಸೆಲ್ಸ್. ಸೊ ದ್ಯಾಟ್ ಈಸ್ ಅನದರ್ ಫಂಕ್ಷನ್ ಆಫ್ ಸೆಂಟ್ರೋಸೋಮ್ಸ್. ಈಗ ನಾವು ನ್ಯೂಕ್ಲಿಯಸ್ ಬಗ್ಗೆ ಮಾತಾಡೋಣ. ನ್ಯೂಕ್ಲಿಯಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನೆಲ್ ಅಕಾರ್ಡಿಂಗ್ ಟು ಮೀ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ. ಸೊ ನ್ಯೂಕ್ಲಿಯಸ್ದು ಯಾವ ರೀತಿ ಇರುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು 2 ರೀತಿಯ ಸೆಲ್ಸ್ನ ಡಿವೈಡ್ ಮಾಡಿದ್ವಿ, ಪ್ರೊಕ್ಯಾರಿಯೋಟಿಕ್ ಸೆಲ್ಸ್, ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂತ. ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿರೋ ನ್ಯೂಕ್ಲಿಯಸ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನಂದರೆ ಇಟ್ ಈಸ್ ಬೌಂಡ್ ಬೈ ಅ ಮೆಂಬ್ರೇನ್.
So it is a well-defined true nucleus that we see in eukaryotes. ನಾನು ಬಿಗಿನಿಂಗ್ ಆಫ್ ದ ಚಾಪ್ಟರ್ ಅಲ್ಲಿ ಸೆಲ್ಸ್ ಡಿಸ್ಕವರಿ, ನ್ಯೂಕ್ಲಿಯಸ್ ಡಿಸ್ಕವರಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದಾಗ ಕೆಲವು ಸೈಂಟಿಸ್ಟ್ ನೇಮ್ಸ್ನ ಮೆನ್ಷನ್ ಮಾಡಿದ್ದೆ. ಒನ್ ಆಫ್ ದೆಮ್ ವಾಸ್ ರಾಬರ್ಟ್ ಬ್ರೌನ್. Robert Brown is the first person to have described the nucleus in the year 1831. Okay, ಸೊ ಈ ನ್ಯೂಕ್ಲಿಯಸ್ ಒಳಗಡೆ ಬೇಸಿಕ್ ಡೈಸ್ ಹಾಕಿ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ನಮಗೆ ಒಂಥರ ಸ್ಟೇನ್ ಆಗೋ ಸ್ಟ್ರಕ್ಚರ್ಸ್, ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಕಾಣಿಸುತ್ತೆ. ಅದಕ್ಕೆ ಹೆಸರು ಕ್ರೊಮ್ಯಾಟಿನ್ ಅಂತ ಕೊಟ್ಟಿದ್ದು ಫ್ಲೆಮಿಂಗ್. ಕ್ರೋಮಾ ಅಂದ್ರೇನೆ ಕಲರ್. ಓಕೆ, ಸೊ ಈ ನ್ಯೂಕ್ಲಿಯಸ್ನ ಸ್ಟೇನ್ ಮಾಡಿದಾಗ ಏನು ಕಲರ್ಡ್ ಬಾಡೀಸ್ ಕಾಣಿಸ್ತು ನ್ಯೂಕ್ಲಿಯಸ್ ಒಳಗಡೆ, ಅದಕ್ಕೆ ಕ್ರೊಮ್ಯಾಟಿನ್ ಅಂತ ಹೆಸರು ಕೊಟ್ಟಿದ್ದು ಫ್ಲೆಮಿಂಗ್ ಅನ್ನೋರು. ಓಕೆ, ಇವಾಗ ಸೆಲ್ ಡಿವೈಡ್ ಆಗ್ತಾ ಆಗ್ತಾ ಬೇರೆ ಬೇರೆ ಫೇಸಸ್ ಇರುತ್ತೆ. ನೀವು ಕಲ್ತಿದ್ದೀರಾ 9th ಗ್ರೇಡ್ ಅಥವಾ 10th ಗ್ರೇಡಲ್ಲಿ ಕೂಡ. ಸೆಲ್ ಡಿವಿಷನ್ ಆಗುವಾಗ ಯು ಹ್ಯಾವ್ ಇಂಟರ್ಫೇಸ್, ಪ್ರೋಫೇಸ್, ಮೆಟಫೇಸ್, ಆನಫೇಸ್, ಟೀಲೋಫೇಸ್. ಇದೆಲ್ಲ ಆಗುವಾಗ ಕೂಡ ನ್ಯೂಕ್ಲಿಯಸಲ್ಲಿ ಬೇರೆ ಬೇರೆ ರೀತಿಯ ಚೇಂಜಸ್ನ ನಾವು ನೋಡ್ತೀವಿ. ಶುರುವಿನಲ್ಲಿ ಏನಾಗುತ್ತೆ, ಪ್ರೋಫೇಸಲ್ಲಿ ಮೈಟೋಸಿಸ್ ಶುರು ಆಗ್ತದೆ ಅಂದರೆ ನ್ಯೂಕ್ಲಿಯರ್ ಎನ್ವೆಲಪೇ ಡಿಸಪಿಯರ್ ಆಗೋಗ್ಬಿಡುತ್ತೆ. ಕ್ರೊಮ್ಯಾಟಿನ್ ಥರ ಇರೋ DNA ಕ್ರೋಮೋಸೋಮಾ ಕಂಡೆನ್ಸ್ ಆಗುತ್ತೆ. ಸೊ ಇದೆಲ್ಲ ಆಗುತ್ತೆ. ಇಂಟರ್ಫೇಸಲ್ಲಿರೋ ನ್ಯೂಕ್ಲಿಯಸ್, ವೆನ್ ದ ಸೆಲ್ ಇಸ್ ನಾಟ್ ಡಿವೈಡಿಂಗ್, when it has not yet decided to divide, ನಾರ್ಮಲ್ ಆಗಿ ಅದ್ರ ಕೆಲಸ ಮಾಡ್ಕೊಂಡು ಅದ್ರ ಪಾಡಿಗೆ ಅದಿರೋ ಟೈಮಲ್ಲಿ ನಾವು ಇಂಟರ್ಫೇಸ್ ಅಂತ ಕರಿತೀವಿ. ಸೊ ಇಂಟರ್ಫೇಸಲ್ಲಿರೋ ನ್ಯೂಕ್ಲಿಯಸಲ್ಲಿ ನಾವು ಈ ಕ್ರೊಮ್ಯಾಟಿನ್ನ ನೋಡ್ಬೋದು. ಸೆಲ್ ಡಿವೈಡ್ ಮಾಡಬೇಕು ಅನ್ನೋ ಡಿಸಿಷನ್ ತಗೊಂಡ್ಬಿಟ್ಟಾಗ ಇಟ್ ವಿಲ್ ಇವೆಂಚುಲಿ ಫಾರ್ಮ್ ಕ್ರೋಮೋಸೋಮ್ಸ್. ಯಾವಾಗ ಸೆಲ್ ಡಿವೈಡ್ ಆಗ್ತಾ ಇಲ್ಲ ಆವಾಗ ನಾವು ಈ ರೀತಿ ಎಕ್ಸ್ಟೆನ್ಸಿವ್ ಆಗಿ ಎಲಾಬೊರೇಟ್ ಆಗಿ ನ್ಯೂಕ್ಲಿಯೋ ಪ್ರೋಟೀನ್ನ ನೋಡ್ಬೋದು. ಅದಕ್ಕೆ ನಾವು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಅದು ಬಿಟ್ಟು ನ್ಯೂಕ್ಲಿಯೋಪ್ಲಾಸಮ್ನ ನೋಡ್ತೀವಿ, ದಟ್ ಇಸ್ ಕಾಲ್ಡ್ ದ ನ್ಯೂಕ್ಲಿಯರ್ ಮೇಟ್ರಿಕ್ಸ್. ಹಾಗೆಯೇ ಅದರೊಳಗಡೆ ಡಿಸ್ಟಿಂಕ್ಟ್ ಆಗಿ ಒಂದಕ್ಕಿಂತ ಹೆಚ್ಚು ಸ್ಫೆರಿಕಲ್ ಸ್ಟ್ರಕ್ಚರ್ಸ್ನ ನೋಡ್ತೀವಿ, ಅದಕ್ಕೆ ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ದಟ್ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಇನ್ ಅನ್ ಇಂಟರ್ಫೇಸ್ ಸೆಲ್. ಇಂಟರ್ಫೇಸಲ್ಲಿರುವಂಥ ಸೆಲ್ದು ನ್ಯೂಕ್ಲಿಯಸ್ನ ನಾವು ನೋಡಿದಾಗ ಆಬ್ವಿಯಸ್ಲಿ ಮೆಂಬ್ರೇನ್ ಬೌಂಡ್ ಆಗಿರೋದ್ರಿಂದ ಮೆಂಬ್ರೇನ್ ಕಾಣಿಸುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಕಾಣಿಸುತ್ತೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಒಳಗಡೆ ನ್ಯೂಕ್ಲಿಯೋಪ್ಲಾಸಮ್ ಇರುತ್ತೆ. ನ್ಯೂಕ್ಲಿಯೋಪ್ಲಾಸಮ್ ಒಳಗಡೆ ಕ್ರೊಮ್ಯಾಟಿನ್ ಇರುತ್ತೆ. ಕ್ರೊಮ್ಯಾಟಿನ್ ಆರ್ ದೀಸ್ ಕಲರ್ಡ್ ಬಾಡೀಸ್ ದಟ್ ಟೇಕ್ ಅಪ್ ಬೇಸಿಕ್ ಸ್ಟೇನ್ಸ್ ಆ್ಯಂಡ್ ಅಪಿಯರ್ ಡಾರ್ಕ್ ಇನ್ ದ ಅಂಡರ್ ದ ಮೈಕ್ರೋಸ್ಕೋಪ್. ಅದಲ್ಲದೆ ಸ್ಪೆರಿಕಲ್ ಬಾಡೀಸ್ನ ನಾವು ನೋಡ್ಬೋದು, ಅದಕ್ಕೆ ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಓಕೆನಾ? ಸೊ ನಾವಿವಾಗ ನ್ಯೂಕ್ಲಿಯಸ್ ಸ್ಟ್ರಕ್ಚರ್ ಎಕ್ಸಾಕ್ಟ್ಲಿ ಹೆಂಗಿದೆ ಅನ್ನೋದನ್ನ ಕಲಿಯೋಣ. ಓಕೆ, ಸೊ ನ್ಯೂಕ್ಲಿಯಸ್ ಈಸ್ ಡಬಲ್ ಮೆಂಬ್ರೇನ್ ಬೌಂಡ್. ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ. ಸೊ ಈ ನ್ಯೂಕ್ಲಿಯಸ್ ಸುತ್ತ 2 ಮೆಂಬ್ರೇನ್ಸ್ ಇರುತ್ತೆ. ಯಾವೆರಡು ಆರ್ಗನೆಲ್ಸ್ ಅಲ್ಲಿ ಡಬಲ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇದೆ? ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಮೂರನೇದು ನ್ಯೂಕ್ಲಿಯಸ್. ಓಕೆ, ಸೊ ಯು ಹ್ಯಾವ್ ಅನ್ ಔಟರ್ ಮೆಂಬ್ರೇನ್ ಅಂಡ್ ಅನ್ ಇನ್ನರ್ ನ್ಯೂಕ್ಲಿಯರ್ ಮೆಂಬ್ರೇನ್. So this is the outer nuclear membrane and ಒಳಗಡೆ ಇರೋದು inner nuclear membrane. ಇದ್ರ ಮಧ್ಯ ಏನು ಸ್ಪೇಸ್ ಇದೆ ಇದಕ್ಕೆ ನಾವು ಪೆರಿ ನ್ಯೂಕ್ಲಿಯರ್ ಸ್ಪೇಸ್ ಅಂತ ಕರಿತೀವಿ. ಪೆರಿ ಅಂದ್ರೆ ಏನು? ಅರೌಂಡ್. ನ್ಯೂಕ್ಲಿಯಸ್ ಸುತ್ತ ಪೆರಿ ನ್ಯೂಕ್ಲಿಯರ್ ಏನು ಸ್ಪೇಸ್ ಇದೆ 2 ಮೆಂಬ್ರೇನ್ಸ್ ಮಧ್ಯೆ, ಅದಕ್ಕೆ ನಾವು ಪೆರಿ ನ್ಯೂಕ್ಲಿಯರ್ ಸ್ಪೇಸ್ ಅಂತ ಕರಿತೀವಿ. ಓಕೆನಾ? ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಧ್ಯದಲ್ಲಿ ನಾನು ಖಾಲಿ ಗ್ಯಾಪ್ಸ್ ಮಾಡಿದ್ದೀನಿ. ದೀಸ್ ಆರ್ ನಥಿಂಗ್ ಬಟ್ ದ ನ್ಯೂಕ್ಲಿಯರ್ ಪೋರ್ಸ್. ಸೊ ಈ 2 ಮೆಂಬ್ರೇನ್ಸ್ ಪ್ಯಾರಲಲ್ ಟು ಈಚ್ ಅದರ್ ರನ್ ಆಗ್ತಾ ಇರುತ್ತೆ. ಅಲ್ಲಲ್ಲೇ ಒಂದ್ ಜಾಗದಲ್ಲಿ ಈ 2 ಮೆಂಬ್ರೇನ್ಸ್ ವಿಲ್ ಫ್ಯೂಸ್ ಅಪಾನ್ ಈಚ್ ಅದರ್ ಅಂಡ್ ಕ್ರಿಯೇಟ್ ಪೋರ್ಸ್. ಆ ಪೋರ್ಸ್ಗೆ ನಾವು ನ್ಯೂಕ್ಲಿಯರ್ ಪೋರ್ಸ್ ಅಂತ ಕರಿತೀವಿ.
ಈ ನ್ಯೂಕ್ಲಿಯರ್ ಪೋರ್ಸ್ ಮೂಲಕನೇ ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ ಮಧ್ಯ ಏನಾದರೂ ಎಕ್ಸ್ಚೇಂಜ್ ಆಗಬೇಕಂದ್ರೆ ಅದು ಆಗತ್ತೆ. ಓಕೆನಾ? ಸೊ ರೈಬೋಸೋಮ್ಸ್, ಪ್ರೋಟೀನ್ಸ್ ಎಲ್ಲ RNA ಪ್ರೋಟೀನ್ಸ್ ಇದೆಲ್ಲ ಈ ನ್ಯೂಕ್ಲಿಯರ್ ಪೋರ್ ಒಳಗಡೆಯಿಂದ ಹೊರಗಡೆಗೆ ಮೂವ್ ಆಗಿ ಕಮ್ಯುನಿಕೇಷನ್ ಮಾಡ್ಬೋದು. ಓಕೆ, ಇದ್ರೊಳಗಡೆ ಇರೋ ಮೇಟ್ರಿಕ್ಸ್ಗೆ ನಾವು ನ್ಯೂಕ್ಲಿಯರ್ ಮೇಟ್ರಿಕ್ಸ್ ಅಥವಾ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಕಂಟೇನ್ಸ್ ದ ಜೆನೆಟಿಕ್ ಮಟೀರಿಯಲ್ ಅಲ್ವಾ? ಸೊ ಈ ನ್ಯೂಕ್ಲಿಯಸ್ ಒಳಗಡೆ ನಾವು DNA ನೋಡ್ಬೋದು. DNA ಬೇರೆ ಬೇರೆ ಫೇಸ್ ಆಫ್ ಸೆಲ್ ಸೈಕಲಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಕೆಲವೊಮ್ಮೆ ಕ್ರೊಮ್ಯಾಟಿನ್ ರೀತಿಯಲ್ಲಿರುತ್ತೆ, ಕೆಲವೊಮ್ಮೆ ಸೆಲ್ ಡಿವೈಡ್ ಆಗ್ತಾ ಇರುವಾಗ ಕ್ರೋಮೋಸೋಮ್ ಆಗಿ ಕಂಡೆನ್ಸ್ ಆಗುತ್ತೆ. ಇದನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇದನ್ನ ಒಂದು ಇಂಟರ್ಫೇಸ್ ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ಇದ್ರೊಳಗಡೆ ನಾವು ಕ್ರೊಮ್ಯಾಟಿನ್ನ ನೋಡ್ಬೋದು. So this chromatin contains DNA obviously. DNA ಬಿಟ್ಟು ಕೆಲವೊಂದು ಪ್ರೋಟೀನ್ಸ್ ಜೊತೆ ಅಸೋಸಿಯೇಟ್ ಆಗಿರುತ್ತೆ. ಸೊ DNA ಇರುತ್ತೆ, ಹಿಸ್ಟೋನ್ ಪ್ರೋಟೀನ್ಸ್ ಇರುತ್ತೆ, ಹಾಗೇನೆ ಕೆಲವು ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಇರುತ್ತೆ. ಸೊ ಈ DNA ಈ ಕ್ರೊಮ್ಯಾಟಿನಲ್ಲಿ ಡೆಫಿನೆಟ್ಲಿ DNA ಇರುತ್ತೆ. DNA ಇಸ್ ಅಸೋಸಿಯೇಟೆಡ್ ವಿತ್ ಸಮ್ ಪ್ರೋಟೀನ್ಸ್ ದ್ಯಾಟ್ ಫಾರ್ಮ್ಸ್ ದ ಕ್ರೊಮ್ಯಾಟಿನ್ ಫೈಬರ್. ಅದಲ್ಲದೆ ನಾವು ನ್ಯೂಕ್ಲಿಯಸ್ ಒಳಗಡೆ ಕೆಲವು ಸ್ಫೆರಿಕಲ್ ರೀಜನ್ಸ್ನ ಕೂಡ ನೋಡ್ಬೋದು. ಒಂದಾದರೂ ಇರ್ಬೋದು, ಒಂದಕ್ಕಿಂತ ಹೆಚ್ಚಾದರೂ ಇರ್ಬೋದು. ಈ ಸ್ಫೆರಿಕಲ್ ರೀಜನ್ಸ್ ಡಿಸ್ಟಿಂಕ್ಟ್ ಆಗಿ ಕಾಣಿಸುತ್ತೆ ನಮಗೆ. ಇದಕ್ಕೆ ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಈ ನ್ಯೂಕ್ಲಿಯೋಲಸ್ ಏನಂದ್ರೆ ಈ ನ್ಯೂಕ್ಲಿಯಸ್ ಇರುವಂಥ ಜಾಗ ಯಾವುದು ಹೆಚ್ಚು RNA ಸಿಂಥಸಿಸ್ ಮಾಡುತ್ತೆ, ಆ ರೀಜನ್ಗೆ ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಆಕ್ಚುಲಿ ನ್ಯೂಕ್ಲಿಯೋಲಸ್ ಸುತ್ತ ಮೆಂಬ್ರೇನ್ಸ್ ಇಲ್ಲ, ಏನೂ ಇಲ್ಲ. ನ್ಯೂಕ್ಲಿಯೋಪ್ಲಾಸಮ್ ಜೊತೆನೆ ಕಂಟಿನ್ಯೂಸ್ ಆಗಿರುತ್ತೆ. DNA RNA ಪ್ರೊಡ್ಯೂಸ್ ಮಾಡೋ ಇನ್ಸ್ಟ್ರಕ್ಷನ್ ಇರುತ್ತೆ. DNA ಇಂದ ನಮಗೆ ಎಲ್ಲ ರೀತಿಯ RNA ಕೂಡ ಸಿಗುತ್ತೆ. mRNA, tRNA, rRNA, snRNA ಎಲ್ಲ ರೀತಿಯ RNA ಕೂಡ ಫಾರ್ಮ್ ಆಗಬೇಕಂದ್ರೆ ಅದು DNA ಇಂದನೇ ಆಗೋದಕ್ಕೆ ಸಾಧ್ಯ. ಯಾವೆಲ್ಲ ರೀಜನ್ಸ್ ಆಫ್ DNA RNA, ರೈಬೋಸೋಮಲ್ rRNA ಸಿಂಥಸೈಸ್ ಮಾಡೋ ಇನ್ಫಾರ್ಮೇಶನ್ ಇದೆ, ಆ ಎಲ್ಲ ರೀಜನ್ಸಲ್ಲಿ ಆಕ್ಟಿವ್ ಆಗಿ RNA ಸಿಂಥಸೈಸ್ ಆಗ್ತಾ ಇರುತ್ತಲ್ವಾ, ಅಂಥ ಸೆಲ್ಸಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನ್ಯೂಕ್ಲಿಯೋಲಸ್ನ ನೋಡ್ಬೋದು. ಅಲ್ಲಿ ನ್ಯೂಕ್ಲಿಯೋಲಸ್ ಸೈಜ್ ಕೂಡ ದೊಡ್ಡದಿರುತ್ತೆ, ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯಸ್ ಕೂಡ ನಾವು ಸೆಲ್ಸ್ ಒಳಗಡೆ ನೋಡ್ಬೋದು. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ದ ನ್ಯೂಕ್ಲಿಯೋಲಸ್. ಇವಾಗ ನಾವು ಔಟರ್ ಮೆಂಬ್ರೇನ್ ಬಗ್ಗೆ ಮಾತಾಡಬೇಕಂದ್ರೆ, ಔಟರ್ ಮೆಂಬ್ರೇನ್ ಯೂಶಲಿ ಇಸ್ ಕಂಟಿನ್ಯೂಸ್ ವಿತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನಾವು ಅದನ್ನು ಲಾಸ್ಟ್ ಲೆಕ್ಚರಲ್ಲಿ ಕೂಡ ನೋಡಿದ್ವಿ. ಸೊ ಕಂಟಿನ್ಯೂ ಆಗುತ್ತೆ. ಆಮೇಲೆ ಔಟರ್ ಮೆಂಬ್ರೇನ್ ಆಫ್ ನ್ಯೂಕ್ಲಿಯಸ್ ಮೇಲೆ ನಾವು ಪ್ರೆಸೆನ್ಸ್ ಆಫ್ ರೈಬೋಸೋಮ್ಸ್ನ ಕೂಡ ನೋಡ್ಬೋದು. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಅ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ದ ನಂಬರ್ ಹೇಳಬೇಕಂದ್ರೆ ಕೆಲವೊಂದು ಸೆಲ್ಸಲ್ಲಿ ನ್ಯೂಕ್ಲಿಯಸ್, ಮೆಜಾರಿಟಿ ಸೆಲ್ಸಲ್ಲಿ ಒಂದೇ ನ್ಯೂಕ್ಲಿಯಸ್ ಇರುತ್ತೆ. ಕೆಲವೊಂದು ಸೆಲ್ಸಲ್ಲಿ ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯಸ್ ಆದರೂ ಇರ್ಬೋದು, ಗ್ರೇಟರ್ ದೆನ್ 1. ಕೆಲವೊಂದರಲ್ಲಿ ನ್ಯೂಕ್ಲಿಯಸ್ ವಿಲ್ ಬಿ ಆಬ್ಸೆಂಟ್. ನಾವು RBCದಲ್ಲಿ ನ್ಯೂಕ್ಲಿಯಸ್ ನೋಡಲ್ಲ, ದೋ ಇಟ್ ಇಸ್ ಅ ಲಿವಿಂಗ್ ಸೆಲ್, ಅದರಲ್ಲಿ ನ್ಯೂಕ್ಲಿಯಸ್ ನೋಡಲ್ಲ. ಹಾಗೆಯೇ ಸೀವ್ ಸೆಲ್ಸ್ ಏನಿದೆ ಫ್ಲೋಯಮಲ್ಲಿ, ಅಲ್ಲಿ ಕೂಡ ನ್ಯೂಕ್ಲಿಯಸ್ ವಿಲ್ ಬಿ ಆಬ್ಸೆಂಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ನ್ಯೂಕ್ಲಿಯಸ್. ಐ ಥಿಂಕ್ ಐವ್ ಕವರ್ಡ್ ಪ್ರಿಟಿ ಮಚ್ ಎವ್ರಿಥಿಂಗ್. 2 ಮೆಂಬ್ರೇನ್ ಇದೆ, ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್. ಮಧ್ಯದಲ್ಲಿರೋ ಸ್ಪೇಸ್ಗೆ ಪೆರಿನ್ಯೂಕ್ಲಿಯರ್ ಸ್ಪೇಸ್ ಅಂತ ಕರಿತೀವಿ. ಒಳಗಡೆ ನ್ಯೂಕ್ಲಿಯೋಪ್ಲಾಸಮ್ ಇದೆ. ನ್ಯೂಕ್ಲಿಯೋಪ್ಲಾಸಮಲ್ಲಿ ನ್ಯೂಕ್ಲಿಯೋಪ್ಲಾಸಮ್ಗೆ ನ್ಯೂಕ್ಲಿಯರ್ ಮೇಟ್ರಿಕ್ಸ್ ಅಂತ ಕೂಡ ಕರಿತೀವಿ. ಅದರೊಳಗಡೆ ಇಂಟರ್ಫೇಸಲ್ಲಿ ಕ್ರೊಮ್ಯಾಟಿನ್ ಇರುತ್ತೆ. ಕ್ರೊಮ್ಯಾಟಿನಲ್ಲಿ DNA ಇರುತ್ತೆ, ಹಿಸ್ಟೋನ್ ಪ್ರೋಟೀನ್ಸ್ ಇರುತ್ತೆ, ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಕೂಡ ಇರುತ್ತೆ.
ಅದಲ್ಲದೆ RNA ಸಿಂಥಸೈಸ್ ಮಾಡೋ ಜಾಗ ಹೆಚ್ಚು ಡೆನ್ಸ್ಲಿ ಸ್ಟೇನ್ಡ್ ಒಂದು ಪ್ರಾಮಿನೆಂಟ್ ಸ್ಫೆರಿಕಲ್ ಸ್ಟ್ರಕ್ಚರ್ ಥರ ಕಾಣಿಸುತ್ತೆ, ಅದಕ್ಕೆ ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಯಾವುದೆಲ್ಲ ಸೆಲ್ಸಲ್ಲಿ ಆಕ್ಟಿವ್ ಆಗಿ ಪ್ರೋಟೀನ್ ಸಿಂಥಸಿಸ್ ಆಗ್ತಾ ಇದೆ, ಆಕ್ಟಿವ್ ಆಗಿ RNA ಸಿಂಥಸೈಸ್ ಆಗ್ತಾ ಇದೆ, ಆ ಸೆಲ್ಸಲ್ಲಿರೋ ನ್ಯೂಕ್ಲಿಯಸ್ ಒಳಗಡೆ ನಾವು ನ್ಯೂಕ್ಲಿಯೋಲಸ್ನ ಜಾಸ್ತಿ ನಂಬರಲ್ಲೂ ನೋಡ್ಬೋದು, ದೊಡ್ಡ ಸೈಜಲ್ಲೂ ನೋಡ್ಬೋದು. ನ್ಯೂಕ್ಲಿಯಸ್ ದ ಔಟರ್ ಮೆಂಬ್ರೇನ್ ಇಸ್ ಕಂಟಿನ್ಯೂಸ್ ವಿತ್ ದಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನ್ಯೂಕ್ಲಿಯಸ್ ಔಟರ್ ಮೆಂಬ್ರೇನ್ ಮೇಲೆ ನಾವು ರೈಬೋಸೋಮ್ಸ್ನ ಕೂಡ ನೋಡ್ಬೋದು. ದ ಟೂ ಮೆಂಬ್ರೇನ್ಸ್ ಆಫ್ ದ ನ್ಯೂಕ್ಲಿಯಸ್ ಫ್ಯೂಸ್ ಅಪಾನ್ ಈಚ್ ಅದರ್ ಟು ಫಾರ್ಮ್ ನ್ಯೂಕ್ಲಿಯರ್ ಪೋರ್ಸ್. ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯಸ್ ಮಧ್ಯೆ ಏನಾದರೂ ಕಮ್ಯುನಿಕೇಷನ್ ಆಗಬೇಕಂದ್ರೆ ಅದು ಈ ನ್ಯೂಕ್ಲಿಯರ್ ಪೋರ್ ಮೂಲಕ ಆಗುತ್ತೆ. ಸೊ RNA ಪ್ರೋಟೀನ್ಸ್, ಚಿಕ್ಕದಾಗಿರೋ ಪ್ರೋಟೀನ್ಸ್ ಎಲ್ಲ ಒಳಗೆ ಹೊರಗೆ ಮೂವ್ ಆಗ್ಬೋದು ಬೈ ಮೀನ್ಸ್ ಆಫ್ ದ ನ್ಯೂಕ್ಲಿಯರ್ ಪೋರ್ ಥ್ರೂ ಮೂವ್ಮೆಂಟ್ ಆಗ್ಬೋದು. ಅದಲ್ಲದೆ ನ್ಯೂಕ್ಲಿಯಸ್ ಒಂದೊಂದು ಸೆಲ್ಲಲ್ಲಿ ಒಂದೊಂದು ನಂಬರ್ ಇರುತ್ತೆ. ಸುಮಾರು ಸೆಲ್ಗಳಲ್ಲಿ ಒಂದೇ ನ್ಯೂಕ್ಲಿಯಸ್ ಇರುತ್ತೆ, ಒಂದೊಂದು ಸೆಲ್ಸಲ್ಲಿ ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯಸ್ ಇರುತ್ತೆ. ಮಲ್ಟಿ ನ್ಯೂಕ್ಲಿಯೇಟ್ ಸೆಲ್ಸ್ನ ನಾವು ನೋಡ್ಬೋದು. ಹಾಗೆಯೇ ಕೆಲವು ಸೆಲ್ಸಲ್ಲಿ ನ್ಯೂಕ್ಲಿಯಸ್ಸೇ ಇರೋದಿಲ್ಲ, ಆಬ್ಸೆಂಟ್ ಆಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಒಂದು ಆನಿಮಲ್ ಎಕ್ಸಾಂಪಲ್ ಎರಿಥ್ರೋಸೈಟ್ಸ್ ಅಥವಾ RBCs, ದೇ ಆರ್ ಈ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರುತ್ತೆ ಮೆಚ್ಯೂರ್ ಸ್ಟೇಜಲ್ಲಿ. ಹಾಗೆಯೇ ಸೀವ್ ಸೆಲ್ಸ್ ಇನ್ ಫ್ಲೋಯಮ್, ದೇ ಆಲ್ಸೋ ಲ್ಯಾಕ್ ನ್ಯೂಕ್ಲಿಯಸ್. ಓಕೆ, ಸೊ ಸೀವ್ ಟ್ಯೂಬ್ ಎಲಿಮೆಂಟ್ಸ್ ಅಥವಾ ಸೀವ್ ಸೆಲ್ಸ್ ಅಂತ ತಗೊಂಡ್ರೆ ದೇ ಆಲ್ಸೋ ಲ್ಯಾಕ್ ನ್ಯೂಕ್ಲಿಯಸ್. ಸೊ ದ್ಯಾಟ್ ಈಸ್ ಅಬೌಟ್ ದ ನ್ಯೂಕ್ಲಿಯಸ್. ನಾನು ನಿಮಗೆ ಮತ್ತೆ ಹೇಳಿದೆ, ನ್ಯೂಕ್ಲಿಯಸ್ ಒಳಗಡೆ DNA ಬೇರೆ ಬೇರೆ ಫಾರ್ಮಲ್ಲಿ ಇರ್ಬೋದು, ಬೇರೆ ಬೇರೆ ಸೆಲ್ ಸೈಕಲ್ದ ಸ್ಟೇಜಸಲ್ಲಿ. ಇಂಟರ್ಫೇಸಲ್ಲಿ ಕ್ರೊಮ್ಯಾಟಿನ್ನ ನಾವು ನೋಡ್ತೀವಿ. ಬಟ್ ಸೆಲ್ ಡಿಸೈಡ್ ಮಾಡಿಬಿಟ್ರೆ ನಾನು ಡಿವೈಡ್ ಆಗಬೇಕು ಅಂತ, ಆವಾಗ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರ್ ಆಗಿಬಿಡುತ್ತೆ. ಹಾಗೆಯೇ ಉದ್ದುದ್ದ ದಾರ ಥರ ಇರೋ ಕ್ರೊಮ್ಯಾಟಿನ್ ಫೈಬರ್ಸ್ ಏನಾಗುತ್ತೆ, ಕಂಡೆನ್ಸ್ ಆಗಿ 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 ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿ ಕ್ರೋಮೋಸೋಮ್ಸ್ ಆಗಿ ಫಾರ್ಮ್ ಆಗುತ್ತೆ. ಸೊ ನೀವಲ್ಲಿ ಏನು ನೋಡ್ತಾ ಇದ್ದೀರಾ, ದಿಸ್ ಈಸ್ ಅ ಕ್ರೋಮೋಸೋಮ್. ನಮ್ಮ ಹ್ಯೂಮನ್ ಸೆಲ್ಸಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಆಲ್ ಆಫ್ ದ DNA ದಟ್ ಇಸ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಸೆಲ್ಸ್ ಅದೆಲ್ಲ 46 ಕ್ರೋಮೋಸೋಮ್ಸಲ್ಲಿ ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿರುತ್ತೆ. ನಮ್ಮ ಒಂದು ಸೆಲ್ಲಲ್ಲಿರೋ DNA ಎಂಡ್ ಟು ಎಂಡ್ ಎಕ್ಸ್ಟೆಂಡ್ ಮಾಡಿ 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 ಮೆಷರ್ ಮಾಡಿದ್ರೆ ಸುಮಾರು 2 ಮೀಟ್ರಷ್ಟು ಉದ್ದ ಬರುತ್ತೆ. ಅಷ್ಟುದ್ದ ನಮ್ಮ ಸೆಲ್ಲೇ ಇರಲ್ಲ. ಸೆಲ್ ಇಸ್ ಮೆಷರಿಂಗ್ ಓನ್ಲಿ ಇನ್ ಮೈಕ್ರಾನ್ಸ್. ಅಷ್ಟು DNA ಕೂಡ ಒಂದು ಸೆಲ್ ಒಳಗಡೆ ಹೆಂಗೆ ಫಿಟ್ ಆಗುತ್ತೆ ಅಂದರೆ, ಅದು ಕ್ರೋಮೋಸೋಮ್ಸ್ ಥರ ಕಾಂಪ್ಯಾಕ್ಟಾಗಿ ಅರೇಂಜ್ ಮಾಡಿ ಸೆಲ್ ಒಳಗಡೆ, ನ್ಯೂಕ್ಲಿಯಸ್ ಒಳಗಡೆ ಫಿಟ್ ಆಗುತ್ತೆ. ನೀವು ಎಕ್ಸಾಂಪಲ್ ತೊಗೊಳ್ಬೋದು, ಒಂದು ರೋಲ್ ಆಫ್ ಥ್ರೆಡ್, ನಾವು ಹೊಲಿಗೆಗೆ ಏನು ಉಪಯೋಗಿಸ್ತೀವಿ ಹೊಲಿಯೋದಕ್ಕೆ, ಆ ರೋಲ್ ಆಫ್ ಥ್ರೆಡ್ನ ನಾವು ತೊಗೊಂಡು ಓಪನ್ ಮಾಡ್ಕೋತಾ ಹೋದರೆ ಎಷ್ಟೋ ಕಿಲೋಮೀಟ್ರ್ ಉದ್ದ ಹೋಗ್ಬಿಡುತ್ತೆ. ಆದರೆ ಅದನ್ನು ನಾವು ಕಾಂಪ್ಯಾಕ್ಟಾಗಿ ಹೆಂಗೆ ಒಂದು ಕಾರ್ಡ್ಬೋರ್ಡ್ ರೋಲ್ನ ತೊಗೊಂಡು ಅದ್ರ ಸುತ್ತಿ ಇಷ್ಟರಲ್ಲೇ ಮಾಡ್ಕೋತೀವಿ, ಅದೇ ರೀತಿ ಸೆಲ್ ಕೂಡ ಅಷ್ಟುದ್ದ 2 ಮೀಟರ್ ಆಲ್ಮೋಸ್ಟ್ ಅಷ್ಟುದ್ದ ಇರುವಂಥ DNA ಕಾಂಪ್ಯಾಕ್ಟಾಗಿ ಅರೇಂಜ್ ಮಾಡಿ 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 ಚಿಕ್ಕದಾಗಿರೋ ಕಾಂಪ್ಯಾಕ್ಟ್ ಆಗಿರೋ ಕ್ರೋಮೋಸೋಮ್ಸ್ನ ಸಿಂಥಸೈಸ್ ಮಾಡುತ್ತೆ ಅಥವಾ ಕ್ರೋಮೋಸೋಮ್ಸ್ ಆಗಿ ಫಾರ್ಮ್ ಮಾಡುತ್ತೆ. ಇದು ಎಕ್ಸಾಕ್ಟ್ಲಿ ಹೆಂಗಾಗುತ್ತೆ ನಾವು ಸೆಕೆಂಡ್ PUC ಅಲ್ಲಿ ಕಲ್ತ್ಕೋತೀವಿ. ಇವಾಗ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ಸ್ಟೇಜಲ್ಲಿ ಕ್ರೊಮ್ಯಾಟಿನ್ ನೆಟ್ವರ್ಕ್ ಇರುತ್ತೆ, ಕೆಲವೊಂದು ಸ್ಟೇಜಲ್ಲಿ ಕ್ರೋಮೋಸೋಮ್ ಇರುತ್ತೆ. ಸೊ ದಿಸ್ ಇಸ್ ಹೌ ಅ ಕ್ರೋಮೋಸೋಮ್ ಲುಕ್ಸ್. ಈ ಕ್ರೋಮೋಸೋಮ್ಸ್ ನಮ್ಗೆ ಯಾವಾಗ ಕಾಣಿಸುತ್ತೆ, ಇಟ್ ಇಸ್ ವಿಸಿಬಲ್ ಓನ್ಲಿ ಇನ್ ಡಿವೈಡಿಂಗ್ ಸೆಲ್ಸ್. ಯಾವಾಗ ಸೆಲ್ ಡಿವೈಡ್ ಆಗ್ತಾ ಇದೆ ಆವಾಗ ಮಾತ್ರ ನಾವೀಗ ಕಾಂಪ್ಯಾಕ್ಟ್ ಆಗಿರೋ ಕ್ರೋಮೋಸೋಮ್ಸ್ನ ನೋಡ್ಬೋದು. So this will essentially have a primary constriction. Primary constriction ಅಂದ್ರೆ ಏನು, ಸಣ್ಣ ಆಗಿರೋ ಜಾಗ. ಕನ್ಸ್ಟ್ರಿಕ್ಟ್ ಅಂದರೆ ನ್ಯಾರೋ ಆಗೋದು ಅಂತ. ಓಕೆ, ಸೊ ಇದು ಒಂದು ರಾಡ್ ಅಂತ ತಗೊಂಡ್ರೆ ಈಕ್ವಲ್ ವಿಡ್ತ್ ಇದ್ರೆ ಇದ್ರದ್ದು ಎಲ್ಲಾದರೂ ಒಂದು ಕಡೆ ವಿಡ್ತ್ ಕಡಿಮೆ ಆದರೆ ಅಥವಾ ಅದು ನ್ಯಾರೋ ಆದರೆ ಆ ರೀಜನ್ಗೆ ನಾವು ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ. ಕನ್ಸ್ಟ್ರಿಕ್ಟ್ ಅಂದರೆ ಏನು, ನ್ಯಾರೋ ಆಗೋದು. ಸೊ ಈ ಕ್ರೋಮೋಸೋಮ್ಸಲ್ಲಿ ಕೂಡ ನಾವೊಂದು ಕನ್ಸ್ಟ್ರಿಕ್ಷನ್ನ ನೋಡ್ಬೋದು, ನ್ಯಾರೋ ಆಗೋದನ್ನ ನೋಡ್ಬೋದು. ಆ ನ್ಯಾರೋ ಆಗಿರೋ ಪೋರ್ಷನ್ಗೆ ನಾವು ಪ್ರೈಮರಿ ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ ಅಥವಾ ಸೆಂಟ್ರೋಮಿಯರ್ ಅಂತ ಕರಿತೀವಿ. ಈ ಫಸ್ಟ್ ಕನ್ಸ್ಟ್ರಿಕ್ಷನ್ ಏನಿದೆ ಕ್ರೋಮೋಸೋಮ್ಸಲ್ಲಿ ನ್ಯಾರೋ ಆಗಿರೋ ಜಾಗ, ಅದಕ್ಕೆ ನಾವು ಪ್ರೈಮರಿ ಕನ್ಸ್ಟ್ರಿಕ್ಷನ್ ಅಥವಾ ಸೆಂಟ್ರೋಮಿಯರ್ ಅಂತ ಕರಿತೀವಿ. ಸೆಂಟ್ರೋಮಿಯರ್, ಸೆಂಟ್ರೋಸೋಮ್ ಸ್ವಲ್ಪ ಸಿಮಿಲರ್ ಆಗಿ ಸೌಂಡ್ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೆಂಟ್ರೋಮಿಯರ್ ಇಸ್ ಅಸೋಸಿಯೇಟೆಡ್ ವಿತ್ ದ ಕ್ರೋಮೋಸೋಮ್ಸ್. ಸೆಂಟ್ರೋಸೋಮ್ ಇಸ್ ದಟ್ ಸೆಂಟ್ರಿಯೋಲ್ ಥಿಂಗ್ ದಟ್ ವಿ ಸ್ಪೋಕ್ ಅಬೌಟ್ ರಿಗಾರ್ಡಿಂಗ್ ಆನಿಮಲ್ ಸೆಲ್ಸ್. ಓಕೆನಾ? ಸೊ ದಿಸ್ ಇಸ್ ದ ಸೆಂಟ್ರೋಮಿಯರ್. ಈ ಸೆಂಟ್ರೋಮಿಯರ್ಸ್ದು ಎರಡೂ ಕಡೆ ಯು ಕ್ಯಾನ್ ಫೈಂಡ್ ಡಿಸ್ಕ್ ಲೈಕ್ ಸ್ಟ್ರಕ್ಚರ್ಸ್ which is represented in green color over here. Illi eradu side of the centromere we find these disc like structures that are called
ಕೈನೆಟೋಕೋರ್ಸ್. ಸೊ ಇವಾಗ ಸೆಲ್ ಡಿವೈಡ್ ಆಗ್ತದೆ ಅಂದರೆ ಈ ಎರಡು ಕ್ರೊಮ್ಯಾಟಿಡ್ ಸೆಪರೇಟ್ ಆಗಬೇಕು. ಈ ಕ್ರೊಮ್ಯಾಟಿಡ್ ಸೆಪರೇಟ್ ಆಗುವಾಗ ಸ್ಪಿಂಡಲ್ ಫೈಬರ್ಸ್ ಇದಕ್ಕೆ ಅಟ್ಯಾಚ್ ಆಗುತ್ತೆ. ಸೊ ಸ್ಪಿಂಡಲ್ ಫೈಬರ್ಸ್ ಕ್ರೋಮೋಸೋಮ್ಸ್ಗೆ ಅಟ್ಯಾಚ್ ಆಗೋ ಟೈಮಲ್ಲಿ ಈ ಕೈನೆಟೋಕೋರ್ಸ್ಗೆ ಅಟ್ಯಾಚ್ ಆಗೋದು. ಓಕೆ, ಸೊ ದಿಸ್ ಇಸ್ ಅ ಸೈಟ್ ಆಫ್ ಅಟ್ಯಾಚ್ಮೆಂಟ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್ ಆಫ್ ಸ್ಪಿಂಡಲ್ ಫೈಬರ್ ಡ್ಯೂರಿಂಗ್ ಸೆಲ್ ಡಿವಿಷನ್. ಓಕೆ, ಸೊ ಕೈನೆಟೋಕೋರ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಈ ಸೆಂಟ್ರೋಮಿಯರ್, ಈ ಕ್ರೋಮೋಸೋಮ್ ನೀವೇನು ನೋಡ್ತಾ ಇದ್ದೀರಾ, ಇದರಲ್ಲಿ ಎರಡು ಕ್ರೊಮ್ಯಾಟಿಡ್ಸ್ ಇದೆ. So this is one chromatid and this is the other chromatid. So there are two chromatids. ಇವಾಗ ನಾವಿಲ್ಲಿ ಡ್ರಾ ಮಾಡ್ತೀವಿ ಅಂದರೆ ಇದು ಒಂದು ಕ್ರೊಮ್ಯಾಟಿಡ್, ಹಾಗೇನೆ ಇದು ಒಂದು ಕ್ರೊಮ್ಯಾಟಿಡ್. So there are two chromatids. ಎರಡು ಕ್ರೊಮ್ಯಾಟಿಡ್ ಇರೋ ಕ್ರೋಮೋಸೋಮ್ ಅಲ್ಲಿ 4 ಆರ್ಮ್ಸ್ ಇರುತ್ತೆ. ಸೊ ಐ ಶೋ ಯು ವಿಚ್ ಆರ್ ದಿ ಆರ್ಮ್ಸ್. 1 2 3 4. ಒಂದೇ ಕ್ರೊಮ್ಯಾಟಿಡ್ ಇದ್ರೆ 2 ಆರ್ಮ್ ಇರುತ್ತೆ, ಎರಡು ಕ್ರೊಮ್ಯಾಟಿಡ್ ಇದ್ರೆ 4 ಆರ್ಮ್ಸ್ ಇರುತ್ತೆ. ಸೊ ದೀಸ್ ಆರ್ ದಿ ಆರ್ಮ್ಸ್ 1 2 3 4. ಎರಡು ಕ್ರೊಮ್ಯಾಟಿಡ್ ಇದೆ, ದೇ ಆರ್ ಹೆಲ್ಡ್ ಟುಗೆದರ್ ಅಟ್ ದ ಸೆಂಟ್ರೋಮಿಯರ್. ದರ್ ಇಸ್ ಅ ಪ್ರೈಮರಿ ಕನ್ಸ್ಟ್ರಿಕ್ಷನ್. ಸೆಂಟ್ರೋಮಿಯರ್ದು ಎರಡು ಕಡೆ ಡಿಸ್ಕ್ ಶೇಪ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದಕ್ಕೆ ನಾವು ಕೈನೆಟೋಕೋರ್ಸ್ ಅಂತ ಕರಿತೀವಿ. ಈ ಕೈನೆಟೋಕೋರ್ಸ್ಗೆ ಮೈಕ್ರೋಟ್ಯೂಬ್ಯೂಲ್ಸ್ ಅಟ್ಯಾಚ್ ಆಗೋದು ಸ್ಪಿಂಡಲ್ ಫಾರ್ಮೇಷನ್ ಟೈಮಲ್ಲಿ, ಸ್ಪಿಂಡಲ್ ಫೈಬರ್ಸ್ ಫಾರ್ಮ್ ಆಗೋ ಟೈಮಲ್ಲಿ ಡ್ಯೂರಿಂಗ್ ಸೆಲ್ ಡಿವಿಷನ್. ಸೊ ಅದಲ್ಲದೆ ಒಂದು ಏನು ನೀವು ನೆನ್ಪಿಟ್ಕೋಬೇಕಂದ್ರೆ ಕ್ರೊಮ್ಯಾಟಿಡ್ ಮತ್ತು ಕ್ರೊಮ್ಯಾಟಿನ್ ಎರಡು ಸಿಮಿಲರ್ ಆಗಿ ಸೌಂಡ್ ಆಗುತ್ತೆ. ಕ್ರೊಮ್ಯಾಟಿನ್ ಫೈಬರ್ ಏನಂತ ನಾನು ಪ್ರೀವಿಯಸ್ಲಿ ಹೇಳಿದೆ, ಇಂಟರ್ಫೇಸ್ ನ್ಯೂಕ್ಲಿಯಸ್ ಅಲ್ಲಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್, ಡಾರ್ಕ್ ಆಗಿ ಸ್ಟೇನ್ ತಗೊಳ್ಳೋಂಥ ಏನು DNA, ಹಿಸ್ಟೋನ್ ಪ್ರೋಟೀನ್ಸ್, ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಇದೆಲ್ಲ ಏನು ಕ್ರೊಮ್ಯಾಟಿನ್ ಇದೆ ನ್ಯೂಕ್ಲಿಯಸ್ ಒಳಗಡೆ, ದಟ್ ಈಸ್ ಕ್ರೊಮ್ಯಾಟಿನ್. ಕ್ರೊಮ್ಯಾಟಿಡ್ ಇಸ್ ಫೌಂಡ್ ಇನ್ ಕ್ರೋಮೋಸೋಮ್ಸ್. ಈ ಎರಡು ಆರ್ ಕಾಲ್ಡ್ ಕ್ರೊಮ್ಯಾಟಿಡ್ಸ್. ಪ್ರತಿ ಕ್ರೊಮ್ಯಾಟಿಡ್ ಅಲ್ಲಿ ಯೂಶಲಿ 2 ಆರ್ಮ್ ಇರುತ್ತೆ. ಸೊ ಇಲ್ಲಿ 2 ಕ್ರೊಮ್ಯಾಟಿಡ್ ಇರೋ ರೀಸನ್ ಇಲ್ಲಿ 4 ಆರ್ಮ್ಸ್ನ ನಾವು ನೋಡ್ಬೋದು. ಓಕೆನಾ? ಸೊ ಇಟ್ ಈಸ್ ದ ಸೆಂಟ್ರೋಮಿಯರ್ ದಟ್ ಹೋಲ್ಡ್ಸ್ ದ 2 ಕ್ರೊಮ್ಯಾಟಿಡ್ಸ್ ಆಫ್ ಅ ಕ್ರೋಮೋಸೋಮ್ ಟುಗೆದರ್. ಈ ಪೋರ್ಷನ್ ಅಲ್ಲಿ ಬಿಟ್ರೆ ಇದೆರಡು ಫ್ರೀ ಆಗೇ ಇರುತ್ತೆ, ನಾನಲ್ಲಿ ಡ್ರಾ ಮಾಡಿರೋ ಥರ. ಇವಾಗ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ದ ಸೆಂಟ್ರೋಮಿಯರ್ ಅಂದ ಮಾತ್ರಕ್ಕೆ ಅದು ಸೆಂಟರಲ್ಲೇ ಇರಬೇಕಂತ ಏನೂ ಇಲ್ಲ. ಸೆಂಟ್ರೋಮಿಯರ್ ಪೊಸಿಷನ್ ಸ್ವಲ್ಪ ಈಚೆ ಆಚೆ ವೇರಿ ಆಗುತ್ತೆ. ಬೇಸ್ಡ್ ಆನ್ ಸೆಂಟ್ರೋಮಿಯರ್ ಎಲ್ಲಿ ಪ್ರೆಸೆಂಟ್ ಆಗಿದೆ ನಾವು 4 ರೀತಿಯ ಕ್ರೋಮೋಸೋಮ್ಸ್ನ ನೋಡ್ಬೋದು. ಓಕೆ, ಸೊ ವಿಚ್ ಆರ್ ದೋಸ್ 4 ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್? ಮೆಟಾಸೆಂಟ್ರಿಕ್, ಸಬ್ಮೆಟಾಸೆಂಟ್ರಿಕ್, acrocentric, telocentric. Metacentric, submetacentric, acrocentric, telocentric. ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ಸ್ನಲ್ಲಿ ಸೆಂಟ್ರೋಮಿಯರ್ ಎಕ್ಸಾಕ್ಟ್ ಸೆಂಟರಲ್ಲಿರುತ್ತೆ. ಸೊ 2 ಆರ್ಮ್ಸ್ ಈಕ್ವಲ್ ಆಗಿರುತ್ತೆ. ಸಬ್ ಮೆಟಾಸೆಂಟ್ರಿಕ್, ಸಬ್ ಅಂದ್ರೇನು ಒಂದು ಸ್ವಲ್ಪ ಕೆಳಗೆ ಅಂತ, ಸಬ್ ಮೆಟಾಸೆಂಟ್ರಿಕ್ ಇಂಚೂರು ಡಿಸ್ಟೆನ್ಸಲ್ಲಿ ಇರುತ್ತೆ, ಸೆಂಟ್ರಿಗಿಂತ ಒಂಚೂರು ಅವೇ ಇರುತ್ತೆ. ಆವಾಗ ನಮಗೆ ಒಂದು ಸ್ವಲ್ಪ ಸಣ್ಣ ಸ್ಮಾಲ್ ಶಾರ್ಟ್ ಆರ್ಮ್ ಸಿಗುತ್ತೆ, ಒಂದು ಲಾಂಗ್ ಆರ್ಮ್ ಸಿಗುತ್ತೆ. ಶಾರ್ಟ್ ಆರ್ಮ್ಗೆ ನಾವು ಪಿ ಆರ್ಮ್ ಅಂತ ಕರಿತೀವಿ, ಲಾಂಗ್ ಆರ್ಮ್ಗೆ ನಾವು ಕ್ಯೂ ಆರ್ಮ್ ಅಂತ ಕರಿತೀವಿ. ಮೆಟಾಸೆಂಟ್ರಿಕಲಿ ಪಿ ಕ್ಯೂ ಎರಡು ಸೇಮ್ ಲೆಂತ್ ಇರುತ್ತೆ. ಸಬ್ಮೆಟಾಸೆಂಟ್ರಿಕಲಿ ಒಂದು ಚಿಕ್ಕದು ಒಂದು ದೊಡ್ಡದಿರುತ್ತೆ. ಚಿಕ್ಕದು ಇಸ್ ಪಿ ಆರ್ಮ್, ದೊಡ್ಡದು ಇಸ್ ಕ್ಯೂ ಆರ್ಮ್. ಆಕ್ರೋಸೆಂಟ್ರಿಕಲಿ ಇನ್ನೂ ಡಿಸ್ಟೆಂಟ್ ಆಗಿರುತ್ತೆ ಸೆಂಟರ್ಗಿಂತ. ಆವಾಗ ನಮಗೆ ವೆರಿ ಶಾರ್ಟ್ ಆರ್ಮ್ ಒಂದು ಸಿಗುತ್ತೆ, ವೆರಿ ಲಾಂಗ್ ಆರ್ಮ್ ಒಂದು ಸಿಗುತ್ತೆ. ವೆರಿ ಶಾರ್ಟ್ ಆರ್ಮ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಪಿ, ವೆರಿ ಲಾಂಗ್ ಆರ್ಮ್ ಇಸ್ ಗೋಯಿಂಗ್ ಟು ಬಿ ಕ್ಯೂ. ಟೀಲೋಸೆಂಟ್ರಿಕಲಿ ನಮ್ಗೆ ಒಂದೊಂದೇ ಆರ್ಮ್ ಸಿಗುತ್ತೆ, ಯಾಕೆಂದರೆ ಸೆಂಟ್ರೋಮಿಯರ್ ಇಸ್ ಲೊಕೇಟೆಡ್ ಟರ್ಮಿನಲಿ, ಲಾಸ್ಟ್ ಟಿಪ್ಪಲ್ಲಿ ಲೊಕೇಟ್ ಆಗಿರುತ್ತೆ. ಹಾಗಾಗಿ ನಮಗೆ ಒಂದೊಂದೇ ಆರ್ಮ್ ಸಿಗುತ್ತೆ. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ chromosomes that you can see based on where the centromere is positioned. ಸೆಂಟ್ರೋಮಿಯರ್ ಪೊಸಿಷನ್ ಮೇಲೆ ನಾವು 4 ರೀತಿಯ ಕ್ರೋಮೋಸೋಮ್ಸ್ನ
ಕ್ಯಾಟಗರೈಸ್ ಮಾಡ್ಬೋದು. ಓಕೆ, ಸೊ ಕೆಲವೊಂದು ಕ್ರೋಮೋಸೋಮ್ಸಲ್ಲಿ ಈ ಸೆಂಟ್ರೋಮಿಯರ್ ಇರೋ ಕನ್ಸ್ಟ್ರಿಕ್ಷನ್ನ ಬಿಟ್ಟು ಕ್ರೊಮ್ಯಾಟಿಡ್ಸಲ್ಲಿ ಇನ್ನೊಂದು ಕನ್ಸ್ಟ್ರಿಕ್ಷನ್ ಅಥವಾ ನ್ಯಾರೋ ರೀಜನ್ನ ನಾವು ನೋಡ್ಬೋದು. ಇದಕ್ಕೆ ನಾವು ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ. ಈ ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಬಿಯಾಂಡ್ ಒನ್ ಪಾರ್ಟ್ ಆಫ್ ದ ಕ್ರೋಮೋಸೋಮ್ ಅಥವಾ ಕ್ರೊಮ್ಯಾಟಿಡ್ ಏನಿರುತ್ತೆ ಇದಕ್ಕೆ ನಾವು ಸ್ಯಾಟಲೈಟ್ ಅಂತ ಕರಿತೀವಿ. ಇದು ಎಲ್ಲ ಕ್ರೋಮೋಸೋಮ್ಸಲ್ಲಿ ಇರಲ್ಲ, ಕೆಲವೊಂದು ಕ್ರೋಮೋಸೋಮ್ಸಲ್ಲಿ ಮಾತ್ರ ನಾವು ಈ ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಮತ್ತೆ ಸ್ಯಾಟಲೈಟ್ನ ನೋಡ್ಬೋದು. ಓಕೆನಾ? ಸೊ ದೀಸ್ ಆರ್ ದ 4 ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ದ ಸೆಂಟ್ರೋಮಿಯರ್. ಆಲ್ ರೈಟ್, ನೌ ಲೆಟ್ಸ್ ಟಾಕ್ ಅಬೌಟ್ ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್, ಮೈಕ್ರೋ ಬಾಡೀಸ್. ನಾನು ಪ್ರೀವಿಯಸ್ ಲೆಕ್ಚರ್ನಲ್ಲಿ ಹೇಳಿದ್ದೀನಿ ನಿಮಗೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವೆಸಿಕಲ್ಸ್ನ ರಿಲೀಸ್ ಮಾಡುತ್ತೆ, ಗಾಲ್ಜಿ ಅಪ್ಯಾರಿಟಸ್ ವಿಲ್ ಪಿಂಚ್ ಔಟ್ ವೆಸಿಕಲ್ಸ್. ಸೊ ಸೈಟೋಪ್ಲಾಸಮ್ನಲ್ಲಿ ನಾವು ಎಷ್ಟೊಂದು ವೆಸಿಕಲ್ಸ್ನ ನೋಡ್ತೀವಿ. ಈ ವೆಸಿಕಲ್ಸ್ ಒಳಗಡೆ ವಿ ಕ್ಯಾನ್ ಫೈಂಡ್ ಸೆವ್ರಲ್ ಎನ್ಸೈಮ್ಸ್. ಓಕೆ, ಸೊ ಈ ವೆಸಿಕಲ್ಸ್ ಆರ್ ಮೆಂಬ್ರೇನ್ ಬೌಂಡ್. ಒಂದು ಮೆಂಬ್ರೇನ್ ಇರುತ್ತೆ, ಆ ಮೆಂಬ್ರೇನ್ ಒಳಗಡೆ ಎನ್ಸೈಮ್ಸ್ ಇರುತ್ತೆ. ಇಂಥ ವೆಸಿಕಲ್ಸ್ನ ನಾವು ಪ್ಲಾಂಟ್ಸಲ್ಲೂ ನೋಡ್ತೀವಿ, ಆನಿಮಲ್ಸ್ನಲ್ಲೂ ನೋಡ್ತೀವಿ. ಇಂಥ ವೆಸಿಕಲ್ಸ್, ಮೆಂಬ್ರೇನ್ ಬೌಂಡ್ ವೆಸಿಕಲ್ಸ್ಗೆ ನಾವು ಮೈಕ್ರೋ ಬಾಡೀಸ್ ಅಂತ ಕರಿತೀವಿ. ಸೊ ಮೆನಿ ಮೆಂಬ್ರೇನ್ ಬೌಂಡ್ ಮೈನ್ಯೂಟ್ ಚಿಕ್ಕ ಚಿಕ್ಕ ವೆಸಿಕಲ್ಸ್ನ ನಾವು ನೋಡ್ತೀವಿ. ಅದರೊಳಗಡೆ ಎನ್ಸೈಮ್ಸ್ ಇರುತ್ತೆ. ಇದು ಪ್ಲಾಂಟ್ ಸೆಲ್ಸ್ ಮತ್ತು ಆನಿಮಲ್ ಸೆಲ್ಸ್ ಎರಡರಲ್ಲಿ ಕೂಡ ನಾವು ನೋಡ್ಬೋದು. ಅದಕ್ಕೆ ನಾವು ಮೈಕ್ರೋ ಬಾಡೀಸ್ ಅಂತ ಕರಿತೀವಿ. ದಟ್ಸ್ ಆಲ್ ಯು ಹ್ಯಾವ್ ಟು ನೋ ಅಬೌಟ್ ಮೈಕ್ರೋ ಬಾಡೀಸ್. ಸೊ ಇಲ್ಲಿಗೆ ನಾವು ಈ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿರೋ ಎಲ್ಲ ಆರ್ಗನಲ್ಸ್ ಬಗ್ಗೆ ಎಕ್ಸ್ಟೆನ್ಸಿವ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಹೋಪ್ಫುಲಿ ನಿಮಗೆಲ್ಲ ಅರ್ಥ ಆಗಿದೆ ಆ್ಯಂಡ್ ಇಂಟ್ರೆಸ್ಟ್ ಬಂದಿದೆ ಸೆಲ್ ಬಗ್ಗೆ. ಅಷ್ಟು ಚಿಕ್ಕದಾಗಿದ್ರೂ ಹೇಗೆ ಎಷ್ಟೊಂದು ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ, ಅಷ್ಟು ಚಿಕ್ಕದ್ರಲ್ಲಿ ಎಷ್ಟೊಂದು ಸ್ಟ್ರಕ್ಚರಲ್ ವೇರಿಯೇಷನ್ಸ್ ಇರುತ್ತೆ. ಐ ಹೋಪ್ ನೀವು ಅಪ್ರಿಷಿಯೇಟ್ ಮಾಡ್ತೀರಾ ಲೈಫ್ನ, ಸೆಲ್ಸ್ನ, ಬಯಾಲಜಿನ ಈ ಚಾಪ್ಟರ್ನ ಕಲ್ತಾದ್ಮೇಲೆ. ಸೊ ಇವತ್ತಿನ ಲೆಕ್ಚರಲ್ಲಿ ನಾವು ಈ ಚಾಪ್ಟರ್ನ ಮುಗಿಸ್ಬಿಟ್ಟಿದ್ದೀವಿ. ಮುಂದಿನ ಲೆಕ್ಚರಲ್ಲಿ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಮುಂಚೆ ಈ ಚಾಪ್ಟರ್ನಲ್ಲಿ ಏನೆಲ್ಲ ಕವರ್ ಮಾಡಿದ್ದೀವಿ ಒಂದ್ಸತಿ ಓದಿ ರಿವೈಸ್ ಮಾಡಿಕೊಂಡು ಪರ್ಫೆಕ್ಟ್ ಆಗಿಬಿಡಿ. ಬಿಕಾಸ್ ಈ ಸೆಲ್ಲಲ್ಲಿ ಏನು ನಾವು ಬೇಸಿಕ್ ಫಂಡಮೆಂಟಲ್ಸ್ ಕಲ್ತಿದ್ದೀವಿ, ಮುಂದೆ ಹೋಗೋ ಚಾಪ್ಟರ್ಸ್ನಲ್ಲಿ ಇದ್ರದ್ದು ರೀಕ್ಯಾಪ್ ಬರ್ತಾನೆ ಇರುತ್ತೆ. ಸೊ ಈ ಚಾಪ್ಟರ್ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂದರೆ ಮುಂದೆ ಬರೋ ಚಾಪ್ಟರ್ಸ್ ಅರ್ಥ ಆಗದೆ ಇರ್ಬೋದು. ಹಾಗಾಗಿ ಈ ಚಾಪ್ಟರ್ದು ನಾಲೆಜ್ ನಿಮಗೆ ತುಂಬ ಇಂಪಾರ್ಟೆಂಟ್. ಹೋಪ್ಫುಲಿ ನೀವೆಲ್ಲ ಕ್ಲಾಸ್ ಆಗಿದ ತಕ್ಷಣನೇ ಎಲ್ಲ ಕಲ್ತ್ಕೊಂಡ್ಬಿಟ್ಟಿರ್ತೀರಾ ಅಂತ ಅನ್ಕೋತೀನಿ. ಸೊ ವಿತ್ ದಿಸ್ ಐ ವುಡ್ ಲೈಕ್ ಟು ಸೈನ್ ಆಫ್ ಫ್ರಮ್ ಟುಡೇಸ್ ಸೆಷನ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಟೇಕ್ ಕೇರ್.